ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಏನಪ್ಪ ಮೇಡಮ್ ಚಾಕ್ಲೇಟ್ ಬಿಸ್ಕೆಟ್ ಎಲ್ಲ ತಗೊಂಡು ಬಂದಿದ್ದೀರಾ ಅಂತ ಥಿಂಕ್ ಮಾಡ್ತಿದ್ದೀರಾ? ಎಸ್, ವೆರಿ ಬ್ಯೂಟಿಫುಲ್ ಕಾನ್ಸೆಪ್ಟ್. ನಮ್ಮ ಡೈಲಿ ಲೈಫಿಗೆ ಬೇಕಾಗಿರುವಂಥ ಒಂದು ಟಾಪಿಕನ್ನು ಟೀಚ್ ಮಾಡ್ತಾ ಇದ್ದೀನಿ ನಾನಿವತ್ತು. ಯಾವಾಗಲೂ ಪ್ರಾಫಿಟ್ ಲಾಸನ್ನು ಜಸ್ಟ್ ಕಾಮರ್ಸ್ ಅವ್ರು ಯಾಕೆ ಮಾತಾಡಬೇಕು, ನಾವು ಇವತ್ತು ಮಾತಾಡುವ. ಅದಕ್ಕಿಂತ ಮೊದಲು ನಿಮಗೆ ಯಾವುದೆಲ್ಲ ಬಿಸ್ನೆಸ್ ಐಡಿಯಾಗಳು ಗೊತ್ತು, ನಿಮಗೆ ಯಾವ ಬಿಸ್ನೆಸ್ ಅಂದರೆ ಇಷ್ಟ ಅನ್ನೋದನ್ನು ಬೇಗ ಬೇಗ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಯಾಕಂತಂದರೆ ಅದನ್ನೇ ನಾವು ಯೂಸ್ ಮಾಡಿಕೊಂಡು ಇವಾಗ ಈ ಚಾಪ್ಟರ್ನ ಎಕ್ಸ್ಪ್ಲೈನ್ ಮಾಡುವ. ನಾನಿಲ್ಲಿ ಇವಾಗ ಒಂದು ಕ್ಲೌಡ್ ಕಿಚನ್ ಅನ್ನೋ ಕಾನ್ಸೆಪ್ಟನ್ನು ತೊಗೊಳ್ತೀನಿ. ಚಿಕ್ಕ ರೀತಿಯಲ್ಲಿ ಮನೆಯಲ್ಲೇ ಚಾಕ್ಲೇಟ್ ಬಿಸ್ಕೆಟನ್ನು ಪ್ರಿಪೇರ್ ಮಾಡಿ ಸೆಲ್ ಮಾಡುವಂಥ ಕಾನ್ಸೆಪ್ಟನ್ನು ಹೇಳ್ತೀನಿ. ಇವಾಗ ಮನೆಯಲ್ಲಿರುವಂಥ ಐಟಮನ್ನು ತಗೊಂಡು ಮಾಡ್ತಿರೋದಕ್ಕೋಸ್ಕರ ಏನು ಭಾರಿ ದೊಡ್ಡ ಮಟ್ಟದ್ದು ಇನ್ವೆಸ್ಟ್ಮೆಂಟ್ ಇಲ್ಲ. ಇವಾಗ ಈ ಚಾಕ್ಲೇಟ್ ಬಿಸ್ಕೆಟನ್ನು ಮಾಡಲಿಕ್ಕೆ ತುಂಬ ಇಂಗ್ರೀಡಿಯೆಂಟ್ಸ್ ಬೇಕು. ಬಟ್ ನಾವು ಬೇಸಿಕ್ಕಾಗಿ ಏನು ತಗೊಳ್ಳುವ, ಸಕ್ಕರೆ ಬೇಕು ಅಂತ ತಗೊಳ್ಳುವ. ಸಕ್ಕರೆ 5 kg ಸಕ್ಕರೆ ಇದೆ ಮನೆಯಲ್ಲಿ. ಅದನ್ನೇ ಯಾವುದಕ್ಕೆ ಹಾಕಬೇಕು, ನಾವು ಚಾಕ್ಲೇಟ್ ಮತ್ತು ಬಿಸ್ಕೆಟಿಗೆ ಹಾಕಬೇಕು. ಚಾಕ್ಲೇಟಿಗೆ ಜಾಸ್ತಿ ಸಕ್ಕರೆ ಬೇಕು. ಇವಾಗ 2 ಯೂನಿಟ್ಸ್ ಚಾಕ್ಲೇಟಿಗೆ ಬೇಕಾದರೆ 1 ಯೂನಿಟ್ ಯಾವುದಕ್ಕೆ ಸಾಕಾಗುತ್ತೆ, 2x ಯೂನಿಟ್ ಅಂತ ಕನ್ಸಿಡರ್ ಮಾಡೋದಾದರೆ 2 ಯೂನಿಟು ನಮಗೆ ಚಾಕ್ಲೇಟಿಗೆ ಬೇಕಾದರೆ 1 ಯೂನಿಟು ಯಾವುದಕ್ಕೆ ಸಾಕಾಗುತ್ತೆ, ಬಿಸ್ಕೆಟಿಗೆ ಸಾಕಾಗುತ್ತೆ. ಇರೋಂತಹ kg ಏನು, ನಮಗೆ ರಿಸ್ಟ್ರಿಕ್ಷನ್ ಇದೆ, ಮನೇಲಿ ಜಾಸ್ತಿ ಸಕ್ಕರೆ ಇಲ್ಲ, ಇರೋದೇ 5 kg. ಈ 5 kgಗಿಂತ ಒಳಗೆ ಅಥವಾ ಅಷ್ಟು ಅದಕ್ಕಿಂತ ಎಕ್ಸಾಕ್ಟಾಗಿ 5 kgನ ಯೂಸ್ ಮಾಡ್ಕೋಬಹುದು. ಇದೊಂದು ರಿಸ್ಟ್ರಿಕ್ಷನ್, ಕರೆಕ್ಟಾ? ಅದೇ ರೀತಿಯಾಗಿ ನಾವು ಇನ್ನೇನನ್ನ ಯೂಸ್ ಮಾಡಬಹುದು, ಬಟರ್ನ ಯೂಸ್ ಮಾಡ್ತೀವಿ. ಕೋಕೋ ಪೌಡರ್ ಎಲ್ಲ ಇದೆ, ಬೇಡ, ಬೇಸಿಕ್ಕಾಗಿ ಬಟರ್ನ ಯೂಸ್ ಮಾಡ್ತೀವಿ ಅಂತ ತಗೊಳ್ಳುವ. ತುಂಬ ಬಟರನ್ನು ಹಾಕಿದರೆ, ಬೆಣ್ಣೆನ ಹಾಕಿದರೆ ಜಾಸ್ತಿ ಟೇಸ್ಟ್ ಬರುತ್ತೆ. ಆದರೆ ಅದನ್ನು ತುಂಬ ಜಾಸ್ತಿ ಹಾಕಿದರೆ ಏನಾಗುತ್ತೆ, ನಮಗೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಪ್ರಾಫಿಟನ್ನು ಜಾಸ್ತಿ ತೆಗಿಯೋಕ್ಕಾಗೋದಿಲ್ಲ, ಕರೆಕ್ಟ್ ತಾನೆ? ಎಷ್ಟು ಬೇಕು, ಪ್ರಾಫಿಟ್ಟು ಜಾಸ್ತಿ ಬೇಕು, ಹಾಗೆ ಬೆಣ್ಣೆನೂ ಹಾಕಬೇಕು. ಆವಾಗ ಏನು ಮಾಡಬೇಕು, ಬ್ಯಾಲೆನ್ಸ್ ಮಾಡಬೇಕು. ಬಿಸ್ಕೆಟಿಗೆ ಒಂದು ಸ್ವಲ್ಪ ಜಾಸ್ತಿನೇ ಬೇಕು. 3 ಯೂನಿಟ್ ಆಗುವಷ್ಟು ಬಿಸ್ಕೆಟಿಗೆ ಬೇಕಾದರೆ 1 ಯೂನಿಟ್ ಆಗುವಷ್ಟು 2 ಯೂನಿಟ್ಸು ಬಿಸ್ಕೆಟಿಗೆ ಬೇಕಾದರೆ, ಬಿಸ್ಕೆಟನ್ನು ಎಕ್ಸ್ ಅಂತ ತಗೊಳ್ತೀನಿ. 3 ಯೂನಿಟನ್ನು ಯಾವುದಕ್ಕೆ, ನಮಗೆ ಚಾಕ್ಲೇಟಿಗೆ ಬೇಕು, ಬಿಸ್ಕೆಟಿಗೆ ಬೇಕು ಅಂತ ತಗೊಳ್ಳುವ. 2 ಯೂನಿಟ್ ಆಗುವಷ್ಟು ನಮಗೆ ಚಾಕ್ಲೇಟಿಗೆ ಬೇಕಾದರೆ 3 ಯೂನಿಟ್ ಆಗುವಷ್ಟು ಬಿಸ್ಕೆಟಿಗೆ ಬೇಕು ಅಂತ ತಗೊಳ್ಳುವ. ನಮ್ಮ ಹತ್ರ ಎಷ್ಟು ಗ್ರಾಮ್ ಇದೆ, ಒಂದು 200 ಗ್ರಾಮ್ ಇದೆ ಅಷ್ಟೇ, ಸರಿನಾ? ಅದರಲ್ಲಿ ಡಿವೈಡ್ ಮಾಡಿಬಿಟ್ಟು 2ಕ್ಕೂ ಹಾಕಬೇಕು. ರಿಸ್ಟ್ರಿಕ್ಷನ್ಸು ಇದೆ ನಮ್ಗೆ, ಯಾಕಂತಂದರೆ ಜಾಸ್ತಿ ಇನ್ವೆಸ್ಟ್ ಮಾಡುವಷ್ಟು ಕೆಪಾಸಿಟಿ ಇಲ್ಲ. ಇವಾಗ ಇದನ್ನೇ ಇಟ್ಕೊಂಡು ನಾವು ಹೆಂಗೆ ಪ್ರಾಫಿಟನ್ನು ತೆಗಿಬಹುದು ಅನ್ನೋದನ್ನು ನಾವು ಇವತ್ತು ಲೀನಿಯರ್ ಪ್ರೋಗ್ರಾಮಿಂಗ್ ಚಾಪ್ಟರ್ ಮೂಲಕ ಕಲಿಯುವ, ಆಯಿತಾ? ದಿಸ್ ಇಸ್ ವೆರಿ ನೈಸ್. ನನಗಂತೂ ತುಂಬ ಇಷ್ಟ. ಯಾಕಂತಂದರೆ ನಾವು ಡೈಲಿ ಲೈಫಲ್ಲಿ ನೋಡುವಂತಹ ಕಾನ್ಸೆಪ್ಟ್ಗಳನ್ನು ಹೇಗೆ ಜಾಸ್ತಿ ಪ್ರಾಫಿಟ್ ತೆಗಿಬೇಕು ಅಥವಾ ಲಾಸನ್ನು ಹೇಗೆ ಕಡಿಮೆ ಮಾಡಬೇಕು ಅನ್ನೋದೆಲ್ಲದನ್ನು ನಾವಿದರಲ್ಲಿ ಕಲಿತೀವಿ. ವೆರಿ ನೈಸ್ ದಿಸ್ ಇಸ್. ಅದಕ್ಕಿಂತ ಮೊದಲು ಈ ಚಾಪ್ಟರಲ್ಲಿ ಎಷ್ಟು ಮಾರ್ಕ್ಸಿಗೆ ಬರುತ್ತೆ ಅನ್ನೋಂಥದ್ದನ್ನು ನೋಡೋದಾದರೆ 6 ಮಾರ್ಕ್ಸು ಒಂದು ಕ್ವಶನ್ನು ಪಕ್ಕ, ಓಕೆನಾ? ಅದೇ ರೀತಿಯಾಗಿ 1 ಮಾರ್ಕ್ಸಿಗೆ ಒಂದು ಡೆಫಿನೇಷನ್ಸನ್ನು ಕೇಳ್ತಾರೆ. ಈ 7 ಮಾರ್ಕ್ಸು ಯಾವುದೇ ಕ್ವಶನ್ ಪೇಪರ್ ತೆಗೆದು ನೋಡಿದ್ರು ಅದರಲ್ಲಿ ಇದ್ದೇ ಇರುತ್ತೆ, ಓಕೆನಾ? KCETಗೆ 1 ಮಾರ್ಕ್ಸ್ ಕ್ವಶನ್ನ ಕೇಳ್ತಾರೆ. LPPಲಿ ಸಮ್ಟೈಮ್ಸ್ 2 ಮಾರ್ಕ್ಸ್ ಸಹ ಇದೆ, ಆಯಿತಾ? 1 ಆರ್ ಎಲ್ಸ್ 2 ಮಾರ್ಕ್ಸ್ ಅಂತ ಕನ್ಸಿಡರ್ ಮಾಡಬಹುದು. ಕೆಲವೊಂದು ಪೇಪರಲ್ಲಿ 2 ಮಾರ್ಕ್ಸಿಗೂ ಸಹ ಇದೆ. ಇದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದರೆ ಈ 6 ಮಾರ್ಕ್ಸ್ ಕ್ವಶನ್ ಇದೆಯಲ್ಲ, ಆಲ್ಮೋಸ್ಟ್ ನೀವು ಅದನ್ನೇ ಅಟೆಂಡ್ ಮಾಡಬೇಕಾಗತ್ತೆ. ಇಂಟಗ್ರೇಷನಲ್ಲಿ ಅಟೆಂಡ್ ಮಾಡ್ತೀರಾ, ಆದರೂ ಸಹ ಸ್ವಲ್ಪ ಹೆದರಿಕೆ ಆಗುತ್ತೆ ಇಂಟಗ್ರೇಷನ್ ಅಂತ ಹೇಳಿದ ಕೂಡಲೇ. ಅದಕ್ಕೋಸ್ಕರ ಈ ಚಾಪ್ಟರ್ನ ಸ್ಕಿಪ್ ಮಾಡದೆ ನೋಡಿ, 6 ಮಾರ್ಕ್ಸ್ ಅಂತೂ ಬಂದೇ ಬರುತ್ತೆ. ನೆಕ್ಸ್ಟ್, ಇದನ್ನ ಕಲಿಯೋಕ್ಕಿಂತ ಮೊದಲು ನಮ್ಗೇನು ಗೊತ್ತಿರಬೇಕು ಅಂತಾನೆ, ಲೀನಿಯರ್ ಇನ್ಇಕ್ವಾಲಿಟಿ ಇದೆಲ್ಲಿ ಬಂದಿರುವಂಥದ್ದು, ಫಸ್ಟ್ ಇಯರ್ ಚಾಪ್ಟ್ರಲ್ಲಿ ಬಂದಿರುವಂಥದ್ದು. ಏನು, ಲೆಸ್ ದ್ಯಾನ್, ಗ್ರೇಟರ್ ದ್ಯಾನ್, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು, ಈ ನೊಟೇಷನ್ಗಳನ್ನು ಯೂಸ್ ಮಾಡಿಕೊಂಡು ನಾವು ಇನ್ಇಕ್ವಾಲಿಟಿನ ಡಿಫೈನ್ ಮಾಡ್ತೀವಿ. ಅದು ಹೆಂಗೆ, 2 ಈಸ್ ಲೆಸ್ಸರ್ ದ್ಯಾನ್ 7 ಅಲ್ವಾ? 2 ಈಸ್ ಲೆಸ್ಸರ್ ದ್ಯಾನ್ 7, ಎಕ್ಸ್ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 5 ಅಂತಾನೆ ಎಕ್ಸಿಗೆ ನಾವು 5 ಅಥವಾ 5ಗಿಂತ ಕಡಿಮೆ ಇರುವಂಥ ವ್ಯಾಲ್ಯೂಸ್ಗಳನ್ನು ಹಾಕಬಹುದು. ಇದನ್ನೆಲ್ಲ ಎಲ್ಲಿ ಕಲ್ತಿದ್ದೀವಿ, ಫಸ್ಟ್ ಇಯರಲ್ಲಿ ಕಲ್ತಿದ್ದೀವಿ. ಅದನ್ನೇ ಇಲ್ಲಿ ಯೂಸ್ ಮಾಡುವಂಥದ್ದು. ಅದೇ ರೀತಿಯಾಗಿ ಒಂದು ಪಾಯಿಂಟನ್ನು ಪ್ಲಾಟ್ ಮಾಡ್ಲಿಕ್ಕೆ ನಿಮಗೆ ಗೊತ್ತಿರಬೇಕು. ಎಲ್ಲಿ, 2 ಡೈಮೆನ್ಷನಲ್ ಪ್ಲೇನಲ್ಲಿ. ಯಾಕಂತಂದರೆ ನಾವು ಗ್ರಾಫಿಕಲ್ ಮೆಥಡಲ್ಲಿ ಈ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡೋದಕ್ಕೋಸ್ಕರ ನಮಗೆ ಪಾಯಿಂಟನ್ನು ಡಿಫೈನ್ ಮಾಡೋಕ್ಕೆ ಗೊತ್ತಿರಬೇಕಾಗತ್ತೆ. ಗೊತ್ತು ತಾನೆ ನಿಮಗೆ?
ಒಂದು ಪಾಯಿಂಟ್ ಹಿಂಗೆ ಒಂದು ಎಕ್ಸ್ ಆಕ್ಸಿಸ್ ಮತ್ತು ವೈ ಆಕ್ಸಿಸ್ ಅಂತ ತೊಗೊಂಡ್ರೆ ಈ ಪಾಯಿಂಟನ್ನು ಪಿ ಅನ್ನುವಂಥ ಪಾಯಿಂಟನ್ನು ಹೆಂಗೆ ಕೋಆರ್ಡಿನೇಟ್ ವ್ಯಾಲ್ಯೂನ ಹೇಳೋದು ಅಥವಾ ಕೋಆರ್ಡಿನೇಟ್ ವ್ಯಾಲ್ಯೂಸ್ ಗೊತ್ತಿದೆ ಆ ವ್ಯಾಲ್ಯೂಸನ್ನು ಯೂಸ್ ಮಾಡಿಕೊಂಡು ಹೆಂಗೆ ಆ ಪಾಯಿಂಟನ್ನು ಗ್ರಾಫಲ್ಲಿ ಡ್ರಾ ಮಾಡೋದು ಅನ್ನೋದು ನಿಮಗೆ ಗೊತ್ತಿರಬೇಕು. ಸೊ ಅದನ್ನೇ ಇಲ್ಲಿ ಯೂಸ್ ಮಾಡುವಂತಹದ್ದು. ನೆಕ್ಸ್ಟ್ ವಾಟ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಇನ್ ದಿಸ್ ಚಾಪ್ಟರ್, ಈ ಚಾಪ್ಟರಲ್ಲಿ ಏನು ಕಲಿತಿದ್ದೀವಿ ಅಂತ ಅಂದರೆ ಇಂಟ್ರಡಕ್ಷನ್ ಅಬೌಟ್ ದ ಲೀನಿಯರ್ ಪ್ರೋಗ್ರಾಮಿಂಗ್ ಆ್ಯಂಡ್ ದೆನ್ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ತೀವಿ. ಅದೇ ರೀತಿಯಾಗಿ ಮ್ಯಾಥಮೆಟಿಕಲ್ ಫಾರ್ಮುಲೇಷನ್ ಆಫ್ ದ ಪ್ರಾಬ್ಲಮ್ ಕೊಟ್ಟಿದ್ರೆ ನಾನು ಇವಾಗ ಹೇಳಿದೆ ಚಾಕ್ಲೇಟ್ ಬಿಸ್ಕೆಟನ್ನು ಮಾಡ್ತೀವಿ ಅಂತ, ಅದನ್ನು ಹೇಗೆ ನರೇಟ್ ಮಾಡಬೇಕು, ಆ ಪ್ರಾಬ್ಲಮನ್ನು ಹೇಗೆ ಫಾರ್ಮುಲೇಷನ್ ಮಾಡಬೇಕು ಅನ್ನೋದು ನಮಗೆ ಗೊತ್ತಿರಬೇಕು, ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದೆಲ್ಲದನ್ನು ನಾವು ಈ ಚಾಪ್ಟರಲ್ಲಿ ಕಲಿತಾ ಇದ್ದೀವಿ. ಇವಾಗ ದ ಫಸ್ಟ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇಸ್ ಇಂಟ್ರಡಕ್ಷನ್ ಕೇಳಿದರೆ ಅರ್ಧ ಚಾಪ್ಟರ್ ಮುಗ್ದಂಗೆ ಆಯ್ತಾ. ನೆಕ್ಸ್ಟ್ ಇರೋದು ಪ್ರಾಬ್ಲಮ್ ಸಾಲ್ವಿಂಗ್ ಅಷ್ಟೇ. ಕರೆಕ್ಟ್ ಮಾಡಿ ಕೇಳ್ಕೊಳ್ಳಿ. ನಾವಿವಾಗ ಚಾಕ್ಲೇಟ್ ಬಿಸ್ಕೆಟ್ ಬೇಡ, ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಚೆನ್ನಾಗಿರುವಂಥ ಕಾನ್ಸೆಪ್ಟನ್ನು ಕೊಟ್ಟಿದ್ದಾರೆ, ದಟ್ ಇಸ್ ಒಂದು ಫರ್ನಿಚರ್ ಡೀಲರ್ ಬಗ್ಗೆ ಕೊಟ್ಟಿದ್ದಾರೆ. ಅದನ್ನು ತಗೊಂಡು ನಾವು ಇವಾಗ ಎಕ್ಸ್ಪ್ಲೈನ್ ಮಾಡುವ. ಏನಂತ ಅಂದರೆ ಒಂದು ಫರ್ನಿಚರ್ ಡೀಲರ್ ಇದ್ದಾನೆ, ಅವನು ಒಂದು ಎಲ್ಲದನ್ನು ಪರ್ಚೇಸ್ ಮಾಡಿಬಿಟ್ಟು ಮಾರಬೇಕು ಅಂತ ಹೇಳಿಬಿಟ್ಟು ಥಿಂಕ್ ಮಾಡ್ತಾ ಇದ್ದಾನೆ. ಓಕೆನಾ? ಅದಕ್ಕೆ ಅವನಿಗೆ ಏನೆಲ್ಲ ಬೇಕಾಗುತ್ತೆ? ಒಬ್ಬ ಫರ್ನಿಚರ್ ಡೀಲರ್ಗೆ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಅಂದರೆ ಫಸ್ಟಿಗೆ ಸ್ಟಾರ್ಟಪ್ ಬಿಸ್ನೆಸ್ ಅದು ಮಾಡಬೇಕು ಅಂತ ಅಂದರೆ ಏನೆಲ್ಲ ಬೇಕಾಗಿರುತ್ತೆ? ದುಡ್ಡು ಬೇಕು. ಕರೆಕ್ಟ್ ತಾನೆ? ದುಡ್ಡು ಇಲ್ಲದೆ ಏನೂ ಆಗೋದಿಲ್ಲ, ದುಡ್ಡು ಬೇಕು. ಅದೇ ರೀತಿಯಾಗಿ ಐಟಮ್ಗಳನ್ನು ತಂದರೆ ಅದನ್ನ ಇಟ್ಕೊಳ್ಳೋಕೆ ಜಾಗ ಬೇಕು. ಕರೆಕ್ಟ್ ಅಲ್ವಾ? ಸೊ ಅದನ್ನು ಯೂಸ್ ಮಾಡಿಕೊಂಡು ನಾವು ಇವಾಗ ನೋಡುವ. ಒಬ್ಬ ಫರ್ನಿಚರ್ ಡೀಲರು ಟೇಬಲ್ ಮತ್ತು ಚೇರ್ಗಳನ್ನು ಪರ್ಚೇಸ್ ಮಾಡಿದ್ದಾನೆ, ಅದನ್ನು ಮಾರಬೇಕು ಅಂತ ಹೇಳಿಬಿಟ್ಟು ಥಿಂಕ್ ಮಾಡ್ತಾ ಇದ್ದಾನೆ. ಅದರಿಂದ ಅವನಿಗೆ ಏನು ಬರಬೇಕು? ಲಾಭ ಬರಬೇಕು. ಬಿಸ್ನೆಸ್ ಮಾಡೋದೇ ಲಾಭ ಬರಲಿ ಅಂತ ತಾನೆ. ಸೊ ಟೇಬಲ್ ಮತ್ತು ಚೇರ್ಗಳನ್ನು ಪರ್ಚೇಸ್ ಮಾಡಿಬಿಟ್ಟು ಮಾರೋಂಥ ಐಡಿಯಾ ಅವನ ಹತ್ರ ಇದೆ. ಇವಾಗ ಏನಂತಂದರೆ ಅದಕ್ಕೆ ಇಂಪಾರ್ಟೆಂಟಾಗಿ ದುಡ್ಡು ಬೇಕು, ಹಾಗೆ ಸ್ಪೇಸ್ಗಳು ಬೇಕು. ಆ ದುಡ್ಡು ಅವನ ಹತ್ರ ಎಷ್ಟಿದೆ ಅಂತಂದರೆ 50,000 ರೂಪಾಯಿ ಇದೆ, 50,000 ರೂಪೀಸ್ ದುಡ್ಡಿದೆ. ಅದನ್ನು ಯೂಸ್ ಮಾಡ್ಕೋಬೇಕು. ಅದೇ ರೀತಿಯಾಗಿ ಸ್ಪೇಸ್ ಬೇಕು. ಸ್ಪೇಸ್ ಇಟ್ಕೊಂಡು ತೊಗೊಂಡು ಬಂದರೆ, ಐಟಮ್ಗಳನ್ನು ತೊಗೊಂಡು ಬಂದರೆ ಏನು ಬೇಕು? ಜಾಗ ಬೇಕು ತಾನೇ ಇಟ್ಕೊಳ್ಳೋಕೆ. ಎಲ್ಲೋ ಇಟ್ಕೊಂಡ್ರೆ ಹಾಳಾಗುತ್ತೆ, ತಂದಿರೋದು ವೇಸ್ಟ್ ಆಗುತ್ತೆ. ಸೊ ಜಾಗ ಸಹ ಬೇಕು, ಸ್ಪೇಸು ಬೇಕು. ಆದರೆ ಅವನ ಹತ್ರ ಇರೋ ಸ್ಪೇಸ್ ಹೆಂಗಿದೆ ಅಂತ ಅಂದರೆ ಟೇಬಲ್ಲು ಚೇರು ನಂಗೆ ಗೊತ್ತಿಲ್ಲ, ಟೋಟಲಾಗಿ 60 ಕೆಪಾಸಿಟಿ ಹಿಡಿಯುತ್ತೆ ಆ ರೂಮಲ್ಲಿ ಅಷ್ಟೇ. ಆ ಸ್ಪೇಸಲ್ಲಿ ಜಸ್ಟ್ 60 ಕೆಪಾಸಿಟಿ ಆಫ್ ಟೇಬಲ್ ಮತ್ತು ಚೇರ್ ಹಿಡಿಯುತ್ತೆ. ಅದು ಬೇಕಾದರೆ ಅಷ್ಟು ಟೇಬಲ್ಲೇ ಇರ್ಬೋದು, ಅಷ್ಟು ಚೇರ್ ಇರ್ಬೋದು. ಟೋಟಲ್ ಅವನ ಹತ್ರ ಇರುವಂಥ ಸ್ಪೇಸ್ ಕೆಪಾಸಿಟಿ ಎಷ್ಟು? 60 ಐಟಮ್ ಇಡುವಷ್ಟು. ಓಕೆನಾ? ಇವಾಗ ನನ್ನ ಕ್ವಶನ್ ಏನು ಅಂತ ಅಂದರೆ ಆ ಪ್ರಾಫಿಟ್ಟು ಯಾವುದ್ರ ಮೇಲೆ ಡಿಸೈಡ್ ಆಗಿರುತ್ತೆ? ಅವನು ತಂದಿರುವಂತಹ ಅಥವಾ ಸೆಲ್ ಮಾಡುವಂತಹ ಮಾರುವಂತಹ ಟೇಬಲ್ ಮತ್ತು ಚೇರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಕರೆಕ್ಟ್ ತಾನೆ? ಟೋಟಲ್ ಆಗಿ ಏನೇ ಹೇಳಿದ್ರು ಎಷ್ಟು ಮಾರಿದ್ದಾನೆ, ಎಷ್ಟು ಸೆಲ್ಲಿಂಗ್ ಆಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ದ್ಯಾಟ್ಸ್ ವೈ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಹಿಯರ್ ಇಟ್ ಇಸ್ ಟೇಬಲ್ ಆ್ಯಂಡ್ ಚೇರ್. ಕರೆಕ್ಟ್ ಅಲ್ವಾ? ಸೊ ನಾವೇನು ಕನ್ಸಿಡರ್ ಮಾಡುವ ಅಂತಂದರೆ ಅವನು ಪ್ರಾಫಿಟ್ ಯಾವುದ್ರ ಮೇಲೆ ಡಿಸೈಡ್ ಆಗಿರೋದು ಅಂತಾನೆ ಟೇಬಲ್ ಮತ್ತು ಚೇರ್ ಮೇಲೆ. ಅವನು ಪರ್ಚೇಸ್ ಮಾಡಿರುವಂತಹ ಅಮೌಂಟು ಇಂಪಾರ್ಟೆಂಟ್ ಆಗುತ್ತೆ. ಅವನು ಒಂದು ಟೇಬಲ್ನ ಅವನಲ್ಲಿ ಮಾಡಿರುವಂಥದ್ದಲ್ಲ, ಪರ್ಚೇಸ್ ಮಾಡಿಬಿಟ್ಟು ಸೆಲ್ ಮಾಡ್ತಿರುವಂಥದ್ದು ಡೀಲರ್ ಆಗಿರೋದಕ್ಕೋಸ್ಕರ. ಒಂದು ಟೇಬಲ್ ಮೇಲೆ 2,500 ರೂಪಾಯಿ ಕೊಟ್ಟು ತೊಗೊಂಡಿರ್ತಾನೆ. ಓಕೆನಾ? ಅದೇ ರೀತಿಯಾಗಿ ಒಂದು ಚೇರನ್ನು 500 ರೂಪೀಸ್ ಕೊಟ್ಟು ತೊಗೊಂಡಿರ್ತಾನೆ. ತೊಗೊಂಡಿರುವಂಥ ಅಮೌಂಟು ಅವನ ಹತ್ರ ಇರುವಂಥ 50,000 ಅವನು ಇಷ್ಟನ್ನು ತೊಗೊಂಡಿದ್ದಾನೆ. ಅದೇ ರೀತಿಯಾಗಿ ಇದನ್ನು ಮಾರಿದರೆ ಅವನಿಗೆ ಎಷ್ಟು ಪ್ರಾಫಿಟ್ ಬರ್ತಾ ಇದೆ ಅಂತ ಅಂದರೆ ಒಂದು ಟೇಬಲ್ನ ಮಾರಿದಾಗ 250 ರೂಪೀಸ್ ಪ್ರಾಫಿಟ್ ಬರ್ತಾ ಇದೆ. ಕ್ಯಾಲ್ಕುಲೇಟ್ ಮಾಡಬೇಕು ಅವನಿವಾಗ. ಓಕೆನಾ? 250 ರೂಪೀಸ್ ಪ್ರಾಫಿಟ್ ಬರ್ತಾ ಇದೆ. ಒಂದು ಚೇರನ್ನು ಸೇಲ್ ಮಾಡಿದರೆ 75 ರೂಪೀಸ್ ಪ್ರಾಫಿಟ್ ಬರ್ತಾ ಇದೆ. ಓಕೆನಾ? ಇದಿಷ್ಟು ಇನ್ಫಾರ್ಮೇಷನ್ಗಳು. ಇವಾಗ ಇದಿಷ್ಟನ್ನು ಇಟ್ಕೊಂಡು ಅವನು ಹೆಂಗೆ ಜಾಸ್ತಿ ಪ್ರಾಫಿಟನ್ನು ಪಡಿಬಹುದು ಅನ್ನೋದು ಯಾರಿಗಾದರೂ ಐಡಿಯಾ ಇದೆಯಾ? ಜಸ್ಟ್ ಥಿಂಕ್ ಮಾಡಿ. ಅವನಿಗೆ ತಗೊಳ್ಳೋಕ್ಕೆ ರಿಸ್ಟ್ರಿಕ್ಷನ್ ಇದೆ. ಅವನ ಹತ್ರ ಇರೋದೇ ಎಷ್ಟು? 50,000 ರೂಪಾಯಿ. ಕರೆಕ್ಟ್ ಅಲ್ವಾ? 50,000ದಲ್ಲಿ ಟೇಬಲಿಗೆ ತುಂಬ ಪ್ರಾಫಿಟ್ ಬರ್ತಾ ಇದೆ ಅಂತ ಹೇಳಿ 50,000ದಲ್ಲಿ ಎಲ್ಲದು ಟೇಬಲ್ನೇ ಪರ್ಚೇಸ್ ಮಾಡಿದರೆ ನೋಡಿ, 50,000ದಲ್ಲಿ ಅಷ್ಟು ಟೇಬಲ್ನ ಪರ್ಚೇಸ್ ಮಾಡ್ತಾನೆ. ಯಾಕಂತಾನೆ 250 ರೂಪೀಸ್ ಲಾಭ ಬರ್ತಿದೆಯಲ್ಲ. ಎಷ್ಟಾಯ್ತು ಹೇಳಿ?
20 ಟೇಬಲ್ನ ಪರ್ಚೇಸ್ ಮಾಡ್ಬೋದು ಅವನು. 20 ಟೇಬಲ್ನ ಪರ್ಚೇಸ್ ಮಾಡಿದರೆ ಲಾಭ ಎಷ್ಟಾಯಿತು? 20 ಇಂಟು 250, ದಿಸ್ ಇಸ್ ನಥಿಂಗ್ ಬಟ್ 5000 ರೂಪೀಸ್ ಪ್ರಾಫಿಟ್ ಆಯಿತು. ಆದರೆ ಇಲ್ಲಿ ನೋಡಿ, ಕರೆಕ್ಟಾಗಿ ನೋಡೋದಾದರೆ ಸ್ಪೇಸು ಅವನ ಹತ್ರ 60 ಸ್ಪೇಸ್ ಇದೆ, ಅವ್ನು ಜಸ್ಟ್ ಪರ್ಚೇಸ್ ಮಾಡಿರೋದು 20, ರಿಮೈನಿಂಗ್ 40ಗಾಗೋಷ್ಟು ಸ್ಪೇಸ್ ವೇಸ್ಟ್ ಆಯಿತು ತಾನೆ, ಅದರದ್ದು ಇನ್ವೆಸ್ಟ್ಮೆಂಟ್ ವೇಸ್ಟ್ ಅಲ್ವಾ? ಅದೇ ರೀತಿಯಾಗಿ ಅವನೇನು ಥಿಂಕ್ ಮಾಡ್ತಾನೆ, ಓಕೆ 500 ರೂಪೀಸಿಗೆ ಕಡಿಮೆಲಿ ಚೇರ್ ಸಿಗ್ತಾ ಇದೆ, ನಾನು ಅಷ್ಟನ್ನು ಚೇರನ್ನೇ ಪರ್ಚೇಸ್ ಮಾಡ್ತೀನಿ ಅಂತ ನೋಡಿದರೆ ಎಷ್ಟು ಚೇರನ್ನ ಪರ್ಚೇಸ್ ಮಾಡ್ಬೋದು ಅವನು? 50,000 ರೂಪೀಸಲ್ಲಿ 100 ಚೇರನ್ನು ಪರ್ಚೇಸ್ ಮಾಡ್ಬೋದು. ಬಟ್ ಅಷ್ಟೊಂದು ಏನಿಲ್ಲ, ಕೆಪಾಸಿಟಿ ಇಲ್ಲ ಅವನ ಹತ್ರ, ಇರೋದೇ 60. ಹಾಗಾದ್ರೆ ಅಷ್ಟು 60 ಚೇರನ್ನು ಪರ್ಚೇಸ್ ಮಾಡಿದರೆ ಅವನಿಗೆ ಎಷ್ಟು ಲಾಭ ಬರುತ್ತೆ? 75 ರೂಪೀಸ್ ಒಂದು ಚೇರ್ಗೆ ಇರುವಂತಹ ಲಾಭ. ಎಷ್ಟು ಲಾಭ ಬರುತ್ತೆ ನೋಡೋದಾದರೆ, ಯು ಕ್ಯಾನ್ ಸಿ ಹಿಯರ್ ಹಿ ವಿಲ್ ಗೆಟ್ ಅ ಪ್ರಾಫಿಟ್ ಆಫ್ 4500 ರೂಪೀಸ್ ಮಾತ್ರ ಲಾಭ ಬರ್ತಾ ಇದೆ. ಇದಕ್ಕಿಂತ ಇದು ಕಡಿಮೆ ಆಯಿತು. ಅದೇ ನೀವು ಜಸ್ಟ್ ಥಿಂಕ್ ಮಾಡಿ, ಎರಡನ್ನು ಬ್ಯಾಲೆನ್ಸ್ ಮಾಡಿ ತೊಗೊಳ್ಳೋದು. ಸ್ವಲ್ಪ ಚೇರು ಸ್ವಲ್ಪ ಟೇಬಲ್ನ ತೊಗೊಂಡ್ರೆ ನಮಗೆ ಪ್ರಾಫಿಟ್ ಜಾಸ್ತಿ ಬರುತ್ತಾ ಅಂತ ನೋಡಬಹುದು ನಾವು. ಆವಾಗ 1 ಚೇರ್ 50, 1 ಟೇಬಲ್ 59 ಚೇರ್ಸ್ ಅಂತ ಈ ಥರ ಕಾಂಬಿನೇಷನ್ ಮಾಡ್ತಾ ಹೋಗೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಕರೆಕ್ಟ್ ಅಲ್ವಾ? ಅದನ್ನು ಹೇಗೆ ಈಸಿಯಾಗಿ ಮಾಡಬಹುದು ಅಂತ ಅಂದರೆ, ನಾವು ಇಲ್ಲಿ ಕೊಟ್ಟಿರುವಂತಹ ರಿಸ್ಟ್ರಿಕ್ಷನ್ ಅಥವಾ ಇನ್ಫಾರ್ಮೇಷನ್ಗಳಿಂದ ನಾವು ಒಂದು ಕನ್ಸ್ಟೆಂಟ್ಸನ್ನು ಬರೀಬಹುದು. ಇದಿವಾಗ ಕನ್ಸ್ಟೈನು ಏನು ಹೇಳಿ, ನನಗೆ ಲಾಭ ಬರ್ತಿರೋದು, ಒಂದು ಟೇಬಲ್ ಮೇಲೆ ಲಾಭ ಬರ್ತಿರೋಂಥದ್ದೆಷ್ಟು? ನನಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಬೇಕು. ಯಾವುದರಿಂದ? 250 ರೂಪೀಸ್ ಒಂದು ಟೇಬಲಿಂದ. ಎಕ್ಸ್ನ ಟೇಬಲ್ ಅಂತ ತಗೊಂಡ್ರೆ ನಂಬರ್ ಆಫ್ ಟೇಬಲ್ಸ್ ದಟ್ ಹಿ ಈಸ್ ಸೆಲ್ಲಿಂಗ್ ಅಂತ ತಗೊಳ್ಳುವ. 75 ರೂಪೀಸ್ದು ಒಂದು ಚೇರ್ಗೆ ಲಾಭ ಬರ್ತಾ ಇದೆ. ಸೊ ಎಷ್ಟು ವೈಟ್ ಟೇಬಲ್ಗಳನ್ನು ಅವ್ನು ಸೆಲ್ ಮಾಡಿದ್ದಾನೆ ಅಂತ ಇಟ್ಕೊಳ್ಳುವ. ತೊಗೊಂಡಿರುವಂಥ ಎಲ್ಲ ಐಟಮ್ಗಳನ್ನು ಸೆಲ್ ಮಾಡಿದ್ದಾನೆ ಅಂತ ತಗೋಬೇಕು. ಅದರ್ವೈಸ್ ಇಲ್ಲಿ ಇವಾಗ ಉಳಿದ್ಬಿಟ್ರೆ ಲಾಭ ಹೆಂಗೆ ಬರುತ್ತೆ? ಇಲ್ಲ ತಾನೆ. ಅವನು ಯಾವ್ದು ಇಷ್ಟು ಪರ್ಚೇಸ್ ಮಾಡಿದ್ದಾನೆ ಅಷ್ಟೂ ಐಟಮ್ಗಳು ಸೆಲ್ ಆಗಿದೆ ಅನ್ನೋದನ್ನು ನಾವು ಇಮ್ಯಾಜಿನೇಷನ್ ಮಾಡ್ಕೊಳ್ಳುವ. ಲಾಭ ಬರೋದು ಹೆಂಗೆ? ಎಕ್ಸ್ ನಂಬರ್ ಆಫ್ ಟೇಬಲ್ಸ್ ವೈ ನಂಬರ್ಸ್ ಆಫ್ ಚೇರಿಂದ ನಮ್ಗೆ ಇವಾಗ ಪ್ರಾಫಿಟ್ ಬರ್ತಾ ಇರುವಂತಹದ್ದು. ಇದರಲ್ಲಿ ನಮ್ಗೆ ಇವಾಗ ರಿಸ್ಟ್ರಿಕ್ಷನ್ ಇದೆ. ಯಾವುದೆಲ್ಲ ರಿಸ್ಟ್ರಿಕ್ಷನ್ಸ್ ಇದೆ? ಅಮೌಂಟಿಗೆ ರಿಸ್ಟ್ರಿಕ್ಷನ್ ಇದೆ, ಕರೆಕ್ಟ್ ತಾನೆ? ನಮ್ಮ ಹತ್ರ ಇರೋದೇ 50,000, ಆ 50,000ನೇ ಯೂಸ್ ಮಾಡ್ಕೋಬೇಕು, ಕರೆಕ್ಟ್ ಅಲ್ವಾ? ನನಗೆ ಪರ್ಚೇಸ್ ಮಾಡೋಕ್ಕೆ ಒಂದು ಟೇಬಲ್ಗೆ 2,500 ರೂಪಾಯಿ ಆಗುತ್ತೆ, ಒಂದು ಚೇರ್ಗೆ ಎಷ್ಟಾಗುತ್ತೆ? 500 ರೂಪೀಸ್ ಆಗುತ್ತೆ. ಇದನ್ನು ದಿಸ್ ಇಸ್ ದ ರಿಸ್ಟ್ರಿಕ್ಷನ್ ಆನ್ ದ ಅಮೌಂಟ್. ಸ್ಪೇಸಿಗೂ ರಿಸ್ಟ್ರಿಕ್ಷನ್ ಇದೆ. ಇವೆರಡನ್ನು ಒಟ್ಟು ಸೇರಿಸಿದ್ರೆ ಎಷ್ಟು ಬೇಕಾದರೂ ತೊಗೊಳ್ಳಿ, 20 ಟೇಬಲ್ಲು ಮತ್ತು ಉಳಿದಿರೋ 40 ಚೇರನ್ನು ತೊಗೊಂಡ್ರೆ ತೊಂದರೆ ಇಲ್ಲ. ಅವೆರಡನ್ನು ನನಗೆ ಸ್ಪೇಸಿಗೆ ರಿಸ್ಟ್ರಿಕ್ಷನ್ ಇರೋದೆಷ್ಟು? 60 ಅಷ್ಟೇ. 60 ಐಟಮ್ಗಳು ಮಾತ್ರ ಇಡೋಕ್ಕಾಗುವಂಥದ್ದು. ಈ ಥರ ರಿಸ್ಟ್ರಿಕ್ಷನ್ಸ್ ಇದೆ. ಅದೇ ರೀತಿಯಾಗಿ ನಾವು ಒಂದು ಕೊಟ್ಟಿರುವಂತಹ ಏನು ಪ್ರಾಫಿಟನ್ನು ತೆಗಿಲಿಕ್ಕೆ ಹೇಗೆ ನಾವು ಆಬ್ಜೆಕ್ಟಿವ್ ಫಂಕ್ಷನ್ನ ಬರಿಬೇಕು ಅನ್ನೋದನ್ನು ನಾವಿವಾಗ ನೋಡ್ಕೋಬೇಕಾಗತ್ತೆ. ಇದನ್ನು ನಾವು ಆಬ್ಜೆಕ್ಟಿವ್ ಫಂಕ್ಷನ್ ಅಂತ ಹೇಳ್ತೀವಿ. ಯಾಕಂತಂದರೆ ನಮ್ಮ ಮೇನ್ ಆಬ್ಜೆಕ್ಟ್, ನಮ್ಮ ಮೇನ್ ಕೆಲಸ ಏನು? ಪ್ರಾಫಿಟನ್ನು ತೆಗೆಯೋದು. ಸೊ ದಿಸ್ ಇಸ್ ದ ಆಬ್ಜೆಕ್ಟಿವ್ ಫಂಕ್ಷನ್. ಹಿಯರ್ ವಿ ವಿಲ್ ಮ್ಯಾಕ್ಸಿಮೈಸ್ ಇಟ್. ಮ್ಯಾಕ್ಸಿಮೈಸ್ ಝಡ್ ಈಸ್ ಈಕ್ವಲ್ ಟು ಝಡ್ ಅಂತ ಬರಿತೀವಿ. ಅದೇ ರೀತಿಯಾಗಿ ಇದೆಲ್ಲದು ನಮಗೆ ರಿಸ್ಟ್ರಿಕ್ಷನ್. ಈ ರಿಸ್ಟ್ರಿಕ್ಷನ್ನ ನಾವೇನಂತ ಕರಿತೀವಿ ಅಂತಂದರೆ ಕನ್ಸ್ಟ್ರೇನ್ಸ್ ಅಂತ ಕರಿತೀವಿ. ಇದರಲ್ಲಿ ಇನ್ನೂ ಒಂದು ರಿಸ್ಟ್ರಿಕ್ಷನ್ ಬರುತ್ತೆ. ದಟ್ ಈಸ್ ನಥಿಂಗ್ ಬಟ್ ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0, ವೈ ಇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0. ಎಕ್ಸ್ ಅಂತಂದ್ರೇನು? ದ ನಂಬರ್ ಆಫ್ ಟೇಬಲ್ಸ್. ವೈ ಅಂತಂದ್ರೇನು? ನಂಬರ್ ಆಫ್ ಚೇರ್ಸ್. ಅವೆಲ್ಲದು ಯಾವಾಗಲೂ 0ಗಿಂತ ಜಾಸ್ತಿ ಇರುತ್ತೆ, ಕರೆಕ್ಟ್? ಅವನು ಏನಾದರೂ ಸೇಲ್ ಮಾಡಿದರೆ ಅದು ಒನ್ ಟೇಬಲ್ನ ಸೇಲ್ ಮಾಡಿದರೆ 1 ಆಯಿತು. ಕಡಿಮೆ ನೆಗೆಟಿವ್ ವ್ಯಾಲ್ಯೂ ಬರೋಕ್ಕೆ ಚಾನ್ಸ್ ಇಲ್ಲ, ಕರೆಕ್ಟಾ? ಯಾಕಂತಂದರೆ ಐಟಮ್ ಯಾವಾಗಲೂ ಐದರ್ 0 ಆರ್ ಎಲ್ಸ್ ಪಾಸಿಟಿವ್ ವ್ಯಾಲ್ಯೂಸಲ್ಲಿ ಇರುತ್ತೆ. ಎಕ್ಸ್ ವೈ ಈಸ್ ಆಲ್ವೇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0 ಅಂತ ಕನ್ಸಿಡರ್ ಮಾಡ್ತೀವಿ. ಇದೆಲ್ಲದು ರಿಸ್ಟ್ರಿಕ್ಷನ್ನು. ಇದನ್ನು ನಾವು ಕನ್ಸ್ಟ್ರೈನ್ ಅಂತ ಕರಿತೀವಿ. ಇದಕ್ಕೆ ಡೆಫಿನೇಷನ್ ಇದೆ, ವೆರಿ ಇಂಪಾರ್ಟೆಂಟ್ ಫಾರ್ 1 ಮಾರ್ಕ್ಸ್. 1 ಮಾರ್ಕ್ಸಿಗೆ ನಿಮ್ಗೆ ರಿಪೀಟೆಡ್ ಆಗಿ ಈ ಡೆಫಿನೇಷನ್ಗಳ ಮೇಲೆ ಕ್ವಶನ್ ಕೇಳಿರುವಂಥದ್ದು. ಯು ಕ್ಯಾನ್ ಸಿ ಹಿಯರ್ ಆ ಡೆಫಿನೇಷನ್ ಏನು ಹೇಳುತ್ತೆ ಅಂತಂದರೆ, ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್. Definition of that one, it is nothing but problem which minimize or maximize a linear function. Linear function ಯಾವುದು? ನಾನು ಲಾಭನ ಬರ್ದೆ, ಪ್ರಾಫಿಟು ಝಡ್ ಈಕ್ವಲ್ ಟು ಅಂತ ಬರ್ದೆ ಅಲ್ಲ, ಆ ಥರದ್ದು ಲೀನಿಯರ್ ಪ್ರಾಬ್ಲಮ್ಗಳನ್ನು ಮ್ಯಾಕ್ಸಿಮೈಸು ಮಾಡ್ಬೋದು, ಮಿನಿಮೈಸು ಮಾಡ್ಬೋದು. ಇವಾಗ ನಾನು ಪ್ರಾಫಿಟನ್ನು ನೋಡ್ತಾ ಇದ್ದರೆ
ನಾನು ಮ್ಯಾಕ್ಸಿಮೈಸ್ ಮಾಡಬೇಕು. ಅದೇ ಯಾವುದೋ ಒಂದು ಕಂಪ್ನಿಯಲ್ಲಿ ಲಾಸಲ್ಲಿದೆ, ಆ ಲಾಸ್ನ ನಾನು ಕಡಿಮೆ ಮಾಡಬೇಕು, ಇಷ್ಟು ಲಾಸ್ ಆಗ್ತಿದೆ ಅಂತ ಹೇಳಿ ಝಡ್ಡನ್ನು ಬರೆದ್ರೆ ಅದನ್ನು ಅವಾಗ ಏನು ಮಾಡಬೇಕು, ಲಾಸನ್ನು ಕಡಿಮೆ ಮಾಡಬೇಕು. ಅಟ್ ದ್ಯಾಟ್ ಟೈಮ್ ಇಟ್ ವಿಲ್ ಕಮ್ ಆಸ್ ಮಿನಿಮೈಸೇಷನ್. ಸೊ ಮ್ಯಾಕ್ಸಿಮೈಸ್ ಆರ್ ಮಿನಿಮೈಸ್ ಅ ಲೀನಿಯರ್ ಫಂಕ್ಷನ್ ಝಡ್ ಸಬ್ಜೆಕ್ಟ್ ಟು ದ ಸರ್ಟೈನ್ ಕಂಡೀಷನ್, ಯಾವುದೋ ಒಂದು ಕಂಡೀಷನ್ ಕೊಟ್ಟಿರ್ತಾರೆ, ಬೈ ದ ಸೆಟ್ ಆಫ್ ಲೀನಿಯರ್ ಇನ್ಇಕ್ವಾಲಿಟಿ ವಿತ್ ದ ನಾನ್ ನೆಗೆಟಿವ್ ವೇರಿಯೇಬಲ್ಸ್ ಆರ್ ನೋನ್ ಆಸ್ ಅ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್. ನಾನು ಅಲ್ಲಿ ಅವಾಗ ಬರ್ದ್ನಲ್ಲ, ನೆಗೆಟಿವ್ ಇರೋದಿಲ್ಲ, ಆಮೇಲೆ ರಿಸ್ಟ್ರಿಕ್ಷನ್ ಇದೆ, ಅದೆಲ್ಲದನ್ನು ಸೇರಿಬಿಟ್ಟು ಏನಂತ ಹೇಳುವಂಥದ್ದು ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ ಅಂತ ಹೇಳುವಂಥದ್ದು. ಸೊ ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಇಸ್ ಆಬ್ಜೆಕ್ಟಿವ್ ಫಂಕ್ಷನ್. ಆಬ್ಜೆಕ್ಟಿವ್ ಫಂಕ್ಷನ್ ಅಂತಂದರೆ ನಾವು ಏನು ಮಾಡ್ತಿದ್ದೀವಿ, ನಮ್ಮ ಮೇನ್ ಆಬ್ಜೆಕ್ಟ್ ಏನು ಅನ್ನೋದು. ಯು ಕ್ಯಾನ್ ಸಿ ಹಿಯರ್ ಲೀನಿಯರ್ ಫಂಕ್ಷನ್ ಝಡ್ ಈಸ್ ಈಕ್ವಲ್ ಟು ಎ ಎಕ್ಸ್ ಪ್ಲಸ್ ಬಿ ವೈ ಈ ಫಾರ್ಮಲ್ಲಿದ್ದರೆ, where a and b are the constant which has to be maximized or else minimized is called as a objective function. ಇದೆಲ್ಲ ಡೆಫಿನೇಷನ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿಯಾಗಿ ಡಿಸಿಷನ್ ವೇರಿಯೇಬಲ್ ನಾನು ಹೇಳಿದ್ನಲ್ಲ, ಎಕ್ಸ್ ಮತ್ತು ವೈ ಇವಾಗ ಡಿಸಿಷನ್ ವೇರಿಯೇಬಲ್ ಆಗಿರುತ್ತೆ. ಯಾಕಂತಂದರೆ ಏನೋ ಒಂದು ಐಟಮನ್ನು ಇವಾಗ ಟೇಬಲ್ ಮತ್ತು ಚೇರ್ ಅಂತ ತಗೊಂಡ್ರೆ ಆ ಎಲ್ಲ ಪ್ರಾಫಿಟನ್ನು ಡಿಸೈಡ್ ಮಾಡೋದು ಯಾವುದು, ಟೇಬಲ್ ಮತ್ತು ಚೇರ್, ಕರೆಕ್ಟ್ ತಾನೆ. ಅದೇ ರೀತಿಯಾಗಿ ನಾನು ಅಲ್ಲಿ ಫಸ್ಟಿಗೆ ಕ್ಲೌಡ್ ಕಿಚನ್ದು ಎಕ್ಸಾಂಪಲ್ ಕೊಟ್ಟೆ. ನಿಮಗೆ ಎಲ್ಲ ಪ್ರಾಫಿಟನ್ನು ನೀವು ಕ್ಯಾಲ್ಕುಲೇಟ್ ಮಾಡೋದು ಹೆಂಗೆ, ಎಷ್ಟು ಚಾಕ್ಲೇಟ್ ಮಾರಿದ್ರಿ, ಅದೇ ರೀತಿಯಾಗಿ ಎಷ್ಟು ಬಿಸ್ಕೆಟನ್ನು ಮಾರಿದ್ರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿಬಿಟ್ಟು ನಿಮ್ಗೆ ಏನು ಬರುವಂಥದ್ದು, ಲಾಭ ಬರುವಂಥದ್ದು, ಕರೆಕ್ಟ್ ತಾನೆ. ಸೊ ಅಂತ ಎಕ್ಸ್ ಮತ್ತು ವೈನ ನಾವೇನಂತ ಕರಿತೀವಿ, ಡಿಸಿಷನ್ ವೇರಿಯೇಬಲ್. ಸೊ ಎವ್ರಿಥಿಂಗ್ ಮ್ಯಾಕ್ಸಿಮೈಸೇಷನ್ ಆರ್ ಎಲ್ಸ್ ಮಿನಿಮೈಸೇಷನ್ ಇಸ್ ಡಿಪೆಂಡಿಂಗ್ ಆನ್ ದ ಡಿಸಿಷನ್ ವೇರಿಯೇಬಲ್. ಓಕೆನಾ, ಅದನ್ನೇ ಹೇಳ್ತಿರೋಂಥದ್ದು. ಇಲ್ಲಿ ನೀವು ಎಕ್ಸ್ ವೈ ಅಂತ ತೊಗೊಳ್ತೀವಿ. ಕನ್ಸ್ಟೈನ್ಸ್ ಅಂತಂದರೆ ರಿಸ್ಟ್ರಿಕ್ಷನ್. 50,000 ಮಾತ್ರ ಇತ್ತು ನಿಮ್ಗೆ. ಇವಾಗ ತುಂಬ ಒಂದು ಐಟಮ್ ತೊಗೊಂಡ್ರಿ, ಅದು ಒಂದು 70,000 ಆಯಿತು ಅಂತಂದರೆ ತೊಗೊಳಕ್ಕಾಗಲ್ಲ. ಯಾಕಂತಂದ್ರೆ ನಮ್ಮ ಹತ್ರ ರಿಸ್ಟ್ರಿಕ್ಷನ್ ಇರೋದೇ 50,000. 50,000ನೇ ನಾವು ಇನ್ವೆಸ್ಟ್ ಮಾಡಬೇಕು, ಅದನ್ನೇ ಹೇಳ್ತಿರೋಂಥದ್ದು. ಯು ಕ್ಯಾನ್ ಸಿ ಹಿಯರ್ ದ ಲೀನಿಯರ್ ಇನ್ಇಕ್ವಾಲಿಟಿ ಆರ್ ಇಕ್ವೇಷನ್ ಆರ್ ಅ ರಿಸ್ಟ್ರಿಕ್ಷನ್ಸ್ ಆನ್ ದ ವೇರಿಯೇಬಲ್ a linear programming problem is called as a ಓಕೆ, ಅರ್ಥ ಆಗ್ತಿದೆ. ಆ ರಿಸ್ಟ್ರಿಕ್ಷನ್ಸ್ ಇದೆಯಲ್ಲ ಅದನ್ನು ನಾವು ಕನ್ಸ್ಟ್ರೈನ್ಸ್ ಅಂತ ಕರಿತೀವಿ. ನಾನು ಅಲ್ಲಿ ಬರೆದೆ 2500 ಎಕ್ಸ್ ಪ್ಲಸ್ 500 ವೈ ಈಸ್ ಲೆಸ್ ದನ್ ಆರ್ ಈಕ್ವಲ್ ಟು 50,000 ಅಂತ. ಅದನ್ನೇ ನಾವೇನಂತ ಕರಿತೀವಿ, ಕನ್ಸ್ಟ್ರೈನ್ಸ್ ಅಂತ ಕರಿತೀವಿ. ಎಕ್ಸ್ ಈಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0, ವೈ ಈಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0. ಒಂದು ಐಟಮ್ ಅಂತ ಬರೋದಕ್ಕೋಸ್ಕರ ಇದು ಯಾವಾಗಲೂ ಏನಾಗಿರುತ್ತೆ, ನಾನ್ ನೆಗೆಟಿವ್ ಆಗಿರುತ್ತೆ. ಅದನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಒನ್ ಇಸ್ ಗ್ರಾಫಿಕಲ್ ಮೆಥಡ್ ಅಂತಂದರೆ, ಇವಾಗ ಆಬ್ಜೆಕ್ಟಿವ್ ಫಂಕ್ಷನ್ ನಮ್ಗೆ ಏನನ್ನು ಫೈಂಡ್ ಔಟ್ ಮಾಡಬೇಕು ಅಂತಾನೆ, ಪ್ರಾಫಿಟನ್ನು ಫೈಂಡ್ ಔಟ್ ಮಾಡಬೇಕಾ, ಲಾಸನ್ನು ಫೈಂಡ್ ಔಟ್ ಮಾಡಬೇಕಾ ಅನ್ನೋದು ಗೊತ್ತಿರುತ್ತೆ. ಅದೇ ರೀತಿಯಾಗಿ ಕನ್ಸ್ಟ್ರೆಂಟ್ಸನ್ನು ಕೊಟ್ಟಿರ್ತಾರೆ, ನಾನ್ ನೆಗೆಟಿವ್ ಕನ್ಸ್ಟ್ರೆಂಟ್ಸನ್ನು ಕೊಟ್ಟಿರ್ತಾರೆ. ಅದೆಲ್ಲ ಇನ್ಫಾರ್ಮೇಷನ್ಸ್ ಆದಮೇಲೆ, ಆ ಮ್ಯಾಥಮೆಟಿಕಲ್ ಫಾರ್ಮುಲೇಷನ್ ಆದಮೇಲೆ ಅದನ್ನು ಹೇಗೆ ಸಾಲ್ವ್ ಮಾಡೋದು ಅನ್ನೋದನ್ನು ನಾವಿವಾಗ ನೋಡುವ. ಸೊ ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಏನಂತ ಅಂದರೆ ಮ್ಯಾಥಮೆಟಿಕಲ್ ಫಾರ್ಮುಲೇಷನ್ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ನೋಡಿ, ಇದು ಹೆಂಗೆ ಬರ್ದಿರೋದು ಅಂತ ಅಂದರೆ, ಪ್ರಾಫಿಟ್ ಫ್ರಮ್ ದಟ್ ಟೇಬಲ್ ಆ್ಯಂಡ್ ದ ಚೇರ್ ಇಸ್ 250 rupees ಎಕ್ಸ್ ಫ್ರಮ್ ದ ಟೇಬಲ್, 75 rupees ಫ್ರಮ್ ದ ಚೇರ್. ಇದರಲ್ಲಿ ಎಕ್ಸ್ ಆ್ಯಂಡ್ ವೈ ಆರ್ ದ ನಂಬರ್ ಆಫ್ ಟೇಬಲ್ಸ್ ಆ್ಯಂಡ್ ದ ನಂಬರ್ ಆಫ್ ಚೇರ್ಸ್. ಓಕೆನಾ. ಇದೇ ರೀತಿಯಾಗಿ ನಾವು ರೆಸ್ಟ್ರಿಕ್ಷನ್ನ ಬರ್ದಿದ್ದೀವಿ, ಸಬ್ಜೆಕ್ಟ್ ಟು ದ ಕನ್ಸ್ಟೆಂಟ್ಸ್. ಇದು ಹೆಂಗೆ ಬಂದಿರೋದು ಅಂತಂದರೆ, ಯು ಕ್ಯಾನ್ ಸಿ ಹಿಯರ್, ಐ ವಿಲ್ ರೈಟ್ ಇಟ್ ಹಿಯರ್ ಓನ್ಲಿ. 2500 ಎಕ್ಸ್ ಪ್ಲಸ್ 500 ವೈ, ಕರೆಕ್ಟ್ ಅಲ್ವಾ? ಅಮೌಂಟ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 50,000. ಲೆಸ್ ದೆನ್ ಕಡಿಮೆನೇ ಇರಬೇಕು, ಯಾಕಂತಾನೆ ನಮ್ಮ ಹತ್ರ ಮ್ಯಾಕ್ಸಿಮಮ್ ಇರೋದು ದುಡ್ಡು ಅಷ್ಟೆ. ಓಕೆನಾ. ಇದನ್ನ ಇವಾಗ ಡಿವೈಡ್ ಮಾಡಿದರೆ ಯು ಕ್ಯಾನ್ ಸಿ ಹಿಯರ್ 25 ಅಂತ ಅಂದರೆ 25x ಪ್ಲಸ್ 5y ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎಷ್ಟಾಗುತ್ತೆ, 500 ಆಗುತ್ತೆ. ಇನ್ನೂ ಸಿಂಪ್ಲಿಫೈ ಮಾಡೋದಾದರೆ 5 5 5x ಪ್ಲಸ್ y ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 100. ಅದನ್ನೇ ಇಲ್ಲಿ ಬರ್ದಿರೋವಂಥದ್ದು. ಸಿಂಪ್ಲಿಫೈ ಮಾಡಿಬಿಟ್ಟು ಏನು ಜಾದು ಮಾಡಿದ್ದಲ್ಲ, ಇದು ಎಕ್ಸ್ ಪ್ಲಸ್ ವೈ ಎರಡರನ್ನು ಆ್ಯಡ್ ಮಾಡಿದರೆ ನಮ್ಗೆ ಎಷ್ಟು ಸ್ಪೇಸ್ ಇದೆ, ಲೆಸ್ ದೆನ್ ಆರ್ ಈಕ್ವಲ್ ಟು 60. 60ಗಿಂತ ಜಾಸ್ತಿ ಆ ರೂಮಲ್ಲಿ ನಮಗೆ ಐಟಮ್ಗಳನ್ನು ಹಾಕ್ಲಿಕ್ಕೆ ಆಗೋದಿಲ್ಲ, ಆಯಿತಾ? ಸೊ ಅದಕ್ಕೋಸ್ಕರ ಎಕ್ಸ್ ಪ್ಲಸ್ ವೈ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 60 ಅಂತ ಬರ್ದಿರುವಂಥದ್ದು. ಇವಾಗ ಇಂಪಾರ್ಟೆಂಟ್ ಟಾಪಿಕ್ ಏನಂತ ಅಂದರೆ, ಇದಕ್ಕೆ ಸೊಲ್ಯೂಷನನ್ನು ಹೇಗೆ ಫೈಂಡ್ ಔಟ್ ಮಾಡೋದು ಅಂತ. ಓಕೆನಾ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಕೇಳ್ಕೊಳ್ಳಿ. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾವು ಫಸ್ಟಿಗೆ ಏನು ಮಾಡಬೇಕು ಅಂತಂದರೆ, ಕೊಟ್ಟಿರುವಂತಹ ರಿಸ್ಟ್ರಿಕ್ಷನ್
ಇನ್ಇಕ್ವಾಲಿಟಿನ ಇಕ್ವೇಷನ್ ಆಗಿ ಬರ್ಕೋಬೇಕು. ದಿಸ್ ಒನ್ ಐ ವಿಲ್ ಕನ್ಸಿಡರ್ ಆಸ್ ಅ ಫಸ್ಟ್ ಒನ್, ದಿಸ್ ಇಸ್ ದ ಸೆಕೆಂಡ್ ಒನ್. ಫಸ್ಟ್ ಇಕ್ವೇಷನ್ನ ಇನ್ಇಕ್ವಾಲಿಟಿನ ನಾನು ಇಕ್ವೇಷನ್ ಆಗಿ ತಗೊಳ್ತೀನಿ, ಓಕೆನಾ, ಈಸ್ ಈಕ್ವಲ್ ಟು 100 ಅಂತ ತಗೊಳ್ತೀನಿ. ಯಾಕಂತಾನೆ ನನಗೆ ಎಕ್ಸ್ ಮತ್ತು ವೈ ವ್ಯಾಲ್ಯೂ ಬೇಕಲ್ವಾ. ಸೊ ಇದನ್ನು 100 ಅಂತ ತಗೊಂಡು ಎಕ್ಸ್ ಮತ್ತು ವೈ ಅಲ್ಲಿ ನಾನು ಇದನ್ನು ಗ್ರಾಫಿಕಲಿ ಫೈಂಡ್ ಔಟ್ ಮಾಡ್ತಿರೋದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂತಂದರೆ ಎಕ್ಸಿಗೆ 0 ವ್ಯಾಲ್ಯೂ ಹಾಕ್ತೀವಿ, ಆವಾಗ ವೈ ವ್ಯಾಲ್ಯೂ ಏನು ಬರುತ್ತೆ 100 ಬರುತ್ತೆ. ಅದೇ ರೀತಿಯಾಗಿ ವೈಗೆ 0 ಹಾಕಿದರೆ ಎಕ್ಸಿಗೆ ಎಷ್ಟು ವ್ಯಾಲ್ಯೂ ಬರುತ್ತೆ, ಇಟ್ ವಿಲ್ ಬಿ 20, ಕರೆಕ್ಟ್ ಅಲ್ವಾ. ನಮಗಿವಾಗ ಪಾಯಿಂಟ್ಗಳು ಸಿಗ್ತಾ ಇದೆ, ನಾನು ಇದನ್ನು ಗ್ರಾಫಿಕಲಿ ಫೈಂಡ್ ಔಟ್ ಮಾಡ್ತಿರೋದಕ್ಕೋಸ್ಕರ. ಅದೇ ರೀತಿಯಾಗಿ ಸೆಕೆಂಡ್ ಇಕ್ವೇಷನಲ್ಲಿ ಇಲ್ಲಿ ನೋಡಿ ಇನ್ಇಕ್ವಾಲಿಟಿನ ಇಕ್ವೇಷನ್ ಆಗಿ ತಗೊಳ್ತೀನಿ. ಎಕ್ಸ್ ಪ್ಲಸ್ ವೈ 60 ಅಂತ ಕೊಟ್ಟಿದ್ದಾರೆ. ಎಕ್ಸ್ ಮತ್ತು ವೈ, ಎಕ್ಸಿಗೆ 0 ಹಾಕಿದರೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ಏನಾಗುತ್ತೆ, ವೈ ವ್ಯಾಲ್ಯೂ 60 ಬರುತ್ತೆ, ವೈಗೆ 0 ಹಾಕಿದರೆ ಎಕ್ಸ್ ವ್ಯಾಲ್ಯೂ 60 ಬರುತ್ತೆ. ಇದಿವಾಗ ನನಗೆ ಒಂದು ಲೈನಲ್ಲಿರುವಂತಹ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 60 ಅಂತಂದರೆ ಇಟ್ ಈಸ್ ನಥಿಂಗ್ ಬಟ್ ಅ ಲೈನ್, ಕರೆಕ್ಟಾ, ಒಂದು ಸ್ಟ್ರೈಟ್ ಲೈನ್ ಆಗಿರುತ್ತೆ. ಅದರಲ್ಲಿರುವಂಥ 2 ಪಾಯಿಂಟ್ಗಳು ಸಿಗ್ತಾ ಇದೆ. 0,60 ಅಂತಂದರೆ ಇಟ್ ಈಸ್ ಇಂಟರ್ಸೆಕ್ಟಿಂಗ್ ಎಟ್ ವಿತ್ ರೆಸ್ಪೆಕ್ಟ್ ಟು ವಿಚ್ ಆಕ್ಸಿಸ್, ವೈ ಆಕ್ಸಿಸ್, ಯಾಕಂದರೆ ವೈ ಆಕ್ಸಿಸ್ ವ್ಯಾಲ್ಯೂ ಇದೆ. ದಿಸ್ ಪಾಯಿಂಟ್ ವಿಲ್ ಇಂಟರ್ಸೆಕ್ಟ್ ಎಟ್ ದ ಎಕ್ಸ್ ಆಕ್ಸಿಸ್ ಆಗಿರುತ್ತೆ. ಇದನ್ನು ನಾವು ಗ್ರಾಫಿಕಲಿ ಹೆಂಗೆ ಸಾಲ್ವ್ ಮಾಡೋದು ಅಂತ ಇವಾಗ ನೋಡುವ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ನೋಡ್ಕೊಳ್ಳಿ. ಐ ಟುಕ್ ಒನ್ ಗ್ರಾಫ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಯಾಕಂತಂದರೆ ನಿಮ್ಗೆ ಇವಾಗ ಎಕ್ಸಾಮಲ್ಲೂ ಗ್ರಾಫ್ ಇದೇ ಥರ ಇರುತ್ತೆ. ಸೊ ಈಸಿ ಆಗಲಿ ಅಂತ ಹೇಳಿಬಿಟ್ಟು ನಾನು ಕನ್ಸಿಡರ್ ಮಾಡಿರುವಂಥದ್ದು. ನಾನಿವಾಗ ಏನು ಮಾಡ್ತೀನಿ ಅಂತಂದರೆ ಐ ವಿಲ್ ಯೂಸ್ ಡಿಫ್ರೆಂಟ್ ಕಲರ್ಸ್ ಹಿಯರ್. ಈ ಪಾಯಿಂಟನ್ನು ಪ್ಲಾಟ್ ಮಾಡ್ತೀನಿ, ಅದಕ್ಕೆ ಪಾಯಿಂಟ್ ಗೊತ್ತಿರಬೇಕು ಅಂತ ಹೇಳಿದ್ದು. ಎಕ್ಸ್ ಈಸ್ ಈಕ್ವಲ್ ಟು 0,100. ಅದಕ್ಕಿಂತ ಮೊದಲು ನಾವು ಕೋಆರ್ಡಿನೇಟ್ ಸ್ಕೇಲನ್ನು ಬರೆಯುವ. ಸ್ಕೇಲ್ ಬರೀದಿದ್ರೂ ತೊಂದರೆ ಇಲ್ಲ, ಬಟ್ ಪಾಯಿಂಟನ್ನು ನೀವು ಡಿಫೈನ್ ಮಾಡಬೇಕು. ಹೆಂಗೆ ಡಿಫೈನ್ ಮಾಡ್ತೀರಾ, 1 ಸೆಂಟ್, ಇದನ್ನು 0 ಅಂತ ತಗೊಳ್ಳುವ. ಇದು 1 2 3 ಎಷ್ಟು 10 20 ಅಂತ ತಗೊಳ್ಳುವ, ಯಾಕಂತಾನೆ 100 ತನಕ ಇದೆ ನಮಗಿಲ್ಲಿ ಪಾಯಿಂಟ್ಗಳು. ಸೊ ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ, 10 20 30 40 50 60 70 80 90 100, ಓಕೆನಾ. 110 ನೀವು ಬರೀಬಹುದು ಎಕ್ಸ್ ಆ್ಯಕ್ಸಿಸ್. ಅದೇ ರೀತಿ ವೈ ಆ್ಯಕ್ಸಿಸಲ್ಲೂ ಪ್ಲಾಟ್ ಮಾಡುವ. 10 20 30 40 50, ಓಕೆನಾ, 60 70 80 90. ನಿಮ್ಗೆ ಓಕೆ 5 ಈಸಿ ಆದರೆ ಅದನ್ನೇ ತಗೊಳ್ಳಿ, ತೊಂದರೆ ಇಲ್ಲ. ಇದು ಎಕ್ಸ್ ಆ್ಯಕ್ಸಿಸ್ಸು, ವೈ ಆ್ಯಕ್ಸಿಸ್ಸು. ನೀವು ಕೇಳ್ಬೋದು, ಮೇಡಮ್ ಎಕ್ಸ್ ವೈ ಆ್ಯಕ್ಸಿಸ್ ಮಾತ್ರ ಫಸ್ಟ್ ಕ್ವಾಡ್ರೆಂಟೇ ಯಾಕೆ ತೊಗೊಂಡಿದ್ದೀರಾ, ಬೇರೆ ಕ್ವಾಡ್ರೆಂಟನ್ನು ಯಾಕೆ ತೊಗೊಳ್ತಾ ಇಲ್ಲ ಅಂತ ಅಂದರೆ ಅದನ್ನೇ ಹೇಳ್ತಿರೋಂಥದ್ದು. ಇಲ್ಲಿರೋಂಥದ್ದು ನೋಡಿ, ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0, ವೈ ಇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0, ಅದು ಬರುವಂಥದ್ದು ಫಸ್ಟ್ ಕ್ವಾಡ್ರೆಂಟಲ್ಲಿ ಮಾತ್ರ. ಸೊ ದ್ಯಾಟ್ಸ್ ವೈ ವಿ ಆರ್ ಕನ್ಸಿಡರಿಂಗ್ ದ ಸೊಲ್ಯೂಷನ್ ವಿಚ್ ಎಕ್ಸಿಸ್ಟ್ ಇನ್ ದ ಫಸ್ಟ್ ಕ್ವಾಡ್ರೆಂಟ್ ಓನ್ಲಿ. ಸೆಕೆಂಡ್ ಥರ್ಡ್ ಕ್ವಾಡ್ರೆಂಟನ್ನೆಲ್ಲ ನಾವು ಕನ್ಸಿಡರ್ ಮಾಡೋದಿಲ್ಲ. ಇದು 100 110 ಆಯಿತಾ. ಇವಾಗ ನಾವು ಪಾಯಿಂಟ್ಗಳನ್ನು ಪ್ಲಾಟ್ ಮಾಡುವ ಯೂಸಿಂಗ್ ದ ಒಬ್ಟೈನ್ಡ್ ಪಾಯಿಂಟ್ಸ್. ಇಲ್ಲಿ ಸಿಕ್ಕಿರುವಂಥ ಪಾಯಿಂಟ್ಗಳಿಂದ ಫಸ್ಟಿಗೆ ನೋಡಿ, ಈ ಇಕ್ವೇಷನ್ನಿಂದ, ಈ ಇಕ್ವೇಷನ್ ಆಫ್ ಲೈನಿಂದ ನಮ್ಗೆ ಯಾವುದೆಲ್ಲ ಪಾಯಿಂಟ್ ಸಿಕ್ಕಿದೆ, 0 ಎಕ್ಸ್ ಆ್ಯಕ್ಸಿಸ್ ವ್ಯಾಲ್ಯೂ 0 ಆದರೆ ವೈ ಆ್ಯಕ್ಸಿಸ್ ವ್ಯಾಲ್ಯೂ 100 ಇಲ್ಲಿ ಪ್ಲಾಟ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ ದ ಪಾಯಿಂಟ್ ವಿಚ್ ಇಸ್ ಹ್ಯಾವಿಂಗ್ ದ ಕೋಆರ್ಡಿನೇಟ್ ವ್ಯಾಲ್ಯೂ ಆಸ್ 0,100. ಅದೇ ರೀತಿಯಾಗಿ ಇದರಲ್ಲಿ ಇನ್ನೊಂದು ಪಾಯಿಂಟ್ ಇದೆ, ಎಕ್ಸ್ ಆ್ಯಕ್ಸಿಸ್ ವ್ಯಾಲ್ಯೂ 20, ವೈ ಆ್ಯಕ್ಸಿಸ್ ವ್ಯಾಲ್ಯೂ ಏನಾಗಿದೆ 0. ಸೊ ದಿಸ್ ಇಸ್ 20,0, ಸರಿನಾ. ಇದನ್ನು ನಾನು ಇವಾಗ ಸ್ಟ್ರೈಟ್ ಲೈನಲ್ಲಿ ಜಾಯಿನ್ ಮಾಡ್ತೀನಿ. ಯು ಕ್ಯಾನ್ ಸಿ ಯರ್ ಸ್ಟ್ರೈಟ್ ಲೈನ್ ಬರಲಿಲ್ಲ ಅಂತ ಅಂದರೆ ಕರೆಕ್ಟಾಗಿ ನೋಡ್ಕೊಳ್ಳಿ, ಓಕೆನಾ, ಬರಲಿಲ್ಲ. ಸೊ ಸ್ಟ್ರೈಟ್ ಲೈನಲ್ಲಿ ಸ್ಕೇಲಲ್ಲಿ ಡ್ರಾ ಮಾಡಿದರೆ ಎಕ್ಸಾಕ್ಟಾಗಿ ಬರುತ್ತೆ. ಸೊ ಯು ಕ್ಯಾನ್ ಸಿ ಯರ್. ನೆಕ್ಸ್ಟ್ ವಿ ವಿಲ್ ಡ್ರಾ ಒನ್ ಮೋರ್, ದಟ್ ಈಸ್ ನಥಿಂಗ್ ಬಟ್ ಎಕ್ಸ್ ಈಕ್ವಲ್ ಟು 60, ವೈ ಈಸ್ ಈಕ್ವಲ್ ಟು 60. ಅದನ್ನು ನಾನು ಬೇರೆ ಇಂಕಲ್ ಪ್ಲಾಟ್ ಮಾಡ್ತೀನಿ. ಇಲ್ಲಿ ನೋಡಿ, ಎಕ್ಸ್ ವ್ಯಾಲ್ಯೂ 0 ಆದರೆ ವೈ ವ್ಯಾಲ್ಯೂ 60, ಇಟ್ ಈಸ್ ಹಿಯರ್ 0,60. ಅದೇ ರೀತಿಯಾಗಿ ಇಲ್ಲಿ ಕೆಲವೊಂದು ಸಲ ಪಾಯಿಂಟನ್ನು ಪ್ಲಾಟ್ ಮಾಡುವಾಗ ನೀವು ರಾಂಗ್ ಮಾಡ್ತೀರಾ. ಎಕ್ಸ್ ಆ್ಯಕ್ಸಿಸ್ ವ್ಯಾಲ್ಯೂ 20 ಇದ್ದಾಗ ಎಕ್ಸ್ ಆ್ಯಕ್ಸಿಸ್ ವ್ಯಾಲ್ಯೂ ಇಲ್ಲಿ ಬರಬೇಕು. ಸಿಮಿಲರ್ಲಿ ನೆಕ್ಸ್ಟ್ ಒನ್, ದಿಸ್ ಇಸ್ ಎಕ್ಸ್ ಆ್ಯಕ್ಸಿಸ್ ವ್ಯಾಲ್ಯೂ 60, ವೈ ಆ್ಯಕ್ಸಿಸ್ ವ್ಯಾಲ್ಯೂ 0. ಈ ಥರ ಈ ಪಾಯಿಂಟ್ಗಳಿಂದ ನಾನು ಸ್ಟ್ರೈಟ್ ಲೈನನ್ನು ಡ್ರಾ ಮಾಡ್ತಿದ್ದೀನಿ, ಎಲ್ಲಿ ಗ್ರಾಫಲ್ಲಿ, ಓಕೆನಾ. ಓಕೆ, ದಿಸ್ ಇಸ್ ದ ಲೈನ್. ಇದು ಇವಾಗ ಕರೆಕ್ಟಾಗಿ ಬಂದಿದ್ರೆ ಇಲ್ಲಿ ಬರ್ತಾ ಇತ್ತು, ಆಯಿತಾ. ಸೊ ಯು ಕ್ಯಾನ್ ಸಿ ಯರ್, ನಾನು ಇವಾಗ ಡ್ರಾ ಮಾಡ್ತೀನಿ ಇದರಲ್ಲಿ.
ಈ ಥರ ಡ್ರಾ ಮಾಡಬಹುದು. ಇಲ್ಲೊಂದು ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಸಿಗ್ತಾ ಇದೆ, ಓಕೆನಾ ನಮಗೆ. ಆದರೆ ಇಂಟರ್ಸೆಕ್ಟಿಂಗ್ ಪಾಯಿಂಟ್ಗಿಂತ ಮೊದಲು ನಮಗೆ ಸೊಲ್ಯೂಷನ್ನ ಫೈಂಡ್ ಔಟ್ ಮಾಡಬೇಕು. ಬೈ ಶೇಡಿಂಗ್ ದ ರೀಜನ್, ಸಿಕ್ಕಿರುವಂತಹ ರೀಜನ್ನ ಶೇಡ್ ಮಾಡಿಬಿಟ್ಟು ನಾವಿವಾಗ ಸೊಲ್ಯೂಷನ್ನ ಫೈಂಡ್ ಔಟ್ ಮಾಡಬೇಕು. ಅದು ಹೆಂಗಂತ ಅಂದರೆ, ಈ ಈಕ್ವೇಷನ್, ಈ ರೆಡ್ ಕಲರ್ ಲೈನ್ ಸಿಕ್ಕಿರುವಂತಹ ಈಕ್ವೇಷನ್ ಯಾವುದು? ಐ ವಿಲ್ ರೈಟ್ ದ ಈಕ್ವೇಷನ್ ಆಫ್ ದಟ್ ಲೈನ್ 5x + y = 100, ಸರಿನಾ? ಅದೇ ರೀತಿಯಾಗಿ ಇಲ್ಲೊಂದು ಲೈನ್ ಸಿಗ್ತಾ ಇದೆ, ಅದೇನು x ಪ್ಲಸ್, ಬ್ಲೂ ಕಲರಲ್ಲೇ ಬರಿತೀನಿ, x + y = 60. ಇದು ಇನ್ನೊಂದು ಲೈನ್. ಬಟ್ ಇದು ಲೈನ್ ಅಷ್ಟೇ ನಾವು ತಗೊಂಡಿರುವಂಥದ್ದು. ನಮಗೆ ಕೊಟ್ಟಿರುವಂಥ ಇನ್ಫಾರ್ಮೇಷನ್ ಏನು? ಇನ್ಇಕ್ವಾಲಿಟಿನ ಕೊಟ್ಟಿದ್ದಾರೆ. ಈ ಲೈನ್ಗಿಂತ ಕಡಿಮೆ ಇರುವಂತಹ ಎಲ್ಲ ವ್ಯಾಲ್ಯೂಗಳು ಇದನ್ನು ಹೋಲ್ಡ್ ಆಗುತ್ತೆ ಅಂತ. ಮೀನಿಂಗ್ ಏನು? ಈ ಲೈನ್ಗಿಂತ ಕಡಿಮೆ ಇರುವಂತಹ ಎಲ್ಲ ಲೆಸ್ ದನ್ ಅಂತ ಅಂದಾಗ ನನಗೆ ಈ ಕೆಳಗಡೆ, ಈ ಲೈನಿನ ರೆಡ್ ಕಲರ್ ಲೈನ್ನ ಕೆಳಗಡೆ ಯಾವುದೆಲ್ಲ ಪಾಯಿಂಟ್ಗಳು ಬರುತ್ತಲ್ಲ ಅದೆಲ್ಲದು ಈ ಕಂಡೀಷನ್ನ ಹೋಲ್ಡ್ ಆಗುತ್ತೆ. ಅರ್ಥ ಆಯ್ತಾ? ಇವಾಗ ಈ ಬ್ಲೂ ಲೈನನ್ನೇ ಕನ್ಸಿಡರ್ ಮಾಡುವ. ನಮಗಿಲ್ಲಿ ಕೊಟ್ಟಿರುವಂಥ ಕಂಡೀಷನ್ ಏನು? x + y is less than or equal to 60, ಕರೆಕ್ಟಾ? x + y is less than or equal to 60. ಯಾವುದೋ ಒಂದು ಪಾಯಿಂಟನ್ನು ಕನ್ಸಿಡರ್ ಮಾಡಿ. ನಾನೀಗ ಈ ಬ್ಲೂ ಕಲರ್ ಲೈನ್ಗಿಂತ ಕೆಳಗಡೆ ಇರುವಂಥ ಒಂದು ಪಾಯಿಂಟನ್ನು ತೊಗೊಳ್ತೀನಿ. 30, ಇಲ್ಲಿರುವಂಥ ಪಾಯಿಂಟ್ ಏನಾಗಿರುತ್ತೆ? 30, 20 ಆಗಿರುತ್ತೆ. ಅದನ್ನು ನಾನು ಇಲ್ಲಿ ಹಾಕ್ತೀನಿ. x ವ್ಯಾಲ್ಯೂ 30, y ವ್ಯಾಲ್ಯೂ 20 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 60. ನಿಜ ತಾನೇ ಇದು? ದಿಸ್ ಇಸ್ ಟ್ರೂ. ಮೀನಿಂಗ್ ಏನು? ಈ ಲೈನಿನ ಕೆಳಗಡೆ ಇರುವಂತಹ ಎಲ್ಲ ವ್ಯಾಲ್ಯೂಗಳು ಈ ಇನ್ಇಕ್ವಾಲಿಟಿನ ಹೋಲ್ಡ್ ಆಗುತ್ತೆ. ಹಂಗಂತಂದರೆ ಈ ಬರೀ ಲೈನ್ ಮೇಲಿರುವಂಥ ಪಾಯಿಂಟ್ ಅಲ್ಲ, ಇದ್ರ ಕೆಳಗಡೆ ಇರುವಂಥ ಎಲ್ಲ ಪಾಯಿಂಟ್ಗಳು ಈ ಇನ್ಇಕ್ವಾಲಿಟಿಗೆ ಆನ್ಸರ್ ಆಗಿರುತ್ತೆ. ಕನ್ಫ್ಯೂಷನ್ ಆಗ್ತಿದೆಯಾ? ಅದು ಹೆಂಗಂತಂದರೆ, ಎಕ್ಸ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 5 ಅಂತ ಅಂದರೆ ಇನ್ ದ ರಿಯಲ್ ಲೈನಲ್ಲಿ ಕನ್ಸಿಡರ್ ಮಾಡೋದಾದರೆ, ರಿಯಲ್ ಲೈನ್ ಬೇಡ, ನ್ಯಾಚುರಲ್ ನಂಬರ್ಸಲ್ಲೇ ಕನ್ಸಿಡರ್ ಮಾಡೋದಾದರೆ ಯಾವುದೆಲ್ಲ ಲೈನ್ಗಳು ಬರುತ್ತೆ? 1, ಯಾವುದೆಲ್ಲ ಪಾಯಿಂಟ್ ಬರುತ್ತೆ? 3, 4, 5 ಬರುತ್ತೆ. ಇದು ಹಾಗೆ ಈ ಲೈನ್ಗಿಂತ ಲೆಸ್ ದ್ಯಾನ್ ಅಂತಂದರೆ ಇದ್ರ ಕೆಳಗಡೆ ಇರುವಂಥ ಎಲ್ಲ ಪಾಯಿಂಟ್ಗಳು ಬರುತ್ತೆ. ಸಿಮಿಲರ್ಲಿ ಈ ರೆಡ್ ಲೈನ್ಗಿಂತ ಕೆಳಗಡೆ ಇರುವಂಥ ಎಲ್ಲ ಲೆಸ್ ದ್ಯಾನ್ ಆಗಿರೋದಕ್ಕೋಸ್ಕರ ಕೆಳಗಡೆ ಇರುವಂಥ ಎಲ್ಲ ಪಾಯಿಂಟ್ಗಳು ನಮಗೇನು ಬರುತ್ತೆ? ಸೊಲ್ಯೂಷನ್ ಆಗಿ ಸಿಗತ್ತೆ. ಓಕೆನಾ? ಬಟ್ ನಮಗಿಲ್ಲಿ ಇವಾಗ ಇನ್ನೂ ಒಂದು ಕಂಡೀಷನ್ ಇದೆ, ರಿಸ್ಟ್ರಿಕ್ಷನ್. ಏನು ಅಂತಂದರೆ, ಜಸ್ಟ್ ಇದಿಷ್ಟು ರೀಜನ್ಗಳಲ್ಲ ನಮಗೆ ಸೊಲ್ಯೂಷನ್ ರೀಜನು. ಇವೆರಡೂ ಲೈನ್ದು ಇಂಟರ್ಸೆಕ್ಷನ್ ಇರುತ್ತಲ್ಲ, ದ್ಯಾಟ್ ವಿಲ್ ಬಿ ದ ಸೊಲ್ಯೂಷನ್ ರೀಜನ್. ಯು ಕ್ಯಾನ್ ಸಿ ಹಿಯರ್, ಈ ಲೈನ್ ಇದು ಕೆಳಗಡೆ, ಈ ಲೈನ್ ಇದು ಕೆಳಗಡೆ ಅಂತಂದ್ರೆ ಎರಡರದ್ದು ಇಂಟರ್ಸೆಕ್ಟಿಂಗ್ ರೀಜನ್ ಯಾವುದು? ಇದು. ಸೊ ಇದರಲ್ಲಿರುವಂತಹ ಪಾಯಿಂಟ್ಗಳು ಏನಾಗಿರುತ್ತೆ? ಸೊಲ್ಯೂಷನ್ ಆಗಿರುತ್ತೆ. ಇವಾಗ ನೀವು ಕನ್ಸಿಡರ್ ಮಾಡಿದರೆ ಇದರಲ್ಲಿ ಇವಾಗ 10 ಚೇರ್ಸ್ ಅಥವಾ ಇಲ್ಲಿವಾಗ ಕನ್ಸಿಡರ್ ಮಾಡಿದರೆ ಎಕ್ಸ್ ಆಕ್ಸಿಸ್ ವ್ಯಾಲ್ಯೂ 10 ಅಂತಂದರೆ 10 ಟೇಬಲ್ಸು 40 ಚೇರ್ಗಳನ್ನು ನಾವು ಪರ್ಚೇಸ್ ಮಾಡಬಹುದು. ಈ ರೀತಿಯಾಗಿ ಈ ಇಂಟರ್ಸೆಕ್ಷನ್ ರೀಜನ್ ಇದೆಯಲ್ಲ, ದ್ಯಾಟ್ ವಿಲ್ ಗಿವ್ ದ ಸೊಲ್ಯೂಷನ್ ಫಾರ್ ದ ಗಿವನ್ ಪ್ರಾಬ್ಲಮ್. ಕೊಟ್ಟಿರುವಂಥ ಪ್ರಾಬ್ಲಮ್ ನಮ್ಗೆ ಎಲ್ಲಿ ಮ್ಯಾಕ್ಸಿಮಮ್ ಪ್ರಾಫಿಟ್ ಬರುತ್ತೆ ಅಂತ ಹೆಂಗೆ ಫೈಂಡ್ ಔಟ್ ಮಾಡೋದು ಅಂತಂದರೆ, ಈ ಥರ ರಿಸ್ಟ್ರಿಕ್ಷನ್ ಬರೆದ್ಬಿಟ್ಟು ಅದರಲ್ಲಿ ನಾವು ಸೊಲ್ಯೂಷನ್ ರೀಜನನ್ನು ಫೈಂಡ್ ಔಟ್ ಮಾಡಬೇಕು. ಆ ಸೊಲ್ಯೂಷನ್ ರೀಜನ್ನಲ್ಲಿ ಇರುವಂತಹ ಇಷ್ಟೊಂದು ಪಾಯಿಂಟ್ ಇದೆ. ಇಷ್ಟೊಂದು ಪಾಯಿಂಟ್ ಮೀನಿಂಗ್ ಏನು? 10 ಚೇರ್ಸು 10 ಟೇಬಲ್ ಪರ್ಚೇಸ್ ಮಾಡಬಹುದು, 20 ಚೇರ್ಸು 20 ಟೇಬಲ್ನ ಪರ್ಚೇಸ್ ಮಾಡಬಹುದು. ಆದರೆ ಇಲ್ಲಿ ನೋಡಿ, ಇದು ಅಲ್ಲ ಅಂತಾನೆ ಮೀನಿಂಗ್ ಏನು? 50 ಟೇಬಲ್ಲು 20 ಚೇರ್ಗಳನ್ನ ಪರ್ಚೇಸ್ ಮಾಡ್ಬೋದಾ? ಆಗೋದಿಲ್ಲ. ಅದನ್ನೇ ಹೇಳ್ತಿರೋಂಥದ್ದು. ಈ ರೀಜನ್ ಒಳಗಡೆ ಬಂದಿರುವಂತಹ ಪಾಯಿಂಟ್ಗಳು ನಮಗೆ ಬೇಕಾಗಿರುವಂತಹ ಮ್ಯಾಕ್ಸಿಮಮ್ ಪ್ರಾಫಿಟನ್ನು ಕೊಡುತ್ತೆ. ಅದನ್ನು ನಾವು ಗ್ರಾಫಲ್ಲಿ ಇನ್ನೂ ಚೆನ್ನಾಗಿ ಸ್ಟ್ರೈಟ್ ಲೈನನ್ನು ಡ್ರಾ ಮಾಡಿಬಿಟ್ಟು ಮಾಡಬಹುದು. ಇದಕ್ಕಿನ್ನೊಂದು ಥಿಯರಮ್ ಇದೆ, ಆ ಥಿಯರಮಲ್ಲಿ ನಮ್ಗೆ ಬೇಕಾಗಿರುವಂತಹ ಆನ್ಸರ್ನ ಹೇಳುತ್ತೆ. ಪ್ರೊಸೀಜರ್ ಇಷ್ಟು, ಆಯಿತಾ? ಸೊ ಇದರಲ್ಲಿ ಫೀಸಿಬಲ್ ರೀಜನ್ ಅಂತ ಬರುತ್ತೆ, ಅದನ್ನೇ ಹೇಳ್ತಿರೋದು. ದ ಕಾಮನ್ ರೀಜನ್ ಡಿಟರ್ಮೈನ್ಡ್ ಬೈ ದ ಆಲ್ ದ ಕನ್ಸ್ಟೆಂಟ್ಸ್, ಕೊಟ್ಟಿರುವಂಥ ಎಲ್ಲ ಕನ್ಸ್ಟೆಂಟ್ಸಿಂದನೂ ಕಾಮನ್ ರೀಜನ್ ಅಂತಂದರೆ ಇಂಟರ್ಸೆಕ್ಷನ್ ರೀಜನ್ ಇರುತ್ತಲ್ಲ, ಅದರಿಂದ ಇಲ್ಲಿ ನೋಡಿ, ಕಾಮನ್ ರೀಜನ್ ಫಾರ್ ಆಲ್ ದ ಕನ್ಸ್ಟೆಂಟ್ ಇನ್ಕ್ಲೂಡಿಂಗ್ ದ ನಾನ್ ನೆಗೆಟಿವ್ ಕನ್ಸ್ಟೆಂಟ್ ಎಕ್ಸ್, y is greater than 0 ಆಫ್ ಅ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ ಈಸ್ ಕಾಲ್ಡ್ ದ ಫೀಸಿಬಲ್ ರೀಜನ್. ಅದೆರಡರದ್ದು ಇಂಟರ್ಸೆಕ್ಷನ್ ಯೆಲ್ಲೋ ಕಲರಲ್ಲಿ ಮಾಡಿದ್ನಲ್ಲ, ಅದು ಫೀಸಿಬಲ್ ರೀಜನ್ ಆಗಿರುತ್ತೆ ಫಾರ್ ದ ಗಿವನ್ ಪ್ರಾಬ್ಲಮ್. ಅದೇ ರೀತಿಯಾಗಿ ಇನ್ನೊಂದು
ಅದರ ಹೊರಗಡೆ ಇರುವಂಥದ್ದು, ಆ ಯೆಲ್ಲೋ ಕಲರಿಂದ ಹೊರಗಡೆ ಇರುವಂಥ ಎಲ್ಲ ರೀಜನ್ಗಳನ್ನು ನಾವು ಇನ್ಫೀಸಿಬಲ್ ರೀಜನ್ ಅಂತ ಕರಿತೀವಿ. ಇನ್ನೊಂದು ಫೀಸಿಬಲ್ ಸೊಲ್ಯೂಷನ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅದು ಏನು ಮೀನಿಂಗ್ ಅಂತ ಅಂದರೆ ದ ಪಾಯಿಂಟ್ಸ್ ವಿದಿನ್ ಆ್ಯಂಡ್ ಆನ್ ದ ಬೌಂಡ್ರೀಸ್ ಆಫ್ ದ ಫೀಸಿಬಲ್ ರೀಜನ್. ಆ ಶೇಡ್ ಮಾಡಿರುವಂಥ ಯೆಲ್ಲೋ ಕಲರ್ ಶೇಡ್ ಮಾಡಿದ್ನಲ್ಲ, ಅದ್ರಲ್ಲಿ ತುಂಬ ಪಾಯಿಂಟ್ಸ್ ಇದೆ ತಾನೆ. ಆ ಪಾಯಿಂಟ್ಸ್ಗಳು ಅಥವಾ ಆ ಲೈನ್ ಮೇಲೆ ಇರುವಂತಹ ಪಾಯಿಂಟ್ಗಳನ್ನು ನಾವು ಸೊಲ್ಯೂಷನ್ ಆಗಿ ಕನ್ಸಿಡರ್ ಮಾಡಬಹುದು ಅಂತ ಹೇಳ್ತಿರುವಂಥದ್ದು. ಅರ್ಥ ಆಯ್ತಾ? ನೆಕ್ಸ್ಟ್ ಒನ್ ಇಸ್ ಅದರ ಹೊರಗಡೆ ಇರುವಂತಹ ಪಾಯಿಂಟ್ಗಳನ್ನು ನಾವು ಇನ್ಫೀಸಿಬಲ್ ಸೊಲ್ಯೂಷನ್ ಅಂತಲೂ ಕನ್ಸಿಡರ್ ಮಾಡ್ಬೋದು ಅಥವಾ ಇನ್ಫೀಸಿಬಲ್ ಪಾಯಿಂಟ್ಗಳಂತ ಕನ್ಸಿಡರ್ ಮಾಡ್ತೀವಿ. ಆಪ್ಟಿಮಲ್ ಸೊಲ್ಯೂಷನ್ ಅಂತ ಅಂದರೆ ಎನಿ ಪಾಯಿಂಟ್ ಇನ್ ದ ಫೀಸಿಬಲ್ ರೀಜನ್ ದಟ್ ಗಿವ್ಸ್ ದ ಆಪ್ಟಿಮಲ್ ವ್ಯಾಲ್ಯೂ. ಇವಾಗ ನೀವು ಕರೆಕ್ಟಾಗಿ ನೋಡೋದಾದರೆ ನಾನು ಪುನಃ ಹೇಳ್ತೀನಿ ನೋಡಿ, ನಿಮ್ಗೆ ಡೌಟ್ ಇದ್ದರೆ. ನಾನಿವಾಗ ಶೇಡ್ ಮಾಡಿದ ಮೇಲೆ ನನಗೆ ಒಂದು ರೀಜನ್ ಸಿಕ್ತು. ಇದನ್ನು ಫೀಸಿಬಲ್ ರೀಜನ್ ಅಂತ ಕರಿತೀವಿ. ಇದರೊಳಗಡೆ ಪಾಯಿಂಟ್ಗಳಿದೆ, ಅವುಗಳನ್ನು ಫೀಸಿಬಲ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಇವಾಗ ಆಪ್ಟಿಮಲ್ ಸೊಲ್ಯೂಷನ್ ಅಂತ ಅಂದರೆ ಇಲ್ಲಿ ಎಷ್ಟೊಂದು ಪಾಯಿಂಟ್ಗಳಿದೆ. ಕರೆಕ್ಟಾಗಿ ನೋಡಿದರೆ ಇದರೊಳಗಡೆ ಎಷ್ಟೊಂದು ಪಾಯಿಂಟ್ ಇದೆ. ಯಾವುದಾದ್ರೂ ಒಂದು ಪಾಯಿಂಟನ್ನು ಯಾರಾದರೂ ಕಮೆಂಟ್ ಮಾಡ್ಬೋದಾ? ಇಲ್ಲಿ ನೋಡಿ, ಇದನ್ನು ಕನ್ಸಿಡರ್ ಮಾಡಿದರೆ 40,10 ಅಲ್ಲಲ್ಲ 10,40, ಆಮೇಲೆ 10,30 ಅಥವಾ 5,30 ಈ ಥರ ಬೇರೆ ಬೇರೆ ಏನಿದೆ ಪಾಯಿಂಟ್ಸ್ ಇದೆ, ಅದೆಲ್ಲದು ಏನಾಗಿರುತ್ತೆ? ಸೊಲ್ಯೂಷನ್ ಆಗಿರುತ್ತೆ. ಆದರೆ ಆಪ್ಟಿಮಲ್ ಸೊಲ್ಯೂಷನ್ ಅಂತ ಅಂದರೆ ಯಾವ ಪಾಯಿಂಟನ್ನು ನಾನು ಈ ಮ್ಯಾಕ್ಸಿಮೈಸೇಷನ್ ಆಬ್ಜೆಕ್ಟಿವ್ ಫಂಕ್ಷನ್ಗೆ ಹಾಕಿದಾಗ ಜಾಸ್ತಿ ವ್ಯಾಲ್ಯೂ ಬರುತ್ತಲ್ಲ, ಅದನ್ನು ನಾವು ಏನಂತ ಕರಿತೀವಿ? ಆಪ್ಟಿಮಲ್ ಸೊಲ್ಯೂಷನ್ ಅಂತ ಕರಿತೀವಿ. ಓಕೆನಾ? ಇಂಪಾರ್ಟೆಂಟ್ ಆಗುತ್ತೆ ಇದು ಆಪ್ಟಿಮಲ್ ಸೊಲ್ಯೂಷನ್ನು. ಅದು ಹೆಂಗಂತ ಅಂದರೆ you can see here any point in the feasible region that gives the optimal value of the objective function is called the optimal solution. ಅದೇ ರೀತಿಯಾಗಿ ಎನಿ ಪಾಯಿಂಟ್ ಔಟ್ಸೈಡ್ ದ ಫೀಸಿಬಲ್ ರೀಜನ್ ಇಸ್ ಕಾಲ್ಡ್ ಆಸ್ ಅ ಇನ್ಫೀಸಿಬಲ್ ಸೊಲ್ಯೂಷನ್. ಹೊರಗಡೆ ಇದ್ದರೆ ಅದು ನಮ್ಗೆ ಇನ್ಫೀಸಿಬಲ್ ಸೊಲ್ಯೂಷನ್ ಆಗಿರುತ್ತೆ, ಫೀಸಿಬಲ್ ಸೊಲ್ಯೂಷನ್ ಆಗಿರೋದಿಲ್ಲ. ಇವಾಗ ಇದೆಲ್ಲದನ್ನು ಆ ಪಾಯಿಂಟ್ ತುಂಬ ಪಾಯಿಂಟ್ ಇದೆಯಲ್ಲ, ಅದನ್ನು ಹೆಂಗೆ ಫೈಂಡ್ ಔಟ್ ಮಾಡೋದು ಅಂತಂದರೆ ನಮ್ಮ ಹತ್ರ ಒಂದು ಥಿಯರಮ್ ಇದೆ. ಆ ಥಿಯರಮ್ ಏನನ್ನ ಹೇಳುತ್ತೆ ಅಂತ ಅಂದರೆ ಯು ಕ್ಯಾನ್ ಸಿ ಲೆಟ್ ಆರ್ ಬಿ ದ ಫೀಸಿಬಲ್ ರೀಜನ್. ಓಕೆನಾ? ನಾವು ಶೇಡ್ ಮಾಡಿದ್ವಲ್ಲ ಯೆಲ್ಲೋ ಕಲರ್ದು, ಆ ಥರ ರೀಜನ್ ಸಿಕ್ಕಿದೆ ಆಫ್ ಅ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್. ಲೆಟ್ z ಈಕ್ವಲ್ ಟು ax ಪ್ಲಸ್ by ಬಿ ದ ಆಬ್ಜೆಕ್ಟಿವ್ ಫಂಕ್ಷನ್ ವೆನ್ z ಹ್ಯಾಸ್ ದ ಆಪ್ಟಿಮಲ್ ವ್ಯಾಲ್ಯೂ where the variable x and y subject to the constraint decided by the linear inequality, then the optimal value must be occur at the corner point. This is very important. ಇದನ್ನೇ ನಾವು ಇಲ್ಲಿ ಹೋಲ್ ಚಾಪ್ಟ್ರಲ್ಲಿ ಯೂಸ್ ಮಾಡುವಂಥದ್ದು. ಅದೇನಂತ ಅಂದರೆ ಒಂದು ರೀಜನ್ ಬಂದಿರುತ್ತೆ, ಶೇಡ್ ಮಾಡಿದಾಗ ಇಂಟರ್ಸೆಕ್ಷನ್ ಆಗಿಬಿಟ್ಟು ನಮಗೊಂದು ಫೀಸಿಬಲ್ ರೀಜನ್ ಬಂದಿರುತ್ತೆ. ಅದರಲ್ಲಿ ತುಂಬ ಪಾಯಿಂಟ್ಗಳಿರುತ್ತೆ, ಅದೆಲ್ಲದು ಸೊಲ್ಯೂಷನ್ನೇ. ಆದರೆ ನಮ್ಗೆ ಆಪ್ಟಿಮಲ್ ವ್ಯಾಲ್ಯೂ ಬೇಕಾಗಿರುವಂಥ ಸೊಲ್ಯೂಷನನ್ನು ಹೆಂಗೆ ಫೈಂಡ್ ಔಟ್ ಮಾಡೋದು ಅಂತಂದರೆ ಕಾರ್ನರ್ ಪಾಯಿಂಟ್ಗಳಿರುತ್ತಲ್ವಾ, ಕಾರ್ನರ್ ಪಾಯಿಂಟ್ಗಳು, ಅದರಿಂದ ನಾವು ಏನನ್ನು ಫೈಂಡ್ ಔಟ್ ಮಾಡ್ಬೋದು? ಮ್ಯಾಕ್ಸಿಮಮ್ ಅಥವಾ ಮಿನಿಮಮ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬಹುದು. ಅದೇ ರೀತಿಯಾಗಿ ಇನ್ನೊಂದು ಥಿಯರಮ್ ಏನು ಹೇಳುತ್ತೆ ಅಂತಂದರೆ ಲೆಟ್ ಆರ್ ಬಿ ದ ಫೀಸಿಬಲ್ ರೀಜನ್ ಆಫ್ ದ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ ಆ್ಯಂಡ್ z ಈಕ್ವಲ್ ಟು ax ಪ್ಲಸ್ by ಇಸ್ ದ ಆಬ್ಜೆಕ್ಟಿವ್ ಫಂಕ್ಷನ್. ಇಫ್ ಆರ್ ಇಸ್ ಬೌಂಡೆಡ್ ದೆನ್ ದ ಆಬ್ಜೆಕ್ಟಿವ್ ಫಂಕ್ಷನ್ z ಹ್ಯಾಸ್ ಬೋತ್ ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್. ನಮಗೀಗ ಒಂದು ರೀಜನ್ ಸಿಕ್ತು, ಅದು ಬೌಂಡೆಡ್ ಆಗಿದೆ ಅಂತಂದರೆ ನಮಗೊಂದು ಕಾರ್ನರ್ ಸೈಡ್ಸ್ಗಳಿದೆ, ಕರೆಕ್ಟಾ? ಆ ಥರ ಇದ್ದಾಗ ಮ್ಯಾಕ್ಸಿಮಮ್ ವ್ಯಾಲ್ಯೂ ಇರುತ್ತೆ, ಮಿನಿಮಮ್ ವ್ಯಾಲ್ಯೂ ಇರುತ್ತೆ. ಅದೇ ಒಂದು ವೇಳೆ ಇಫ್ ಇಟ್ ಈಸ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆ್ಯಂಡ್ ಮಿನಿಮಮ್ ದೀಸ್ ಒಕ್ಕರ್ ಎಟ್ ದ ಕಾರ್ನರ್ ಪಾಯಿಂಟ್. ಓಕೆ, ಬೌಂಡೆಡ್ ಆಗಿದ್ದಾಗ ಕಾರ್ನರ್ ಪಾಯಿಂಟಲ್ಲಿ ವ್ಯಾಲ್ಯೂಸ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ಆದರೆ ಒಂದು ವೇಳೆ ಇಫ್ ಇಟ್ ಈಸ್ ಅನ್ಬೌಂಡೆಡ್ ಆದಾಗ ಏನಾಗಿರ್ಬೋದು? ರೀಜನ್ನಲ್ಲಿ ನಮ್ಗೆ ಇಂಟರ್ಸೆಕ್ಷನ್ ವ್ಯಾಲ್ಯೂ ಹೊರಗಡೆ ಬಂದಿದೆ. ಓಕೆನಾ? ಅವಾಗ ಏನು ಮಾಡೋದು ಅಂತಂದರೆ ದ ವ್ಯಾಲ್ಯೂ ಆಫ್ ದ ಆಬ್ಜೆಕ್ಟಿವ್ ಫಂಕ್ಷನ್ ಮೆ ನಾಟ್ ಎಕ್ಸಿಸ್ಟು ಇರ್ಬೋದು, ಇಲ್ಲದೇನೂ ಇರಬಹುದು. ಅರ್ಥ ಆಯ್ತಾ? ಇಫ್ ಇಟ್ ಈಸ್ ಎಕ್ಸಿಸ್ಟ್ ಇಟ್ ಮಸ್ಟ್ ಅಕ್ಕರ್ ಎಟ್ ದ ಕಾರ್ನರ್ ಪಾಯಿಂಟ್. ಕಾರ್ನರ್ ಪಾಯಿಂಟಲ್ಲೇ ಇರುವಂಥದ್ದು. ಒಂದು ವೇಳೆ ಅನ್ಬೌಂಡೆಡ್ ಆದರೆ ನಮ್ಗೆ ಇಂಟರ್ಸೆಕ್ಟಿಂಗ್ ಪಾಯಿಂಟನ್ನು ನಾವು ಪುನಃ ಫೈಂಡ್ ಔಟ್ ಮಾಡಬೇಕು ಯೂಸಿಂಗ್ ಬೈ ಕನ್ಸಿಡರಿಂಗ್ ಆಬ್ಜೆಕ್ಟಿವ್ ಫಂಕ್ಷನ್ ಆಸ್ ಒನ್ ಆಫ್ ದ ಕನ್ಸ್ಟ್ರೇಂಟ್ ಅಂತ ಕನ್ಸಿಡರ್ ಮಾಡಿಬಿಟ್ಟು ನಾವು ಸಾಲ್ವ್ ಮಾಡ್ತೀವಿ. ಅದೇನಂತ ಹೇಳ್ಕೊಡ್ತೀನಿ. ಆದರೆ ಒಂದು ವೇಳೆ ಬೌಂಡೆಡ್ ಆಗಲಿ ಅನ್ಬೌಂಡೆಡ್ ಆಗಲಿ ನಮಗೆ ರೀಜನ್ ಸಿಗ್ತಾ ಇದೆ ಅಂತ ಅಂದರೆ
ಅದೇನಾಗಿರಬೇಕು, ಸೊಲ್ಯೂಷನ್ ಕಾರ್ನರ್ ಪಾಯಿಂಟಲ್ಲೇ ಇರಬೇಕು. ಅರ್ಥ ಆಯ್ತಾ? ಸೊ ಇದನ್ನು ನಾವು ಹೆಂಗೆ ಸಾಲ್ವ್ ಮಾಡ್ತೀವಿ ಈ ಟಾಪಿಕ್ನ ಅಂತಂದರೆ ಕಾರ್ನರ್ ಪಾಯಿಂಟ್ ಮೆಥಡ್ ಅಂತ ಕರಿತೀವಿ. ಯಾಕಂತಂದರೆ ಕಾರ್ನರ್ ಪಾಯಿಂಟ್ಗಳು ನಮಗೆ ಬೇಕಾದಂತಹ ಆಪ್ಟಿಮಲ್ ವ್ಯಾಲ್ಯೂನ ಕೊಡ್ತಿದೆ ಅಂತ ಗೊತ್ತು. ಅದನ್ನು ಹೆಂಗೆ ಫೈಂಡ್ ಔಟ್ ಮಾಡೋದು ಅನ್ನೋದನ್ನು ನಾವಿವಾಗ ನೋಡುವ. ಸ್ಟೆಪ್ ಬೈ ಸ್ಟೆಪ್, ವೆರಿ ಇಂಪಾರ್ಟೆಂಟ್. ನಾನು ಹೇಳಿದೆ ಫಸ್ಟಿಗೆ ಕೊಟ್ಟಿರುವಂಥ ಕನ್ಸ್ಟೆಂಟ್ಸನ್ನ ಏನಂತ ಕನ್ಸಿಡರ್ ಮಾಡಬೇಕು, ಇಕ್ವೇಷನ್ ಆಗಿ ಕನ್ಸಿಡರ್ ಮಾಡಬೇಕು. ಅದೇ ರೀತಿಯಾಗಿ ಯು ಕ್ಯಾನ್ ಸಿ ಹಿಯರ್, ಫೈಂಡ್ ದ ಫೀಸಿಬಲ್ ರೀಜನ್ ಆಫ್ ದ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ ಆ್ಯಂಡ್ ದೆನ್ ಡಿಟರ್ಮೈನ್ ದ ಕಾರ್ನರ್ ಪಾಯಿಂಟ್ಸ್. ಫಸ್ಟ್ ಕೆಲಸನೇ ಏನು, ಕಾರ್ನರ್ ಪಾಯಿಂಟನ್ನು ಫೈಂಡ್ ಔಟ್ ಮಾಡಬೇಕು. ಅದಕ್ಕೆ ಬೇರೆ ಬೇರೆ ಮೆಥಡ್ಗಳಿದೆ. ನೀವು ಆ ಕೊಟ್ಟಿರುವಂಥ ಇನ್ಇಕ್ವಾಲಿಟಿನ ಇಕ್ವೇಷನ್ ಆಗಿ ಕನ್ವರ್ಟ್ ಮಾಡಿಬಿಟ್ಟು ಸಾಲ್ವ್ ಮಾಡಬಹುದು. ಅಥವಾ ನೀವೇನು ಮಾಡ್ಬೋದು, ನಾನಿವಾಗ ಎಕ್ಸ್ ಮತ್ತು ವೈಗೆ 0 ಹಾಕಿಬಿಟ್ಟು ಇಂಟರ್ಸೆಕ್ಟಿಂಗ್ ಪಾಯಿಂಟನ್ನು ಫೈಂಡ್ ಔಟ್ ಮಾಡಿದ್ನಲ್ಲ, ಆ ರೀತಿಯಲ್ಲಿಯೂ ಮಾಡಬಹುದು. ಓಕೆನಾ? ಸೊ ನೆಕ್ಸ್ಟ್, ಡಿಟರ್ಮೈನ್ ದ ಕಾರ್ನರ್ ಪಾಯಿಂಟ್. ಕಾರ್ನರ್ ಪಾಯಿಂಟನ್ನು ಫಸ್ಟ್ ಫೈಂಡ್ ಔಟ್ ಮಾಡಬೇಕು. ಅದಾದಮೇಲೆ ಇವ್ಯಾಲ್ಯೂಯೇಟ್ ದ ಆಬ್ಜೆಕ್ಟಿವ್ ಫಂಕ್ಷನ್. ಆ ಕಾರ್ನರ್ ಪಾಯಿಂಟನ್ನು ಆಬ್ಜೆಕ್ಟಿವ್ ಫಂಕ್ಷನ್ಗೆ ಹಾಕಿಬಿಟ್ಟು ಮ್ಯಾಕ್ಸಿಮಮ್ ಯಾವ್ದು ವ್ಯಾಲ್ಯೂ ಬರ್ತಾ ಇದೆ, ಮಿನಿಮಮ್ ಯಾವ್ದು ವ್ಯಾಲ್ಯೂ ಬರ್ತಾ ಇದೆ ಅನ್ನೋದನ್ನು ನೋಡಬೇಕು. ಆಯಿತಾ? ಮ್ಯಾಕ್ಸಿಮಮ್ ವ್ಯಾಲ್ಯೂನ ಎಮ್ ಅಂತ ತಗೊಳ್ಳುವ, ಮಿನಿಮಮ್ ವ್ಯಾಲ್ಯೂನ ಸ್ಮಾಲ್ ಲೆಟರ್ ಎಮ್ ಅಂತ ತಗೊಳ್ಳುವ. ವೆನ್ ದ ಫೀಸಿಬಲ್ ರೀಜನ್ ಇಸ್ ಬೌಂಡೆಡ್ ಅಂತಂದರೆ, ಇಂಟರ್ಸೆಕ್ಟ್ ಮಾಡಿದಾಗ ನಮಗೊಂದು ಬೌಂಡ್ರಿ ಸಿಕ್ಕಿದ್ರೆ, ಬೌಂಡೆಡ್ ಆಗಿದ್ರೆ, ಎಮ್ ಆ್ಯಂಡ್ ಕ್ಯಾಪಿಟಲ್ ಎಮ್ ಆ್ಯಂಡ್ ದ ಸ್ಮಾಲ್ ಎಮ್ ಆರ್ ದ ಮ್ಯಾಕ್ಸಿಮಮ್ ಆ್ಯಂಡ್ ದ ಮಿನಿಮಮ್ ವ್ಯಾಲ್ಯೂ. ಇಫ್ ಇಟ್ ಈಸ್ ಅನ್ಬೌಂಡೆಡ್ ಆದಾಗ ನಮಗೆ ಕೆಲಸ ಇರುವಂಥದ್ದು ಅದೇನಂತ ಅಂದರೆ, ಇವಾಗ ಸಿಕ್ಕಿರುವಂತಹ ರೀಜನ್ನು ಅನ್ಬೌಂಡೆಡ್ ಆಗಿದ್ರೆ, ಆ ಫೀಸಿಬಲ್ ರೀಜನ್ನು ಅನ್ಬೌಂಡೆಡ್ ಆಗಿದ್ರೆ ಏನು ಮಾಡಬೇಕು ಅಂತ ಅಂದರೆ, ನೀವು ಫಸ್ಟಿಗೆ ಕೊಟ್ಟಿರುವಂತಹ ಆಬ್ಜೆಕ್ಟಿವ್ ಫಂಕ್ಷನ್ನ ಇನ್ನೊಂದು ಕನ್ಸ್ಟ್ರೈನ್ ಆಗಿ ತಗೋಬೇಕು. ವಿತ್ ರೆಸ್ಪೆಕ್ಟ್ ಟು ದ ವ್ಯಾಲ್ಯೂ, ಸಿಕ್ಕಿರುವಂತಹ ಮ್ಯಾಕ್ಸಿಮಮ್ ವ್ಯಾಲ್ಯೂ ಜೊತೆಗೆ ಆ ಕನ್ಸ್ಟ್ರೈನನ್ನು ಏನಂತ ಆಬ್ಜೆಕ್ಟಿವ್ ಫಂಕ್ಷನ್ನ ಹೊಸ ಕನ್ಸ್ಟ್ರೈನ್ ಆಗಿ ತಗೋಬೇಕು. ಯಾವಾಗ ಆ ಕನ್ಸ್ಟ್ರೈನ್ ಜೊತೆಗೆ ನೀವು ಪುನಃ ಫೀಸಿಬಲ್ ರೀಜನ್ನ ಫೈಂಡ್ ಔಟ್ ಮಾಡ್ತೀರಾ, ನೋ ಪಾಯಿಂಟ್ ಇನ್ ಕಾಮನ್ ಇದ್ದರೆ, ಅಂತಂದರೆ ಹೊಸ ರೀಜನ್ಗೂ ಹಳೆ ರೀಜನ್ಗೂ ಯಾವುದು ಪಾಯಿಂಟ್ಗಳು ಕಾಮನ್ ಇಲ್ಲ ಅಂತಂದರೆ, ಫಸ್ಟ್ ಯಾವ ಆನ್ಸರ್ ಬಂದಿರುತ್ತಲ್ಲ ದ್ಯಾಟ್ ವಿಲ್ ಬಿ ದ ಮ್ಯಾಕ್ಸಿಮಮ್. ಒಂದು ವೇಳೆ ಕಾಮನ್ ಆಗಿ ರೀಜನ್ ಬಂತು ಅಂತಾನೆ ವಾಟ್ ವಿ ಕ್ಯಾನ್ ಸೇ, ದೆರ್ ಈಸ್ ನೋ ಮ್ಯಾಕ್ಸಿಮಮ್ ಅಂತ ಹೇಳ್ಬೋದು. ಸಿಮಿಲರ್ಲಿ ಮಿನಿಮಮ್ಗೂ ಕೊಟ್ಟಿರುವಂತಹ ಆಬ್ಜೆಕ್ಟಿವ್ ಫಂಕ್ಷನನ್ನು ಹೊಸ ಕನ್ಸ್ಟ್ರೈನ್ ಆಗಿ ತಗೋಬೇಕು. ವಿತ್ ರೆಸ್ಪೆಕ್ಟ್ ಟು ದ ಅಬ್ಟೈನ್ಡ್ ಮಿನಿಮಮ್ ವ್ಯಾಲ್ಯೂ, ಸಿಕ್ಕಿರುವಂಥ ಮಿನಿಮಮ್ ವ್ಯಾಲ್ಯೂ ಜೊತೆಗೆ ಹೊಸ ಕನ್ಸ್ಟ್ರೈನ್ ಆಗಿ ತಗೋಬೇಕು. ಅದಾದಮೇಲೆ ಪುನಃ ಫೀಸಿಬಲ್ ರೀಜನ್ನ ಫೈಂಡ್ ಔಟ್ ಮಾಡಿದಾಗ ಯಾವುದಾದ್ರೂ ಪಾಯಿಂಟ್ಗಳು ಕಾಮನ್ ಆಗಿ ಇಲ್ಲ, ಅಥವಾ ಆ ಫೀಸಿಬಲ್ ರೀಜನ್ ನೋ ಪಾಯಿಂಟ್ ಇನ್ ಕಾಮನ್ ವಿತ್ ದ ಅಬ್ಟೈನ್ಡ್ feasible region, then the previous one will be the minimum value. Similarly, ಒಂದು ವೇಳೆ ನಮಗೆ ರೀಜನ್ ಕಾಮನ್ ಆಗಿ ಪಾಯಿಂಟ್ ಯಾವುದಾದ್ರೂ ಕಾಮನ್ ಆಗಿ ಬಂತು ಅಂತಂದರೆ ವಿ ಕ್ಯಾನ್ ಸೇ ದ್ಯಾಟ್ ದರ್ ಇಸ್ ನೋ ಮಿನಿಮಮ್ ವ್ಯಾಲ್ಯೂ ಅಂತ ಹೇಳ್ಬೋದು. ಕನ್ಫ್ಯೂಷನ್ ಆಗ್ತಿದೆಯಾ? ಡೋಂಟ್ ವರಿ, ವಿ ವಿಲ್ ಸಾಲ್ವ್ ದಿಸ್ ಒನ್ ವಿತ್ ಒನ್ ಆಫ್ ದ ಪ್ರಾಬ್ಲಮ್. ಆವಾಗ ನಾವು ಅದನ್ನು ಈಸಿಯಾಗಿ ಅರ್ಥ ಮಾಡ್ಕೊಳ್ಬಹುದು. ಸೊ ಯು ಕ್ಯಾನ್ ಸಿ ಹಿಯರ್. ಓಕೆ, ಸಾಲ್ವ್ ದ ಪ್ರಾಬ್ಲಮ್. ಗ್ರಾಫಿಕಲಿ ಮಿನಿಮೈಸ್ ಆ್ಯಂಡ್ ದ ಮ್ಯಾಕ್ಸಿಮೈಸ್. ಇವಾಗ ನಮಗೆ ಆಬ್ಜೆಕ್ಟಿವ್ ಫಂಕ್ಷನ್ ಕೊಟ್ಟಿದ್ದಾರೆ. ಮೇನ್ ಆಬ್ಜೆಕ್ಟ್ ಏನು ಇದು, ಓಕೆನಾ? ಆಬ್ಜೆಕ್ಟಿವ್ ಫಂಕ್ಷನ್ ಕೊಟ್ಟಿದ್ದಾರೆ ಏನು, z = 3x + 9y. ಸಬ್ಜೆಕ್ಟ್ ಟು ದ ಕನ್ಸ್ಟ್ರೆಂಟ್ಸ್, ಬೇರೆ ಬೇರೆ ಕನ್ಸ್ಟ್ರೆಂಟ್ ರಿಸ್ಟ್ರಿಕ್ಷನನ್ನು ಕೊಟ್ಟಿದ್ದಾರೆ. ಇದೆಲ್ಲದನ್ನು ಯೂಸ್ ಮಾಡಿಕೊಂಡು ನಾವು ಇವಾಗ ಏನು ಮಾಡಬೇಕು, ವಿ ನೀಡ್ ಟು ಫೈಂಡ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಲ್ಲಿ ಬರುತ್ತೆ, ಮಿನಿಮಮ್ ವ್ಯಾಲ್ಯೂ ಎಲ್ಲಿ ಬರುತ್ತೆ ಅನ್ನೋದನ್ನು ನೋಡ್ಕೋಬೇಕು. ಫಸ್ಟ್ ಕೆಲಸ ಏನು, ಫಸ್ಟ್ ಸ್ಟೆಪ್ ಇಸ್ ಫೈಂಡಿಂಗ್ ದ ಕಾರ್ನರ್ ಪಾಯಿಂಟ್ಸ್. ಓಕೆನಾ? ಕಾರ್ನರ್ ಪಾಯಿಂಟ್ಸನ್ನು ನಾವು ಹೆಂಗೆ ಫೈಂಡ್ ಔಟ್ ಮಾಡೋದು ಅಂತಂದರೆ, ಯು ಕ್ಯಾನ್ ಸಿ ಹಿಯರ್, ಬೈ ಕನ್ಸಿಡರಿಂಗ್ ದ ಗಿವನ್ ಇನ್ಇಕ್ವಾಲಿಟಿ ಆಸ್ ಅ ಇಕ್ವೇಷನ್. ಫಸ್ಟಿಗೆ x + 3y ≤ 60 ಅಂತ ತಗೊಳ್ತೀನಿ. ಲೆಸ್ ಅಲ್ಲ, ಈಕ್ವಲ್ ಟು ಬೈ ಕನ್ಸಿಡರಿಂಗ್ ದ ಇನ್ಇಕ್ವಾಲಿಟಿ ಆಸ್ ಅ ಇಕ್ವೇಷನ್ ಅಂತ ತೊಗೊಂಡ್ಬಿಟ್ಟು ನಾನಿವಾಗ ಸಾಲ್ವ್ ಮಾಡ್ತೀನಿ. ಕರೆಕ್ಟ್ ಮಾಡಿ ನೋಡ್ಕೊಳ್ಳಿ, ಬಿಕಾಸ್ ವೆರಿ ಇಂಪಾರ್ಟೆಂಟ್. 6 ಮಾರ್ಕ್ಸಿಗೆ ಪಕ್ಕಾ ಕ್ವಶನು. ಹೆಂಗೆ, ಫಸ್ಟಿಗೆ ಎಕ್ಸ್ ಆಕ್ಸಿಸ್ ವ್ಯಾಲ್ಯೂ ಎಕ್ಸ್, ವೈ. ಎಕ್ಸ್ 0 ಆದರೆ ವೈ ವ್ಯಾಲ್ಯೂ ಏನಾಗುತ್ತೆ, 20 ಆಗುತ್ತೆ. ಸಿಮಿಲರ್ಲಿ ವೈ 0 ಆದರೆ ಎಕ್ಸ್ ಆಕ್ಸಿಸ್ ವ್ಯಾಲ್ಯೂ ಏನಾಗುತ್ತೆ, 60 ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಪಾಯಿಂಟನ್ನು ತಗೊಳ್ತೀನಿ, ಇನ್ನೊಂದು ಇನ್ಇಕ್ವಾಲಿಟಿ, ದಟ್ ಈಸ್ x + y = 10 ಅಂತ ತಗೊಳ್ತೀನಿ. ಸರಿನಾ? ಇವಾಗ ಸೇಮ್ ಎಕ್ಸ್, ವೈ, ಎಕ್ಸ್ 0, ವೈ ಇಸ್ 10, y is 0, x is 10 ಆಯಿತು. ಆದರೆ ಇಲ್ಲಿ ಇನ್ನೊಂದು ಇನ್ಇಕ್ವಾಲಿಟಿ ಇದೆ, ಅದೇನು x = y. ಇದೇನು ಡಿಫ್ರೆಂಟ್ ಆಗಿದೆ, ಕರೆಕ್ಟಾ? ಎಕ್ಸಿಗೆ
0 ಹಾಕಿದರೆ ವೈಯು 0 ಬರ್ತಾ ಇದೆ. ಎಕ್ಸಿಗೆ 0 0 ಆಯ್ತಲ್ವಾ, 10 ಹಾಕುವ, ವೈಯು 10 ಬರುತ್ತೆ. ದ್ಯಾಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಅ ಸ್ಟ್ರೈಟ್ ಲೈನ್ ಪಾಸಿಂಗ್ ಥ್ರೂ ದ ಆರಿಜಿನ್ ಅಂತ ಗೊತ್ತಾಯ್ತು ನಮಗೆ. ಎಕ್ಸ್ ಈಕ್ವಲ್ ಟು ವೈ ಕೊಟ್ಟಾಗ ಇದನ್ನ ಇವಾಗ ಹೆಂಗೆ ಸಾಲ್ವ್ ಮಾಡೋದು ಅಂತಂದರೆ ವಿ ನೀಡ್ ಟು ಸಾಲ್ವ್ ದಿಸ್ ಒನ್ ಯೂಸಿಂಗ್ ದ ಗ್ರಾಫಿಕಲ್ ಮೆಥಡ್. ಗ್ರಾಫಲ್ಲಿ ಪಾಯಿಂಟನ್ನು ಪ್ಲಾಟ್ ಮಾಡುವ. ಪಾಯಿಂಟನ್ನು ಪ್ಲಾಟ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಯಾವುದು ಸ್ಕೇಲನ್ನು ಬರಿಬೇಕು ಅಂತ ಇಲ್ಲ, ಬಟ್ ನಿಮಗೆ ಗೊತ್ತಿದ್ರೆ ಆಯಿತು. ಇದನ್ನು 5 10 ಅಂತ ತೊಗೊಳ್ತೀನಿ ನಾನು. 5 10 20 30 ಎಷ್ಟಿದೆ 40. ಎಕ್ಸ್ ಆ್ಯಕ್ಸಿಸಲ್ಲಿ ಯಾವುದು ಹೈಯೆಸ್ಟ್ ವ್ಯಾಲ್ಯೂ 60 ತನಕ ಇದೆ, ಕರೆಕ್ಟಾ? ಸಾರಿ 5 10 ಆದಮೇಲೆ 15 ಅಲ್ವಾ, ನಾನು 20 ಅಂತ ಬರೆದೆ. ರಾಂಗ್ ಆಯ್ತು ನೋಡಿ. ಮಿಸ್ಟೇಕ್ ಎಲ್ಲ ಮಾಡಬೇಡಿ ನಾನು ಮಾಡಿದ ಹಾಗೆ ಎಕ್ಸಾಮಲ್ಲಿ. ಯಾಕಂತಂದರೆ 6 ಮಾರ್ಕ್ಸ್ ಕ್ವಶನ್ ಅದು. 5 10 15 20 25 ದೆನ್ ದಿಸ್ ಇಸ್ 30 35 ದೆನ್ 40 45. ನೀವು ಕರೆಕ್ಟಾಗಿ ಡ್ರಾ ಮಾಡಿದರೆ ಆನ್ಸರ್ ಸಹ ಎಕ್ಸಾಕ್ಟಾಗಿ ಪಾಯಿಂಟ್ ಸಿಗುತ್ತೆ ನಿಮಗೆ, ಆಯಿತಾ? 60 65 ಇದು ಎಕ್ಸ್ ಆ್ಯಕ್ಸಿಸ್ ವ್ಯಾಲ್ಯೂ. ಸಿಮಿಲರ್ಲಿ ವೈ ಆ್ಯಕ್ಸಿಸಲ್ಲೂ 5 10 ಅಂತಲೇ ತೊಗೊಳ್ತೀನಿ. 5 10 15 ದೆನ್ ದಿಸ್ ಇಸ್ 20 25 ದೆನ್ 30 35 ನೆಕ್ಸ್ಟ್ 40 45 50 55 60. ಎಲ್ಲಿ ತನಕ ಇದೆ ಅಷ್ಟೇ ಇರೋದಾ? ಬೇಡ, ಓಕೆ ಸಾಕು. ಇವಾಗ ನಮ್ಮ ಫಸ್ಟ್ ಕೆಲಸ ಏನು, ಐ ನೀಡ್ ಟು ಪ್ಲಾಟ್ ದಿಸ್ ಪಾಯಿಂಟ್ಸ್ ಆನ್ ದ ಗ್ರಾಫ್. ಎಕ್ಸ್ 0 ಆದರೆ ವೈ ವ್ಯಾಲ್ಯೂ ಏನು 20, ಕರೆಕ್ಟಾ? ಎಕ್ಸ್ 0 ಆದರೆ ವೈ ವ್ಯಾಲ್ಯೂ 20, ದಟ್ ವಿಲ್ ಕಮ್ಸ್ ಆನ್ ದ ಎಕ್ಸ್ ಆ್ಯಕ್ಸಿಸ್. ಇಲ್ಲಿ ವೈ ಆ್ಯಕ್ಸಿಸಲ್ಲಿ ಬರುತ್ತೆ. ದಿಸ್ ಪಾಯಿಂಟರ್ಸ್ ನಾನು ಇದೇ ಬ್ಲೂ ಕಲರಲ್ಲೇ ಮಾರ್ಕ್ ಮಾಡ್ತೀನಿ. ಯು ಕ್ಯಾನ್ ಸಿ ಹಿಯರ್ ದಿಸ್ ಇಸ್ 0, 20. ದಿಸ್ ಲೈನ್ ಈಸ್ ಅಬ್ಟೈನ್ಡ್ ಫ್ರಮ್ ದ ಇಕ್ವೇಷನ್ ಎಕ್ಸ್ ಪ್ಲಸ್ 3y ಈಸ್ ಈಕ್ವಲ್ ಟು 0. ಇನ್ಈಕ್ವಾಲಿಟಿನ ಇಕ್ವೇಷನ್ನ ಕನ್ಸಿಡರ್ ಮಾಡಿದ್ದೀವಿ. ಅದೇ ರೀತಿಯಾಗಿ ಇದಿಲ್ಲಿ ಜಾಯಿನ್ ಆಗ್ತಿದೆ ಅಂತ ತಗೊಳ್ಳುವ, ಆಯಿತಾ? ಸಿಮಿಲರ್ಲಿ ದಿಸ್ ಪಾಯಿಂಟ್ ಯು ಕ್ಯಾನ್ ಸಿ ಹಿಯರ್ 60, 0. ಎಕ್ಸ್ ಆ್ಯಕ್ಸಿಸ್ ವ್ಯಾಲ್ಯೂ 60, ವೈ ಆ್ಯಕ್ಸಿಸ್ ವ್ಯಾಲ್ಯೂ 0. ಇದಿಲ್ಲೀಗ ಸ್ಟ್ರೈಟ್ ಲೈನ್ ಆಯಿತಾ, ಜಾಯಿನ್ ಆಗ್ತಾ ಇದೆ. ಸಿಮಿಲರ್ಲಿ ನಾವು ಇನ್ನೊಂದು ಪಾಯಿಂಟನ್ನು ಪ್ಲಾಟ್ ಮಾಡುವ. ಇಲ್ಲಿ ನೀವು ಬರಿಬೇಕು ದಿಸ್ ಇಸ್ ಅಬ್ಟೈನ್ಡ್ ಫ್ರಮ್ ಎಕ್ಸ್ ಪ್ಲಸ್ 3y ಈಸ್ ಈಕ್ವಲ್ ಟು 60 ಇಂದ ಸಿಕ್ಕಿರುವಂಥದ್ದು. ನೆಕ್ಸ್ಟ್ ಎಕ್ಸ್ ಈಕ್ವಲ್ ಟು 0 ಆದರೆ ವೈ ವ್ಯಾಲ್ಯೂ 10 ಇಲ್ಲಿ ಬರುತ್ತೆ. ಸಿಮಿಲರ್ಲಿ ವೈ ವ್ಯಾಲ್ಯೂ 0 ಆದರೆ ಎಕ್ಸ್ ವ್ಯಾಲ್ಯೂ 10 ಅದೆಲ್ಲಿ ಬರುತ್ತೆ? ಇಲ್ಲಿ ಬರುತ್ತೆ. ಯು ಕ್ಯಾನ್ ಸಿ ಹಿಯರ್ ದಿಸ್ ಇಸ್ ದ ಲೈನ್. ಎಕ್ಸ್ ಆ್ಯಕ್ಸಿಸ್ ವ್ಯಾಲ್ಯೂ 0, ವೈ ಆ್ಯಕ್ಸಿಸ್ ವ್ಯಾಲ್ಯೂ 10. ವೈ ಆ್ಯಕ್ಸಿಸ್ ವ್ಯಾಲ್ಯೂ 0 ಆದರೆ, ಸೊ ಐ ವಿಲ್ ರೈಟ್ ಇನ್ ಐ ರೆಡ್ ಇಂಕ್ ಓನ್ಲಿ. You can see here this is 0, 10, this is 10, 0. ಇದ್ರದ್ದು ಇವಾಗ ಫೀಸಿಬಲ್ ರೀಜನನ್ನು ಫೈಂಡ್ ಔಟ್ ಮಾಡಬೇಕು. ಅದು ಇಂಪಾರ್ಟೆಂಟ್ ಆಗುತ್ತೆ. ಇದೆರಡೇ ಲೈನನ್ನು ಡ್ರಾ ಮಾಡಿರೋಂಥದ್ದು. ಈಸಿಯಾಗಿ ಫೀಸಿಬಲ್ ರೀಜನ್ನ ನಾವು ಹೆಂಗೆ ಫೈಂಡ್ ಔಟ್ ಮಾಡಬಹುದು ಅಂತ ಅಂದರೆ ನಾನಿಲ್ಲಿ ಇವಾಗ ಬರಿತೀನಿ ನೋಡಿ. ನನಗೆ ಈ ಲೈನಿನ ಕೆಳಗಡೆಯಲ್ಲಿ ಇರೋವಂಥ ಯಾವುದಾದ್ರೂ ಒಂದು ಪಾಯಿಂಟನ್ನು ತೊಗೊಳ್ಳಿ. ಕೆಳಗಡೆನೂ ತೊಗೋಬಹುದು, ಮೇಲ್ಗಡೆನೂ ತೊಗೋಬಹುದು. ನಮ್ಗೆ ಈಸಿಯಾಗಿ ಸಿಗುವಂಥ ಪಾಯಿಂಟು 0, 0 ಎಟ್ ದ ಆರಿಜಿನ್. ಆರಿಜಿನ್ ಎಲ್ಲಿದೆ? ಕೆಳಗಡೆ ಇದೆ, ಸರಿನಾ? ಎಟ್ ದ ಪಾಯಿಂಟ್ 0, 0 ಅಂತ ತೊಗೊಳ್ತೀನಿ. ಎಟ್ ದ ಪಾಯಿಂಟ್ 0, 0 ಅಂತ ಕನ್ಸಿಡರ್ ಮಾಡಿದರೆ ಇಲ್ಲಿ ಇನ್ಇಕ್ವಾಲಿಟಿಗೆ ಹಾಕುವ. ಎಕ್ಸ್ ಪ್ಲಸ್ 3y ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 60 ಅಂತ ಇದೆ. 0 + 0 ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 60. ಇದು ಟ್ರೂನಾ ಫಾಲ್ಸಾ? ದಿಸ್ ಇಸ್ ಟ್ರೂ. ಟ್ರೂ ಆದರೆ ಮೀನಿಂಗ್ ಏನು? ಈ 0, 0 ಅನ್ನುವಂಥ ಪಾಯಿಂಟು ಒನ್ ಆಫ್ ದ ಸೊಲ್ಯೂಷನ್ ಅಂತ ಗೊತ್ತಾಯಿತು. ಹಾಗಾದರೆ ನಾನು ಯಾವ ಕಡೆ ಶೇಡ್ ಮಾಡಬೇಕು? ಈ ಬ್ಲೂ ಲೈನಿಗೆ ಕೆಳಗಡೆ ಶೇಡ್ ಮಾಡಬೇಕು. ಇಲ್ಲಿ ಕೆಳಗಡೆ ಶೇಡ್ ಮಾಡಬೇಕು, ಓಕೆನಾ? ಈ ಕಡೆ ಕೆಳಗಡೆ ಈ ಲೈನು ಟೂ ಹಾಫ್ ಆಗಿ ಡಿವೈಡ್ ಆಗಿದೆ. ಅದರಲ್ಲಿ ನಮಗೆ ಈ ಲೈನಿಗೆ ಬೇಕಾಗಿರುವಂಥ ಸೊಲ್ಯೂಷನು ಕೆಳಗಡೆ ಹಾಫಲ್ಲಿ ನಮಗೆ ಆನ್ಸರ್ ಸಿಗ್ತಾ ಇದೆ. ಅದೇ ರೀತಿಯಾಗಿ ಇನ್ನೊಂದು ರೆಡ್ ಲೈನ್ ಇದೆಯಲ್ಲ, ವಿತ್ ರೆಸ್ಪೆಕ್ಟ್ ಟು ದ ಇನ್ಇಕ್ವಾಲಿಟಿ ಎಕ್ಸ್ ಪ್ಲಸ್ ವೈ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 10, ಅದರಲ್ಲೂ ಸಹ 0, 0 ಬರುತ್ತೆ. ಇಲ್ಲಿ ನೋಡಿ 0, 0 ಅಂತ ತೊಗೊಂಡ್ರೆ ದಟ್ ವಿಲ್ ಲೈಸ್ ಇನ್ ದ ಬಿಲೋ ಹಾಫ್ ಎಟ್ ದ ಪಾಯಿಂಟ್ 0, 0 ಅಂತ ತೊಗೊಳ್ಳುವ. 0 + 0 ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 10. ಇಲ್ಲಿ ನೋಡಿ, ಸಾರಿ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಅಲ್ಲ, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು. ಇದಿವಾಗ ಏನಂತ ಅಂದರೆ ಯು ಕ್ಯಾನ್ ಸಿ ಹಿಯರ್ ದಿಸ್ ಇಸ್ ವಾಟ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 10. ಇದು ನಿಜನಾ? 0 ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 10 ನಿಜನಾ? ಅಲ್ಲ, ದಿಸ್ ಇಸ್ ಫಾಲ್ಸ್. ಫಾಲ್ಸ್ ಆದರೆ ಮೀನಿಂಗ್ ಏನು? ಈ 0, 0 ಇದೆಯಲ್ಲ ಅದು ಆನ್ಸರ್ ಅಲ್ಲ, ಅದ್ರ ಅಪೋಸಿಟ್ ಸೈಡಲ್ಲಿರುವಂಥ ಪಾಯಿಂಟ್ಗಳು ಆನ್ಸರ್ ಆಗಿರುತ್ತೆ. ಸೊ ಹಾಗಾದರೆ ಈ ರೆಡ್ ಡಾಟಲ್ಲಿ ನಾನು ಹಾಕೋದಾದರೆ ಯು ಕ್ಯಾನ್ ಸಿ ಹಿಯರ್ ಈ ರೆಡ್ ಮೇಲ್ಗಡೆ ಕೆಳಗಡೆ, ಆವಾಗ ಇಂಟರ್ಸೆಕ್ಟಿಂಗ್ ರೀಜನ್ ಯಾವ್ದು ಸಿಕ್ತು? ದಿಸ್ ಈಸ್ ದ ಇಂಟರ್ಸೆಕ್ಟಿಂಗ್ ರೀಜನ್, ಕರೆಕ್ಟಾ?
ಇದಕ್ಕೆ ಆನ್ಸರ್ ಮುಗಿತಾ? ಇಲ್ಲ, ಇನ್ನೊಂದು ಇನ್ಇಕ್ವಾಲಿಟಿ ಇದೆ. ಅದೇನನ್ನ ಹೇಳ್ತಿದೆ ಅಂತಂದರೆ ಎಕ್ಸ್ ಈಕ್ವಲ್ ಟು ವೈ ಅಂತ ಹೇಳ್ತಾ ಇದೆ. ಇದಕ್ಕೆ ನಾನಿನ್ನು ಲೈನನ್ನು ಡ್ರಾ ಮಾಡಿಲ್ಲ. ಆ ಲೈನನ್ನು ಡ್ರಾ ಮಾಡಿದರೆ ಅದು ಹೆಂಗೆ ಕಾಣಿಸುತ್ತೆ ಅಂತಂದರೆ ಯು ಕ್ಯಾನ್ ಸಿ ಹಿಯರ್ ಇಟ್ ವಿಲ್ ಲುಕ್ ಲೈಕ್ ದಿಸ್. ಇದು ಯಾವುದಕ್ಕೆ ಲೈನ್ ಆಗಿರುವಂತಹದ್ದು? ದಿಸ್ ಇಸ್ ಈಕ್ವಲ್ ಟು ಎಕ್ಸ್ ಈಕ್ವಲ್ ಟು ವೈಗೆ. ಎಕ್ಸ್ 0 ಆದರೆ ವೈ 0, ಆಮೇಲೆ ಎಕ್ಸ್ 0, ನೆಕ್ಸ್ಟ್ ಏನಾಗಿದೆ ಎಕ್ಸ್ 10 ಆದರೆ ವೈ 10, ಎಲ್ಲ ಕಡೆನೂ ಇಂಟರ್ಸೆಕ್ಟ್ ಆಗ್ತಾ ಇದೆ. ಕರೆಕ್ಟಾ? ಇದಿವಾಗ ಈ ಲೈನು ಸಿಕ್ಕಿರುವಂಥ ಆನ್ಸರ್ ಇದೆಯಲ್ಲ, ಆನ್ಸರ್ ಸೊಲ್ಯೂಷನ್ ರೀಜನ್ ಇದೆಯಲ್ಲ, ಫೀಸಿಬಲ್ ರೀಜನ್ನ 2 ಪಾರ್ಟ್ ಆಗಿ ಡಿವೈಡ್ ಮಾಡ್ತಾ ಇದೆ. ಕರೆಕ್ಟ್ ಮಾಡಿ ಕೇಳ್ಕೊಳ್ಳಿ. ದಿಸ್ ಲೈನ್ ಇಸ್ ಡಿವೈಡಿಂಗ್ ದ ಅಬ್ಟೈನ್ಡ್ ಸೊಲ್ಯೂಷನ್ ರೀಜನ್ ಇಂಟು 2 ಪಾರ್ಟ್. ಹಾಗಾದರೆ ಇವೆರಡು ಪಾರ್ಟಲ್ಲಿ ಆನ್ಸರ್ ಯಾವುದು? ಸೊಲ್ಯೂಷನ್ ಫೀಸಿಬಲ್ ರೀಜನ್ ಆರ್ ಎಲ್ಸ್ ಆಪ್ಟಿಮಲ್ ಸೊಲ್ಯೂಷನ್ ಕೊಡುವಂತಹ ರೀಜನ್ ಯಾವುದು ಅಂತ ನೋಡೋದಾದರೆ ಅದು ಹೆಂಗೆ ಫೈಂಡ್ ಔಟ್ ಮಾಡೋದು? ಯು ಕ್ಯಾನ್ ಸಿ ಇಲ್ಲಿವಾಗ ಪಾಯಿಂಟನ್ನು ಕನ್ಸಿಡರ್ ಮಾಡುವ. ಕೆಳಗಡೆ ಅಥವಾ ಮೇಲ್ಗಡೆ ಎಲ್ಲಿ ಬೇಕಾದರೂ ಕನ್ಸಿಡರ್ ಮಾಡಿ. ಇದೊಂದು ಪಾಯಿಂಟನ್ನು ತೊಗೊಳ್ತೀನಿ. ಐ ವಿಲ್ ಕನ್ಸಿಡರ್ ದಿಸ್ ಪಾಯಿಂಟ್. ಬ್ಲ್ಯಾಕ್ ಇಂಕಲ್ಲಿ ಬರೆಯೋದಾದರೆ ಐ ವಿಲ್ ಕನ್ಸಿಡರ್ ದಿಸ್ ಪಾಯಿಂಟ್. ಈ ಪಾಯಿಂಟು ಆ ಲೈನಿನ ಕೆಳಗಡೆಯಲ್ಲಿದೆ. ಅದರದ್ದು ಕೋಆರ್ಡಿನೇಟ್ ವ್ಯಾಲ್ಯೂಸ್ ಹೇಳ್ಬೋದಾ ನೀವು? ಈ ಪಾಯಿಂಟ್ ಇದು 20,10 ಕರೆಕ್ಟಾ? 20 ಎಕ್ಸ್ ಆಕ್ಸಿಸ್ ವ್ಯಾಲ್ಯೂ, 20,5 20 ಎಕ್ಸ್ ಆಕ್ಸಿಸ್ ವ್ಯಾಲ್ಯೂ, 5 ವೈ ಆಕ್ಸಿಸ್ ವ್ಯಾಲ್ಯೂ. ಇದರದ್ದಿವಾಗ ಇನ್ಇಕ್ವಾಲಿಟಿನ ನಾವು ಚೆಕ್ ಮಾಡುವ. ಆಯಿತಾ? ಇನ್ಇಕ್ವಾಲಿಟಿನ ಚೆಕ್ ಮಾಡಿದರೆ ಕನ್ಸ್ಟ್ರೈನ್ ಏನು ಕೊಟ್ಟಿರೋದು? ಎಕ್ಸ್ ಇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ವೈ. ಎಕ್ಸ್ ಎಟ್ ದ ಪಾಯಿಂಟ್ 20,5 ಅಲ್ಲಿ 20 ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 5. ಇದು ಟ್ರೂನಾ? ಅಲ್ಲ, ದಿಸ್ ಇಸ್ ಫಾಲ್ಸ್. ಹಾಗಾದರೆ ಈ ಕೆಳಗಡೆ ರೀಜನ್ ಇದೆಯಲ್ಲ, ದಟ್ ಈಸ್ ನಾಟ್ ದ ಸೊಲ್ಯೂಷನ್. ಸೊ ಮೇಲ್ಗಡೆ ರೀಜನ್ನು ಸೊಲ್ಯೂಷನ್ ಆಗಿರುತ್ತೆ. ಸೊ ಇದರಿಂದ ನಾವು ಏನು ಬರಿಬಹುದು ಅಂತಂದರೆ ಐ ವಿಲ್ ಶೇಡ್ ದಿಸ್ ಒನ್. ಫೀಸಿಬಲ್ ರೀಜನ್ ನಮ್ಗೆ ಎಲ್ಲಿ ಸಿಗುತ್ತೆ ಅಂತಂದರೆ ಯು ಕ್ಯಾನ್ ಸಿ ಹಿಯರ್ ದಿಸ್ ಈಸ್ ದ ಫೀಸಿಬಲ್ ರೀಜನ್. ಇದರಲ್ಲಿರುವಂತಹ ಎಲ್ಲ ಪಾಯಿಂಟ್ಗಳು ನಮಗೇನಾಗಿರುತ್ತೆ? ಸೊಲ್ಯೂಷನ್ ಆಗಿರುತ್ತೆ. ಇದ್ರದ್ದು ಕಾರ್ನರ್ ಪಾಯಿಂಟನ್ನು ನೋಡಿ. ಸೊ ಐ ವಿಲ್ ರೈಟ್ ದ ಕಾರ್ನರ್ ಪಾಯಿಂಟ್. ಯು ಕ್ಯಾನ್ ಸಿ ಹಿಯರ್ ಕಾರ್ನರ್ ಪಾಯಿಂಟನ್ನು ಬರೆಯೋದಾದರೆ ಐ ವಿಲ್ ರೈಟ್ ಇಟ್ ಹಿಯರ್ ಓನ್ಲಿ. ಓಕೆ, ಕಾರ್ನರ್ ಪಾಯಿಂಟನ್ನು ಇಲ್ಲಿ ಬರಿತೀನಿ. ಕಾರ್ನರ್ ಪಾಯಿಂಟ್ ಇಲ್ಲಿ ನೋಡಿ, ಇದೊಂದು ಕಾರ್ನರ್ ಪಾಯಿಂಟು 0,10 ಕರೆಕ್ಟಾ? ವೈ ಆಕ್ಸಿಸ್ ವ್ಯಾಲ್ಯೂ 10 ಆಗಿದೆ. ಇದೊಂದು ಕಾರ್ನರ್ ಪಾಯಿಂಟು 5,5. ಹೆಂಗೆ ಬರೀತಿರೋದು? ಇಲ್ಲಿ ನೋಡಿ, ಡಾಟೆಡ್ ಲೈನ್ ಹಾಕಿದರೆ ಇದು 5, ಇದು 5,5. ಸಿಮಿಲರ್ಲಿ ಈ ಪಾಯಿಂಟನ್ನು ಬರೆಯೋದಾದರೆ 15,15. ಸಿಮಿಲರ್ಲಿ ಈ ಪಾಯಿಂಟನ್ನು ಬರೆಯೋದಾದರೆ 0,20. ಇಷ್ಟು ಕಾರ್ನರ್ ಪಾಯಿಂಟ್ಗಳು ಸಿಕ್ಕಿದೆ. ಈ ಕಾರ್ನರ್ ಪಾಯಿಂಟಲ್ಲಿ ನಮಗೆ ಬೇಕಾಗಿರುವಂತಹ ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ವ್ಯಾಲ್ಯೂ ಇರುತ್ತೆ ಅಂತ ಗೊತ್ತಾಯಿತು. ಅದನ್ನು ಹೆಂಗೆ ಬರೆಯೋದು ಅಂತ ಅಂದರೆ ಯು ಕ್ಯಾನ್ ಸಿ ಹಿಯರ್ ಝಡ್ ಈಕ್ವಲ್ ಟು ಕೊಟ್ಟಿರುವಂಥ ಕನ್ಸ್ಟ್ರೈನು ಆಬ್ಜೆಕ್ಟಿವ್ ಫಂಕ್ಷನ್ನು 9y, ದೆನ್ ದ ಕಾರ್ನರ್ ಪಾಯಿಂಟ್ಸ್. ಓಕೆ, ಈಗ ಫಸ್ಟಿಗೆ ಕಾರ್ನರ್ ಪಾಯಿಂಟ್ಸನ್ನ ನಾವು ಬರ್ಕೊಳ್ಳುವ ಈಸಿ ಆಗಲಿ ಅಂತ ಹೇಳ್ಬಿಟ್ಟು. ಕಾರ್ನರ್ ಪಾಯಿಂಟ್ಸ್ ಮತ್ತು ಯಾವುದ್ರದ್ದು ಆಪ್ಟಿಮಲ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋಕ್ಕಿರುತ್ತಲ್ಲ ಅದನ್ನು ಬರ್ಕೊಳ್ಳುವ. ಸೊ ದಿಸ್ ಇಸ್ ದ ಕಾರ್ನರ್ ಪಾಯಿಂಟ್ಸ್ ಆ್ಯಂಡ್ ಹಿಯರ್ ದಿಸ್ ಇಸ್ ದ ಝಡ್ ಈಕ್ವಲ್ ಟು 3x + 9y ಅಂತ ಬರಿತೀನಿ. ಇದೇ ಥರ ಸ್ಟೆಪ್ ವೈಸಲ್ಲಿ ಬರಿಬೇಕು ಅಂದರೆ ಮಾತ್ರ ಮಾರ್ಕ್ಸ್ ಕೊಡೋದು, ಸುಮ್ಮನೆ 6 ಮಾರ್ಕ್ಸ್ ಕೊಡೋಲ್ಲ. 0,10 ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡುವ. ಎಕ್ಸ್ 0 ವೈ 10 ಆದರೆ ದಿಸ್ ಇಸ್ 90. ಓಕೆನಾ? ಅದೇ ರೀತಿಯಾಗಿ ಎಕ್ಸ್ 5 ವೈ 5 ಆದರೆ 5,5. ಎಕ್ಸ್ 5 ಅಂತಂದರೆ 15 + 40 ಕರೆಕ್ಟ್ ಅಲ್ವಾ? 15 + 9 5 45 ಎಷ್ಟಾಗುತ್ತೆ? 60 ಆಗುತ್ತೆ. 15 + 45 ನೆಕ್ಸ್ಟ್ 60 ಆಯಿತು. ಅದೇ ರೀತಿಯಾಗಿ ಇನ್ನೊಂದು ಕಾರ್ನರ್ ಪಾಯಿಂಟ್ ಯಾವುದು? 15,15 ಅಂತ ತಗೊಳ್ಳುವ. ಸೊ ಝಡ್ ವ್ಯಾಲ್ಯೂ ಏನಾಗುತ್ತೆ? 45 + ಹೌ ಮಚ್ ಇಟ್ ಇಸ್? 180 ಆಗುತ್ತೆ. 145 ಓಕೆನಾ? 180 ಆಗುತ್ತೆ. 135 + 45. ನೆಕ್ಸ್ಟ್ ಇನ್ನೊಂದು ಕಾರ್ನರ್ ಪಾಯಿಂಟ್ ಇದೆ 0,20. ಅದೇನಾಗುತ್ತೆ? 20 × 9 ಇಟ್ ಈಸ್ 180. 2 ಮ್ಯಾಕ್ಸಿಮಮ್ ವ್ಯಾಲ್ಯೂ ಬರ್ತಾ ಇದೆ, ಒಂದು ಮಿನಿಮಮ್ ವ್ಯಾಲ್ಯೂ ಬರ್ತಾ ಇದೆ. ಇದು ಕಾರ್ನರ್ ಪಾಯಿಂಟ್ಸಿನ ನಮಗೆ ಸಿಕ್ಕಿರುವಂತಹದ್ದು. ಇದರಿಂದ ನಾವು ಸೊಲ್ಯೂಷನ್ನ ಏನಂತ ಬರಿಬಹುದು ಅಂತ ಅಂದರೆ ಯು ಕ್ಯಾನ್ ಸಿ ಹಿಯರ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ 180 ಎಟ್ ದ ಪಾಯಿಂಟ್ ಯಾವುದೆಲ್ಲ 15,15 ಆ್ಯಂಡ್
0,20. Similarly, the minimum value 60 at the point 5,5. ಇಂಥ ಕನ್ಫ್ಯೂಷನ್ ಸ್ಟಾರ್ಟ್ ಆಯ್ತಾ? ಇಲ್ಲಿ ನೋಡಿ, ಇದಕ್ಕಿಷ್ಟಕ್ಕೆ ಮಾರ್ಕ್ಸ್ ಕೊಡ್ತಾರೆ. ಇದನ್ನು ಬರಿಬೇಕು 1 marks, ದೆನ್ ಫಾರ್ ದಿಸ್ ಒನ್ 2 marks, ದೆನ್ ದಿಸ್ ಇಸ್ 1 marks. ಎಷ್ಟು ಮಾರ್ಕ್ಸ್ ಆಯಿತು? 2 + 1 3 + 1 4 5 6. ಟೋಟಲ್ 6 marks ಕ್ವಶನ್ನು ಬರೀಲೇಬೇಕು. ಒಂದು ವೇಳೆ ಗ್ರಾಫ್ ರಾಂಗ್ ಆಯಿತು ಅಂತಂದರೆ ಮುಂದೆ ಕರೆಕ್ಷನ್ನೇ ಮಾಡೋದಿಲ್ಲ. ನೀವು ಹೇಳ್ಬೋದು ಗ್ರಾಫ್ ರಾಂಗ್ ಆಗಿದೆ, ಉಳಿದಿರೋದೆಲ್ಲ ಸರಿ ಇದೆ ಅಂತ. ಇಲ್ಲ, ಗ್ರಾಫ್ ರಾಂಗ್ ಆಯಿತು ಅಂದರೆ 1 marks ಸಹ ನಿಮಗೆ ಸಿಗೋದಿಲ್ಲ. ಇವಾಗ ನಿಮ್ಗೆ ಡೌಟ್ ಬರ್ತಿರಬಹುದು, ಇದು ಏನು ಅಂತ ಹೇಳ್ಬಿಟ್ಟು. ಟೇಬಲ್ ಚೇರ್ಗೆ ಕಂಪೇರ್ ಮಾಡೋದಾದರೆ 15 ಟೇಬಲ್ 15 ಚೇರ್ನ ತೊಗೊಂಡ್ರೆ ನಮಗೆ ಜಾಸ್ತಿ ಲಾಭ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ನಾವು ಕಂಪೇರ್ ಮಾಡಬಹುದು. ಬಟ್ ಇದು ಟೇಬಲ್ ಚೇರ್ದಲ್ಲ, ಒಂದು ಯಾವುದೋ ಒಂದು ಇನ್ಇಕ್ವಾಲಿಟಿ ಕೊಟ್ಟಿರೋದು. ಅರ್ಥ ಆಯ್ತಾ? ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ. ಅದೇ ರೀತಿಯಾಗಿ ಮರಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆವಾಗ ಈಸಿಯಾಗಿ ನೀವು ಟಾಪಿಕನ್ನು ಕಲಿಬಹುದು. ಸೊ ನೆಕ್ಸ್ಟ್ ಒನ್ ಪ್ರಾಬ್ಲಮನ್ನು ನೋಡೋದಾದರೆ, ಯು ಕ್ಯಾನ್ ಸಿ ಹಿಯರ್ ಸೇಮ್ ಪ್ರಾಬ್ಲಮ್. ಮಿನಿಮೈಸ್ z = 3x + 2y ಸಬ್ಜೆಕ್ಟ್ ಟು ದ ಕನ್ಸ್ಟೆಂಟ್ಸನ್ನು ಕೊಟ್ಟಿದ್ದಾರೆ. x + y > 8 ಅಂತ, 3x + 5y <= 15 ಅಂತ. ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ವಿ ವಿಲ್ ಸಾಲ್ವ್ ದಿಸ್ ಒನ್. ಯು ಕ್ಯಾನ್ ಸಿ ಹಿಯರ್. ಫಸ್ಟಿಗೆ ಕೊಟ್ಟಿರುವಂಥ ಕನ್ಸ್ಟೆಂಟ್ಸನ್ನು ಇಕ್ವೇಷನ್ ಆಗಿ ಕನ್ಸಿಡರ್ ಮಾಡುವ. ಸೊ x is 0, when x is 0 y ವ್ಯಾಲ್ಯೂ ಇಸ್ 8. ಕರೆಕ್ಟ್ ಅಲ್ವಾ? ಎಕ್ಸಿಗೆ 0 ಹಾಕಿದರೆ y ವ್ಯಾಲ್ಯೂ 8 ಬರುತ್ತೆ. y 0 ಆದರೆ x ವ್ಯಾಲ್ಯೂ ಏನಾಗುತ್ತೆ? 8 ಆಗುತ್ತೆ. ಸಿಮಿಲರ್ಲಿ 3x + 5y = 15 ಅನ್ನು ತಗೊಳ್ಳುವ. ಇದನ್ನು ತಗೊಂಡು ಸಾಲ್ವ್ ಮಾಡೋದಾದರೆ ಯು ಕ್ಯಾನ್ ಸಿ ಹಿಯರ್ x 0 ಆದರೆ ಇದು 0 ಆಯಿತು. y ವ್ಯಾಲ್ಯೂ ಎಷ್ಟಾಯಿತು? 3. y 0 ಆದರೆ x ವ್ಯಾಲ್ಯೂ ಏನಾಗುತ್ತೆ? 5 ಆಗುತ್ತೆ. ಸರಿನಾ? ಇದನ್ನ ಇವಾಗ ನಾವೆಲ್ಲಿ ಡ್ರಾ ಮಾಡುವ? ಗ್ರಾಫಲ್ಲಿ ಡ್ರಾ ಮಾಡುವ. ಯು ಕ್ಯಾನ್ ಸಿ ಹಿಯರ್. ಫಸ್ಟಿಗೆ ಪಾಯಿಂಟ್ಗಳನ್ನ ಪ್ಲಾಟ್ ಮಾಡುವ. 0 1 2 3 4 5 6 7 8 9 10. 10 ಎಲ್ಲ ಬೇಕಾ? ಬೇಡ ಅಲ್ವಾ? 8 ತನಕ ಜಾಸ್ತಿ ಇರೋವಂಥದ್ದು. 1 2 3 4 5 6 7 8 9. ಓಕೆ, ಇದು ಎಕ್ಸ್ ಆಕ್ಸಿಸ್ ವ್ಯಾಲ್ಯೂ, ಇದು ವೈ ಆಕ್ಸಿಸ್ ವ್ಯಾಲ್ಯೂ. ಎಲ್ಲದನ್ನು ನಾವು ಫಸ್ಟ್ ಕ್ವಾಡ್ರೆಂಟಲ್ಲೇ ತಗೊಳ್ಳುವಂಥದ್ದು. x 0 ಆದರೆ ವೈ ವ್ಯಾಲ್ಯೂ ಏನು? x 0 ಆದರೆ ವೈ ಆಕ್ಸಿಸ್ ವ್ಯಾಲ್ಯೂ 8 ಇಲ್ಲಿ ಬರುತ್ತೆ. ಸರಿನಾ? 8 0,8. ಸಿಮಿಲರ್ಲಿ y 0 ಆದರೆ ಎಕ್ಸ್ ಆಕ್ಸಿಸ್ ವ್ಯಾಲ್ಯೂ 8 ಆಗುತ್ತೆ. 8,0. ಇದನ್ನು ನಾನು ಡ್ರಾ ಮಾಡಿ ಜಾಯಿನ್ ಮಾಡೋದಾದರೆ ಯು ಕ್ಯಾನ್ ಸಿ ಹಿಯರ್. ಓಕೆ, this is the straight line which is intersecting at x axis and y axis. Similarly 0,5 ಗೆ ಬರೆಯುವ. ಬೇರೆ ಇಂಕಲ್ ಬರಿತೀನಿ. 0,3 here it is. ಇದು 5,0 here it is. ಓಕೆನಾ? 2 ಲೈನ್ ಬರ್ತಾ ಇದೆ. ಈ ಥರ ಜಾಯಿನ್ ಮಾಡಿದ್ದೀನಿ. ಫಸ್ಟ್ ಕೆಲಸ ಏನು? ಇಂಟರ್ಸೆಕ್ಟಿಂಗ್ ಪಾಯಿಂಟನ್ನು ಫೈಂಡ್ ಔಟ್ ಮಾಡೋದು. 0 0 ಸಬ್ಸ್ಟಿಟ್ಯೂಟ್ ಮಾಡಿ ಇಂಟರ್ಸೆಕ್ಟಿಂಗ್ ಪಾಯಿಂಟನ್ನು ಫೈಂಡ್ ಔಟ್ ಮಾಡಿದರೆ ಈಸಿ ಆಗುತ್ತೆ. ಸೊ ಎಟ್ ದ ಪಾಯಿಂಟ್ 0,0 ಅಂತ ತೊಗೊಳ್ತೀನಿ. ಓಕೆನಾ? 0,0 ಸಬ್ಸ್ಟಿಟ್ಯೂಟ್ ಮಾಡುವ. ಇಲ್ಲಿ ಏನಾಗುತ್ತೆ? ಇನ್ಇಕ್ವಾಲಿಟಿ ಏನು ಕೊಟ್ಟಿರೋದು? x + y > 8. ಸರಿನಾ? 0 + 0 > 8. 0 > 8. ಸರಿನಾ? ನೋ, ದಿಸ್ ಇಸ್ ಫಾಲ್ಸ್. ಹಾಗಾದರೆ ಈ ಲೈನಿನ ಕೆಳಗಡೆ 0,0 ಇದೆ, ಅದು ಸೊಲ್ಯೂಷನ್ ರೀಜನ್ ಅಲ್ಲ, ಅದರದ್ದು ಉಲ್ಟಾ ಮೇಲ್ಗಡೆ ಇರುವಂಥದ್ದು, ಅದು ಅಲ್ಲದೆ ಇರುವಂಥದ್ದು ನಮಗೇನಾಗಿರುತ್ತೆ? ಸೊಲ್ಯೂಷನ್ ರೀಜನ್ ಆಗಿರುತ್ತೆ. ಯು ಕ್ಯಾನ್ ಸಿ ಹಿಯರ್, ದಿಸ್ ವಿಲ್ ಬಿ ದ ಸೊಲ್ಯೂಷನ್ ರೀಜನ್ ಫಾರ್ ದಿಸ್ ಲೈನ್. ಈ ಕೊಟ್ಟಿರುವಂತಹ ಲೈನು, ಓಕೆ ಲೈನ್ ಅಂತ ತೊಗೊಂಡಿದ್ದೀವಿ, ಅದನ್ನ ಇನ್ಇಕ್ವಾಲಿಟಿಗೆ ಇದು ಸೊಲ್ಯೂಷನ್ ರೀಜನ್ ಆಗಿರುತ್ತೆ ಇದೆಲ್ಲ. ಓಕೆನಾ? ಸಿಮಿಲರ್ಲಿ ಇನ್ನೊಂದನ್ನು ಕನ್ಸಿಡರ್ ಮಾಡುವ. ಬ್ಲೂ ಕಲರ್ ಲೈನಿಗೆ ಯಾವುದು ಸೊಲ್ಯೂಷನ್ ರೀಜನ್ ಬರುತ್ತೆ ಅಂತ ನೋಡುವ. 0,0ನೇ ತಗೊಳ್ಳುವ. ಸೇಮ್ ಎಟ್ ದ ಪಾಯಿಂಟ್ 3x + 5y <= 15. ಎಟ್ ದ ಪಾಯಿಂಟ್ 0,0 ಅಂತ ತಗೊಳ್ತೀನಿ. 0 + 0 <= 15. 0 <= 15. ಇದು ಟ್ರೂ ಆದರೆ ಈ ಲೈನಿನ ಕೆಳಗಡೆ ಇರುವಂತಹ ರೀಜನ್ನು ಸೊಲ್ಯೂಷನ್ ರೀಜನ್ ಆಗಿರುತ್ತೆ. ಇವಾಗ
ಕನ್ಫ್ಯೂಷನ್ ಆಗ್ತಿದ್ಯಾ? ಎಸ್, ಇಲ್ಲಿವಾಗ ನಮಗೆ ಫೀಸಿಬಲ್ ರೀಜನ್ ಏನು, ಇಂಟರ್ಸೆಕ್ಷನ್ ಆಫ್ ಆಲ್ ದ ಕನ್ಸ್ಟೆಂಟ್ಸ್, ಇಂಟರ್ಸೆಕ್ಷನ್ನೇ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ದೆರ್ ಇಸ್ ನೋ ಮ್ಯಾಕ್ಸಿಮಮ್, ದೆರ್ ಇಸ್ ನೋ ಮಿನಿಮಮ್. ಅರ್ಥ ಆಯ್ತಾ? ಫೀಸಿಬಲ್ ಸೊಲ್ಯೂಷನ್ ಇಲ್ಲ ಅಂತ ನಾವು ಡೈರೆಕ್ಟಾಗಿ ಹೇಳ್ಬಹುದು. ಯಾಕಂತಂದರೆ ಇಂಟರ್ಸೆಕ್ಟಿಂಗ್ ರೀಜನ್ ನಮಗೆ ಸಿಗ್ತಾ ಇಲ್ಲ. ಒಂದು ವೇಳೆ ಇದು ಮೇಲ್ಗಡೆ ಹೋಗ್ಬಿಟ್ಟು ಇಂಟರ್ಸೆಕ್ಟಿಂಗ್ ರೀಜನ್ ಸಿಗ್ತಾ ಇದ್ರೆ ಅನ್ಬೌಂಡೆಡ್ ಆಗ್ತಿತ್ತು. ಅದನ್ನು ಪುನಃ ನಾವು ಲೀನಿಯರ್ ಇನ್ಇಕ್ವಾಲಿಟಿನ ಈ ಕೊಟ್ಟಿರುವಂತಹ ಆಬ್ಜೆಕ್ಟಿವ್ ಫಂಕ್ಷನ್ನ ಕನ್ಸ್ಟೆಂಟ್ಸ್ ಆಗಿ ತೊಗೊಂಡು ನಾವು ಸಾಲ್ವ್ ಮಾಡಬೇಕಿತ್ತು. ಬಟ್ ಇಲ್ಲಿವಾಗ ನಮಗೆ ಯಾವುದೂ ಇಂಟರ್ಸೆಕ್ಟಿಂಗ್ ರೀಜನ್ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ದೆರ್ ಈಸ್ ನೋ ಫೀಸಿಬಲ್ ಸೊಲ್ಯೂಷನ್ ಆರ್ ಎಲ್ಸ್ ದೆರ್ ಇಸ್ ನೋ ಆಪ್ಟಿಮಲ್ ಸೊಲ್ಯೂಷನ್ ಅಂತ ನೀವು ಡೈರೆಕ್ಟಾಗಿ ಆನ್ಸರ್ನ ಬರಿಬಹುದು. ನಾವಿವಾಗ ಈ ಚಾಪ್ಟರ್ಗೆ ರಿಲೇಟೆಡ್ ಆಗಿರುವಂತಹ ಎಕ್ಸಸೈಸ್ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡುವ. ಎಲ್ಲ ಪ್ರಾಬ್ಲಮ್ಗಳನ್ನು ನಾವು ಸಾಲ್ವ್ ಮಾಡೋದಿಲ್ಲ, ಸಿಮಿಲರ್ ಇರುವಂತಹ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ತೀವಿ. ನಿಮಗೆ ಇದಕ್ಕೆ ಸ್ಟಡಿ ಮೆಟೀರಿಯಲ್ ಬೇಕು ಅಂತ ಅಂದರೆ ಇವಾಗಲೇ ನಮ್ಮ ಆ್ಯಪ್ ಆದಂತಹ ಪರೀಕ್ಷೆನ ಡೌನ್ಲೋಡ್ ಮಾಡ್ಕೊಳ್ಳಿ. ಇವಾಗ ಯಾವ ಪ್ರಾಬ್ಲಮ್ ಇದೆ ಅಂತ ನೋಡ್ಕೊಳ್ಳುವ. ಫಸ್ಟ್ ಒನ್ ಇಸ್ ಮ್ಯಾಕ್ಸಿಮೈಸ್. ಇದು ಥರ್ಡ್ ಪ್ರಾಬ್ಲಮ್ ಆಗಿರುತ್ತೆ. z = 5x + 3y ಸಬ್ಜೆಕ್ಟ್ ಟು ದ ಕನ್ಸ್ಟೆಂಟ್. ಕನ್ಸ್ಟೆಂಟ್ಸನ್ನು ಕೊಟ್ಟಿದ್ದಾರೆ ಏನಂತ, 3x + 5y ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 15 ಅಂತ. ದೆನ್ ಮತ್ತೆ ಬೇರೆ ಕನ್ಸ್ಟೆಂಟ್ಸ್ನ ಕೊಟ್ಟಿದ್ದಾರೆ 5x + 2y ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 10. ಎರಡೇ ಕನ್ಸ್ಟೆಂಟ್ಸ್ ಇರೋದು. ಇದು ಹೇಗೂ ನಾನ್ ನೆಗೆಟಿವ್ ಕನ್ಸ್ಟೆಂಟ್ಸ್, ಇದು ಎಲ್ಲದರಲ್ಲೂ ಇರುತ್ತೆ. ಅದಕ್ಕೋಸ್ಕರ ನಾವೇನು ಕನ್ಸಿಡರ್ ಮಾಡೋದು, ಫಸ್ಟ್ ಕ್ವಾಡ್ರೆಂಟನ್ನು ಕನ್ಸಿಡರ್ ಮಾಡೋವಂಥದ್ದು. ಯೂಸಿಂಗ್ ದ ಗಿವನ್ ಕನ್ಸ್ಟೆಂಟ್ಸ್ ನಾವು ಫಸ್ಟಿಗೆ ಏನು ಮಾಡಬೇಕು, ಇಂಟರ್ಸೆಕ್ಟಿಂಗ್ ಪಾಯಿಂಟನ್ನು ಫೈಂಡ್ ಔಟ್ ಮಾಡಬೇಕು ಯೂಸಿಂಗ್ ದಿಸ್ ಕನ್ಸ್ಟೆಂಟ್ಸ್. ಇದು ಯಾವುದು ಇನ್ಇಕ್ವಾಲಿಟಿ ಕೊಟ್ಟಿದ್ದಾರಲ್ಲ ಅದನ್ನು ಇಕ್ವೇಷನ್ ಅಂತ ಕನ್ಸಿಡರ್ ಮಾಡುವ. ಫಸ್ಟಿಗೆ ಯು ಕ್ಯಾನ್ ಸಿ ಹಿಯರ್ ಎಕ್ಸ್ ವ್ಯಾಲ್ಯೂ ದೆನ್ ವೈ ವ್ಯಾಲ್ಯೂ. ಎಕ್ಸ್ ವ್ಯಾಲ್ಯೂ 0 ಆದರೆ ವೈ ವ್ಯಾಲ್ಯೂ ಏನಾಗುತ್ತೆ, 15 / 5 ಇಟ್ ಇಸ್ 3. ಸಿಮಿಲರ್ಲಿ ವೈ ವ್ಯಾಲ್ಯೂ 0 ಆದರೆ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ, ಸೊ ದಿಸ್ ಇಸ್ 0, ದಿಸ್ ಇಸ್ 5. ಓಕೆನಾ? This is the intersecting point with respect to the first inequality. ಅದೇ ರೀತಿಯಾಗಿ ಸೆಕೆಂಡ್ ಇನ್ಇಕ್ವಾಲಿಟಿಗೆ ಬರೆಯುವ. 2y = 10 ಅಂತ ಕನ್ಸಿಡರ್ ಮಾಡಿದರೆ ಯು ಕ್ಯಾನ್ ಸಿ ಹಿಯರ್ ಎಕ್ಸ್ ವೈ. ಸೊ ಎಕ್ಸ್ ವ್ಯಾಲ್ಯೂ 0 ಆದರೆ ವೈ ವ್ಯಾಲ್ಯೂ ಏನಾಗುತ್ತೆ 10 ಆಗುತ್ತೆ. ವೈ ವ್ಯಾಲ್ಯೂ 0 ಆದರೆ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ 2 ಆಗುತ್ತೆ. 10 / 5 ಇಟ್ ಇಸ್ 2. ನಾವಿವಾಗ ಡೈರೆಕ್ಟಾಗಿ ಗ್ರಾಫನ್ನು ಡ್ರಾ ಮಾಡುವ. ಯೂಸಿಂಗ್ ದಿಸ್ ಇನ್ಇಕ್ವಾಲಿಟೀಸ್. ಈ ಇನ್ಇಕ್ವಾಲಿಟಿನ ಇಕ್ವೇಷನ್ ಅಂತ ಕನ್ಸಿಡರ್ ಮಾಡಿಬಿಟ್ಟು ನಾನು ಬರೀತಾ ಇದ್ದೀನಿ. ಯು ಕ್ಯಾನ್ ಸಿ ಹಿಯರ್. ಇದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಕರೆಕ್ಟ್ ಮಾಡಿ ನೋಡ್ಕೊಳ್ಳಿ. ಸೊ ಫಸ್ಟ್ ಲೈನ್ 3x + 5y = 15 ಇದೆಯಲ್ಲ, ಇದಕ್ಕೆ 0,3 ಇಲ್ಲಿ ಬರ್ತಾ ಇದೆ ನೋಡಿ. ಯು ಕ್ಯಾನ್ ಸಿ ಹಿಯರ್ ದಿಸ್ ಇಸ್ ದ 0,3. 0,5 ಈಸ್ ಹಿಯರ್. 0,5 ಇಲ್ಲಿ ಬರಿತೀನಿ. ಸಾರಿ 5,0. ಈ ಲೈನ್ ಇದೆಯಲ್ಲ, ದಿಸ್ ಲೈನ್ ವಿಲ್ ಗಿವ್ ದ equation of this is a straight line obtained from this equation. ಅದೇ ರೀತಿಯಾಗಿ ಇದರದ್ದು ಕೆಳಗಡೆ ರೀಜನ್ನ ಮೇಲ್ಗಡೆ ರೀಜನ್ನ ಅಂತ ಹೆಂಗೆ ಫೈಂಡ್ ಔಟ್ ಮಾಡೋದು, ಬೈ ಸಬ್ಸ್ಟ್ಯೂಟಿಂಗ್ ಎಟ್ ದ ಪಾಯಿಂಟ್ 0,0ನ ಸಬ್ಸ್ಟ್ಯೂಟ್ ಮಾಡ್ತೀನಿ. 0,0 ಎಲ್ಲಿದೆ, ಕೆಳಗಡೆ ಪೋರ್ಷನ್ನಲ್ಲಿದೆ. ಈ ಒಂದು ಲೈನು ಇರುವಂಥ ಪ್ಲೇನನ್ನು ಸ್ಪೇಸನ್ನು 2 ಪಾರ್ಟಾಗಿ ಡಿವೈಡ್ ಮಾಡ್ತಾ ಇದೆ, ಮೇಲ್ಗಡೆ ಒಂದು ಕೆಳಗಡೆ ಒಂದು. ಸೊ ಕೆಳಗಡೆ ಸ್ಪೇಸಲ್ಲಿ ನಮಗೆ 0,0 ಇದೆ. ಇದನ್ನು ನಾವು ಈ ಇನ್ಇಕ್ವಾಲಿಟಿಗೆ ಹಾಕಿ ಸಬ್ಸ್ಟ್ಯೂಟ್ ಮಾಡುವ. 3x + 5y ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 15 ಅಂತ. ಸೊ 0 + 0 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 15. ದಿಸ್ ಇಸ್ ಟ್ರೂ. ಟ್ರೂ ಆದರೆ ಏನಾಯ್ತು, ಇವಾಗ 0,0 ಇರುವಂಥ ಸ್ಪೇಸು ನಮಗೆ ಈ ಲೈನಿಗಿಂತ ಈ ಇನ್ಇಕ್ವಾಲಿಟಿನ ಹೋಲ್ಡ್ ಆಗುತ್ತೆ ಅಂತ ಆಯಿತು. ಓಕೆನಾ? ಕೆಳಗಡೆ ರೀಜನ್ನಲ್ಲಿ ಶೇಡ್ ಮಾಡ್ತೀನಿ. ಅದೇ ರೀತಿಯಾಗಿ ಇನ್ನೊಂದು ಲೈನು 0,10 ವಿಲ್ ಕಮ್ ಹಿಯರ್. ಯು ಕ್ಯಾನ್ ಸಿ ಹಿಯರ್. ಓಕೆ, 0,10 ಅಲ್ಲ, ರಾಂಗಾಗಿ ಬರ್ದಿದ್ದೀನಿ. 0,5 ಕರೆಕ್ಟಾ? ಹೆಂಗಂತಂದರೆ 2 / 10 ಇಸ್ 5. ಸೊ ದಿಸ್ ಇಸ್ 5. 0,2 ಕರೆಕ್ಟಾ? 0,5 ವಿಲ್ ಕಮ್ಸ್ ಹಿಯರ್. You can see here this is 0,5 y axis ವ್ಯಾಲ್ಯೂ. ಇದು 2,0 ಆಯಿತು. ಈ ಲೈನಿಗೆ ಸೇಮ್ ಆಗಿ ಮೇಲ್ಗಡೆ ರೀಜನ್ನು ಸೊಲ್ಯೂಷನ್ ರೀಜನ್ ಆಗಿರುತ್ತೆ ಅಥವಾ ಕೆಳಗಡೆದ ಅಂತ ಫೈಂಡ್ ಔಟ್ ಮಾಡಬೇಕಾದ್ರೆ ನಾವು ಏನು ಮಾಡೋದು, ಎಟ್ ದ ಪಾಯಿಂಟ್ ಸೇಮ್ ಎಟ್ ದ ಪಾಯಿಂಟ್ 0,0 ಅಂತ ಕನ್ಸಿಡರ್ ಮಾಡಿದರೆ ಇನ್ಇಕ್ವಾಲಿಟಿಗೆ ಸಬ್ಸ್ಟ್ಯೂಟ್ ಮಾಡುವ. 5x + 2y ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 10. 0 ಆಗುತ್ತೆ. 0 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 10. ದಿಸ್ ಇಸ್ ಟ್ರೂ. ಟ್ರೂ ಆದರೆ ಈ ಲೈನಿಗೂ ಸಹ ಕೆಳಗಡೆ ಇರುವಂಥ ರೀಜನ್ ಸೊಲ್ಯೂಷನ್ ರೀಜನ್ ಆಗಿರುತ್ತೆ.
ಅದನ್ನು ನಾನಿವಾಗ ಇಲ್ಲಿ ನೋಡಿ ಈ ಲೈನಿಗೆ ರಿಲೇಟೆಡ್ ಆಗಿ ಈ ಬ್ಲೂ ಡಾಟನ್ನು ಹಾಕ್ತೀನಿ ಒಂದು ಲೈನಿಗೆ. ಅದೇ ರೀತಿಯಾಗಿ ಇನ್ನೊಂದು ಲೈನಿಗೆ ರಿಲೇಟೆಡ್ ಆಗಿ ನಾನು ರೆಡ್ ಡಾಟನ್ನು ಹಾಕ್ತೀನಿ. ಬ್ಲೂ ಮತ್ತು ರೆಡ್ ಡಾಟ್ ಇದು ಕಾಂಬಿನೇಷನ್ ಯಾವುದಾಗಿರುತ್ತೆ, ಈ ರೀಜನ್ನಾಗಿರುತ್ತೆ. ಅದನ್ನು ಕರೆಕ್ಟಾಗಿ ನೋಡಿದರೆ ನಾವೇನು ಹೇಳ್ಬಹುದು, ದಟ್ ಈಸ್ ನಥಿಂಗ್ ಬಟ್ ದ ಫೀಸಿಬಲ್ ರೀಜನ್. ಯು ಕ್ಯಾನ್ ಸಿ ಹಿಯರ್. ಇದನ್ನು ನೀವು ಗ್ರಾಫಲ್ಲಿ ಕರೆಕ್ಟಾಗಿ ಪಾಯಿಂಟ್ ಮಾಡಿದರೆ ಈ ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಇರುತ್ತಲ್ಲ, ದಟ್ ಪಾಯಿಂಟ್ ಇಸ್ ನಥಿಂಗ್ ಬಟ್ ನೀವು ಗ್ರಾಫಲ್ಲಿ ಡ್ರಾ ಮಾಡಿ ನೋಡಿ 20 ಡಿವೈಡೆಡ್ ಬೈ 19, 45 ಡಿವೈಡೆಡ್ ಬೈ 19 ಬರುತ್ತೆ. ಓಕೆನಾ, ಕರೆಕ್ಟಾಗಿ ನೋಡಿ. ಸೊ ಅದು ನಿಮ್ಗೆ ಹೆಂಗೆ ಅಂತ ಕನ್ಫ್ಯೂಷನ್ ಆಗ್ತಿರ್ಬೋದು. ನೀವು 1 ಪಾಯಿಂಟ್ ಸಮಥಿಂಗಲ್ಲಿ ಬರೆದ್ರೂ ನಡೆಯುತ್ತೆ. 1.4 ಇಲ್ಲಿ 2.3 ಸಮಥಿಂಗ್ ಏನೋ ಬರುತ್ತೆ. ಆ ಪಾಯಿಂಟನ್ನು ಹಾಗೆ ಬರೀರಿ, ತೊಂದರೆ ಇಲ್ಲ. ನಾನು ಇಲ್ಲಿ ಇವಾಗ 20 ಡಿವೈಡೆಡ್ ಬೈ 19 ಬರ್ದಿದ್ದೀನಿ ಅಂತ ಹೇಳ್ಬಿಟ್ಟು ಕನ್ಫ್ಯೂಷನ್ ಆಗೋದು ಬೇಡ. 1.5 ಏನೋ ಬರುತ್ತೆ, ಅದನ್ನು ಹಾಗೆ ಬರೀರಿ. 1.5 ಅಲ್ಲ, 1.2 ಸಮಥಿಂಗ್ ಏನೋ ಬರುತ್ತೆ. ಇದರಲ್ಲೂ ಹಾಗೆ 2 ಪಾಯಿಂಟ್ ಸಮಥಿಂಗ್ ಬರುತ್ತೆ, 2.3 ಏನೋ, ಅದನ್ನು ಅದೇ ರೀತಿಯಲ್ಲಿ ಬರೀರಿ, ನೋ ವರೀಸ್. ಸೊ ಇವಾಗ ಕಾರ್ನರ್ ಪಾಯಿಂಟ್ಸನ್ನು ಬರಿಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ದ ಮೇಜರ್ ಸ್ಟೆಪ್. ಈ ಗ್ರಾಫಿನ ಕೆಳಗಡೆ ಬರೆದ್ರೂ ತೊಂದರೆ ಇಲ್ಲ. ಕಾರ್ನರ್ ಪಾಯಿಂಟ್ಸ್ ಆರ್, ಯು ಕ್ಯಾನ್ ಸಿ ಹಿಯರ್, ಕಾರ್ನರ್ ಪಾಯಿಂಟ್ಸ್ ಯೂಸಿಂಗ್ ದಿಸ್ ಒನ್ ಕಾರ್ನರ್ ಪಾಯಿಂಟ್ಸ್. ಯಾವುದೆಲ್ಲ ಕಾರ್ನರ್ ಪಾಯಿಂಟ್ಸ್ ಇವಾಗ ನಮಗೆ ಗೊತ್ತು ಏನಂತ. ಕಾರ್ನರ್ ಪಾಯಿಂಟ್ಸಲ್ಲಿ ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ವ್ಯಾಲ್ಯೂ ಇರುತ್ತೆ. ಇದು 0,0. ಇದು ಈ ರೀಜನ್ದು ಕಾರ್ನರ್ ಪಾಯಿಂಟ್ ಇದೇನಾಗುತ್ತೆ 2,0. ಇದೇನಾಗುತ್ತೆ 0,3. ಇದೇನಾಗುತ್ತೆ 20 ಡಿವೈಡೆಡ್ ಬೈ 19, 45 ಡಿವೈಡೆಡ್ ಬೈ 19 ಆಗುತ್ತೆ. 2.3 ಸಮಥಿಂಗ್, ಇದು 1.19 ಏನೋ ಬರುತ್ತೆ. ಅದನ್ನು ಹಾಗೆ ಬರೀಬಹುದು. ಇದು ಇವಾಗ ಕಾರ್ನರ್ ಪಾಯಿಂಟು. ನಾವಿವಾಗ ಮ್ಯಾಕ್ಸಿಮಮ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕಲ್ಲ, ಅದು ಹೆಂಗೆ ಫೈಂಡ್ ಔಟ್ ಮಾಡೋದು ಅಂತಂದರೆ ನೀವಿಲ್ಲಿ ನೋಡಬಹುದು. ಸೊ ಯು ಕ್ಯಾನ್ ಸಿ ಹಿಯರ್, ಆ ಮ್ಯಾಕ್ಸಿಮಮ್ ವ್ಯಾಲ್ಯೂನ ನಾವು ಹೆಂಗೆ ಫೈಂಡ್ ಔಟ್ ಮಾಡ್ತೀವಿ ಅನ್ನೋದನ್ನು ನೋಡಿ. ಕಾಲಮ್ ಹಾಕ್ಕೊಳ್ಳಿ. ಕಾರ್ನರ್ ಪಾಯಿಂಟ್ಸಿಗೆ ಒಂದು ಕಾಲಮ್ಮು, ಇನ್ನೊಂದು ಯಾವುದಕ್ಕೆ ಝಡ್ ವ್ಯಾಲ್ಯೂಗೆ ಮ್ಯಾಕ್ಸಿಮೈಸೇಷನ್ ಆಬ್ಜೆಕ್ಟಿವ್ ಫಂಕ್ಷನ್ ಕೊಟ್ಟಿರಲ್ಲ, ಝಡ್ ಈಕ್ವಲ್ ಟು 5x + 3y ಇನ್ನೊಂದು ಕಾಲಮ್. ಇದನ್ನು ಇವಾಗ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆನಾ, ಫಸ್ಟಿಗೆ ಯಾವುದು ಕಾರ್ನರ್ ಪಾಯಿಂಟು 0,0. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ 0 ಬಂತು, ಕರೆಕ್ಟ್ ಅಲ್ವಾ? ಅದೇ ರೀತಿಯಾಗಿ 2,0ನ ಸಬ್ಸ್ಟಿಟ್ಯೂಟ್ ಮಾಡಿ. ಎಕ್ಸ್ ವ್ಯಾಲ್ಯೂ 2 ಅಂತಾನೆ, 5 2 = 10 + 0 10. ಅದೇ ರೀತಿಯಾಗಿ ಇನ್ನೊಂದು ಕಾರ್ನರ್ ಪಾಯಿಂಟ್ ಇದೆ 0,3, ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ 9 ಬರುತ್ತೆ. ಇನ್ನೂ ಒಂದು ಕಾರ್ನರ್ ಪಾಯಿಂಟ್ ಇದೆ, ಅದು 20 ಡಿವೈಡೆಡ್ ಬೈ 19, 45 ಡಿವೈಡೆಡ್ ಬೈ 19. ಇದನ್ನು ಸಿಂಪ್ಲಿಫೈ ಮಾಡಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ 235 ಡಿವೈಡೆಡ್ ಬೈ 19 ಬರುತ್ತೆ. ದಿಸ್ ಇಸ್ ನಿಯರ್ಲಿ ಈಕ್ವಲ್ ಟು 12.2ಗೆ ಈಕ್ವಲ್ ಆಗಿರುತ್ತೆ. ಸೊ ಹಾಗಾದರೆ ನಮ್ಗೇನನ್ನು ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ, ಮ್ಯಾಕ್ಸಿಮೈಸೇಷನ್. ಸೊ ದಿಸ್ ವಿಲ್ ಬಿ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ. ನೀವು ಹೆಂಗೆ ಬರಿತೀರಾ, ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಈಸ್ 12.2 at the point ಯಾವುದು ಪಾಯಿಂಟು 20 ಡಿವೈಡೆಡ್ ಬೈ 19, 45 ಡಿವೈಡೆಡ್ ಬೈ 19. ನಿಮ್ಗೆ ಕನ್ಫ್ಯೂಷನ್ ಆಗ್ತಿದ್ರೆ ಅದನ್ನು 1 ಪಾಯಿಂಟ್ ಸಮಥಿಂಗ್ ಅಂತಲೇ ಬರೀರಿ, ತೊಂದರೆ ಇಲ್ಲ. ಸೊ ದಿಸ್ ಇಸ್ ದ ಆನ್ಸರ್. ಕರೆಕ್ಟಾಗಿ ಬರಿಬೇಕು. ಇದನ್ನು ಬರ್ದಿರೋದಕ್ಕೆ 1 ಮಾರ್ಕ್ಸು, ಗ್ರಾಫಿಕ್ 2 ಮಾರ್ಕ್ಸು, ಇದನ್ನು ಬರ್ದಿರೋದಕ್ಕೆ 1 ಮಾರ್ಕ್ಸು, ನೆಕ್ಸ್ಟ್ ಇದಕ್ಕೆ 1 ಮಾರ್ಕ್ಸು, ಈ ಸೊಲ್ಯೂಷನ್ಗೆ 1 ಮಾರ್ಕ್ಸ್ ಇರುತ್ತೆ. ವೆರಿ ಇಂಪಾರ್ಟೆಂಟ್. ಇಲ್ಲೂ ಬರಿಬಹುದು ದಿಸ್ ಇಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂತ. ಹೀಗೆ ಬರೆದ್ರೂ ತೊಂದರೆ ಇಲ್ಲ, ಬಟ್ ನೀವು ಅದನ್ನು ಇಂಡಿಕೇಟ್ ಮಾಡಬೇಕು. ನಿಮ್ಮ ಆನ್ಸರ್ ಪೇಪರಲ್ಲಿ ಈ ಆನ್ಸರ್ ಇರಲೇಬೇಕು. ಟೋಟಲ್ 6 ಮಾರ್ಕ್ಸಿಗೆ ಬರುತ್ತೆ. ನೆಕ್ಸ್ಟ್ ಒನ್ ಯು ಕ್ಯಾನ್ ಸಿ ಹಿಯರ್, ಮ್ಯಾಕ್ಸಿಮೈಸ್ z ಈಕ್ವಲ್ ಟು 3x + 2y ಸಬ್ಜೆಕ್ಟ್ ಟು ದ ಕನ್ಸ್ಟೆಂಟ್ಸನ್ನು ಕೊಟ್ಟಿದ್ದಾರೆ. ಇಲ್ಲೂ ಸಹ 2 ಕನ್ಸ್ಟೆಂಟ್ಸ್ ಇರೋದು. ಈಸಿಯಾಗಿದೆ. ಲೆಸ್ ದ್ಯಾನ್ ಅಂತ ಕೊಟ್ಟಿದ್ದಾರೆ, ಅದನ್ನು ಈಸಿಯಾಗಿ ಮಾಡಬಹುದು. ಯಾಕಂತಂದರೆ ಕೆಳಗಡೆ ರೀಜನ್ ಅಂತ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಫಸ್ಟಿಗೆ ಏನು ಮಾಡುವ, ಕನ್ಸಿಡರ್ ದ ಇನ್ಇಕ್ವಾಲಿಟಿ ಆಸ್ ಅ ಇಕ್ವೇಷನ್ ಟು ಫೈಂಡ್ ದ ಇಂಟರ್ಸೆಕ್ಟಿಂಗ್ ಪಾಯಿಂಟ್. ಓಕೆನಾ, ಎಕ್ಸ್ 0 ಆದರೆ y ಏನಾಗಿರುತ್ತೆ, y ವ್ಯಾಲ್ಯೂ 5 ಆಗುತ್ತೆ. ಸಿಮಿಲರ್ಲಿ y 0 ಆದರೆ ಎಕ್ಸ್ ವ್ಯಾಲ್ಯೂ 10 ಆಗುತ್ತೆ. ಓಕೆನಾ, ನೆಕ್ಸ್ಟ್ ಇನ್ನೂ ಒಂದು ಇನ್ಇಕ್ವಾಲಿಟಿ ಇದೆ. ಅದೇನಂತಂದರೆ 3x + y = 15 ಆಗಿರುತ್ತೆ. ಇದನ್ನು ನೀವು ಸಬ್ಸ್ಟಿಟ್ಯೂಟ್ ಮಾಡೋದಾದರೆ ಎಕ್ಸ್, ವೈ, ಎಕ್ಸ್ 0 ಆದರೆ y ವ್ಯಾಲ್ಯೂ ಏನಾಗುತ್ತೆ 15. ಸಿಮಿಲರ್ಲಿ y 0 ಆದರೆ
ಎಕ್ಸ್ ವ್ಯಾಲ್ಯೂ ಏನಾಗಿರುತ್ತೆ ವೈ 0 ಆಯಿತು, ದಿಸ್ ಇಸ್ 5. ನಮ್ಗೆ ಇವಾಗ ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಸಿಕ್ತು. ನೀವು 1 2 3 ಅಂತ ತೊಗೊಳ್ತೀರಾ ಅಥವಾ 5 10 ಅಂತ ತೊಗೊಳ್ತೀರಾ, 2 3 2 4 6 ಅಂತ ತೊಗೊಳ್ತೀರಾ ಅನ್ನೋದು ನಿಮಗೆ ಸ್ಕೇಲ್ ತೊಗೊಂಡಿರೋದು. ಇಟ್ ಈಸ್ ಅಪ್ ಟು ಯು, ನೀವೇನು ತೊಗೊಳ್ತೀರಾ ಅದ್ರ ಮೇಲೆ ಡಿಪೆಂಡು. ನಾವಿವಾಗ ಗ್ರಾಫನ್ನ ಡ್ರಾ ಮಾಡುವ ವಿತ್ ರೆಸ್ಪೆಕ್ಟ್ ಟು ದಿಸ್ ಇನ್ಇಕ್ವಾಲಿಟೀಸ್. ಯು ಕ್ಯಾನ್ ಸಿ ಹಿಯರ್ ಇದು ಗ್ರಾಫ್ ಆಗಿರುತ್ತೆ. ಹೆಂಗೆ ಬಂದಿರೋದು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡ್ಕೊಳ್ಳಿ. ಈ ಇನ್ಇಕ್ವಾಲಿಟಿನ ತಗೊಳ್ಳುವ ಎಕ್ಸ್ ಪ್ಲಸ್ 2y is less than or equal to 10. ಇದನ್ನು ಕನ್ಸಿಡರ್ ಮಾಡಿದರೆ 0,5 ಇಲ್ಲಿ ಬರುತ್ತೆ. ಯು ಕ್ಯಾನ್ ಸಿ ಹಿಯರ್ ದಿಸ್ ಇಸ್ 0,5 2 4 6 ಅಂತ ತೊಗೊಂಡಿರೋಂಥದ್ದು. ಇದು ನೆಕ್ಸ್ಟ್ ಒನ್ ಇಸ್ 10,0 ಇಲ್ಲಿ ಬಂದಿರುತ್ತೆ. ಇಲ್ಲಿ ನೋಡಿ 10,0 ಇದನ್ನು ಜಾಯಿನ್ ಮಾಡಿರೋಂಥದ್ದು. ನಾವು ಈಸಿಯಾಗಿ ಹೇಳಬಹುದು ಇಟ್ ಈಸ್ ಅ ಬಿಲೋ ರೀಜನ್. ಯಾಕಂತ ಅಂದರೆ ಈ ಲೈನು ಸಿಕ್ಕಿರುವಂತಹ ಫಸ್ಟ್ ಕ್ವಾಡ್ರೆಂಟನ್ನು 2 ಪಾರ್ಟಾಗಿ ಡಿವೈಡ್ ಮಾಡ್ತಿದೆ. ನಮಗೆ ಕೆಳಗಡೆ ಇರುವಂಥ ಹಾಫ್ ಆಫ್ ದ ಪೋರ್ಷನ್ ಏನಾಗಿರುತ್ತೆ ಸೊಲ್ಯೂಷನ್ ರೀಜನ್ ಆಗಿರುತ್ತೆ. ಅದನ್ನು ನೀವು ಇನ್ನೂ ವೆರಿಫೈ ಮಾಡ್ತೀನಿ ಅನ್ನೋದಾದರೆ ಹೆಂಗೆ ವೆರಿಫೈ ಮಾಡುವಂಥದ್ದು, ಎಟ್ ದ ಪಾಯಿಂಟ್ 0,0 ತೊಗೊಂಡ್ಬಿಟ್ಟು ಸಬ್ಸ್ಟಿಟ್ಯೂಟ್ ಮಾಡಿ 0 + 0 is less than or equal to 10. ದಿಸ್ ಇಸ್ ಟ್ರೂ. ಕರೆಕ್ಟ್ ಅಲ್ವಾ? ಟ್ರೂ ಆಗಿರುತ್ತೆ. ನೆಕ್ಸ್ಟ್ ಒನ್ ಯು ಕ್ಯಾನ್ ಸಿ ಹಿಯರ್. ಅದಕ್ಕೋಸ್ಕರ ಕೆಳಗಡೆ ಇರುವಂತಹ ರೀಜನ್ನು ಸೊಲ್ಯೂಷನ್ ರೀಜನ್ನಾಗಿರುತ್ತೆ. ಈ ರೆಡ್ ಕಲರ್ ಲೈನ್ ಇದನ್ನು ನಾನು ಇವಾಗ ಇಲ್ಲಿ ಜಾಯಿನ್ ಮಾಡಿದರೆ ಯು ಕ್ಯಾನ್ ಸಿ ಹಿಯರ್ ದಿಸ್ ವಿಲ್ ದ ಸೊಲ್ಯೂಷನ್ ರೀಜನ್ ಫಾರ್ ದಿಸ್ ಲೈನ್. ಈ ಕೊಟ್ಟಿರುವಂಥ ಈ ಎಕ್ಸ್ ಪ್ಲಸ್ 2y is equal to 10 ಇದೆಯಲ್ಲ, ಇದಕ್ಕೆ ಸೊಲ್ಯೂಷನ್ ರೀಜನ್ನಾಗಿರುತ್ತೆ. ಆಯಿತಾ? ಅದೇ ರೀತಿಯಾಗಿ ನಾವು ಇನ್ನೊಂದನ್ನು ಕನ್ಸಿಡರ್ ಮಾಡುವ. ಎಕ್ಸ್ ಪ್ಲಸ್ 2y 3x + 2y is equal to 15ಗೆ ಕನ್ಸಿಡರ್ ಮಾಡುವ. ಅದೇನಾಗುತ್ತೆ ಅಂತಂದರೆ ಯು ಕ್ಯಾನ್ ಸಿ ಹಿಯರ್. ಸೊ 3x + 2y is equal to 15. ದಿಸ್ ಇಸ್ ಎಕ್ಸ್ ಪ್ಲಸ್ 2y is equal to 10. ಒಂದು ಇಕ್ವೇಷನ್. ಇನ್ನೊಂದು ಇಕ್ವೇಷನನ್ನು ಹೆಂಗೆ ಬರೆಯೋದು ಅಂತಂದರೆ ಯೂಸಿಂಗ್ ದ ಪಾಯಿಂಟ್ಸ್. ಸೊ ಇಲ್ಲಿವಾಗ ನಾನು ಡ್ರಾ ಮಾಡ್ತೀನಿ ನೋಡ್ಕೊಳ್ಳಿ. 0,15 ಇಲ್ಲಿ ಬರುತ್ತೆ. ದಿಸ್ ವಿಲ್ ಬಿ ದ 0,15 ಪಾಯಿಂಟ್. Similarly, 5,0 will be here. We will join this point using the line, blue color line. ಓಕೆನಾ? ಇಲ್ಲಿ ನೋಡಿ, ಇದ್ರದ್ದು ಇವಾಗ ಈ ಲೈನ್ ಸಹ 2 ಪಾರ್ಟಾಗಿ ಸ್ಪೇಸನ್ನು ಡಿವೈಡ್ ಮಾಡ್ತಾ ಇದೆ. ಇದರಲ್ಲಿ ಯಾವ ಪೋರ್ಷನ್ನು ಸೊಲ್ಯೂಷನ್ ರೀಜನ್ ಅಂತ ಫೈಂಡ್ ಔಟ್ ಮಾಡಬೇಕಾದ್ರೆ ನಾವು ಏನು ಮಾಡಬೇಕು, ವಿ ನೀಡ್ ಟು ಕನ್ಸಿಡರ್ ಎಟ್ ದ ಪಾಯಿಂಟ್ 0,0. ನೀವು ಕೇಳ್ಬೋದು ಮೇಡಮ್ 0,0ನೇ ಯಾಕೆ ಬೇರೆ ತೊಗೋಬಹುದಾ ಅಂತ. ತೊಗೋಬಹುದು. ವಿ ಕ್ಯಾನ್ ಕನ್ಸಿಡರ್ ಎನಿ ಅದರ್ ಪಾಯಿಂಟ್, ದಟ್ ಇಸ್ 2,4 ತೊಗೊಳ್ತೀನಿ. ಓಕೆನಾ? 2,4 ಅಲ್ಲೆಲ್ಲೋ ಇದೆ 2,4 ಅಂತ. ಐ ವಿಲ್ ಸಬ್ಸ್ಟಿಟ್ಯೂಟ್ ಇಟ್ ಹಿಯರ್. 2 3 6 + 4 is less than or equal to 15. Correct? 10 is less than or equal to 15. This is also true. ಹಂಗಂದ್ರೆ ಈ ಪಾಯಿಂಟ್ ಇರುವಂತಹ ಯಾವುದು 10,2,4 ಇರುವಂತಹ ಪಾಯಿಂಟ್ ಇರುವಂಥ ಕಡೆ ಇದೆಯಲ್ಲ, ಸ್ಪೇಸ್ ಇದೆಯಲ್ಲ, ಸೊಲ್ಯೂಷನ್ ರೀಜನ್ ಆಗಿರುತ್ತೆ. ಹಾಗಾದರೆ ಅದು ಯಾವ ಕಡೆ? ಕೆಳಗಡೆ ರೀಜನ್. ಓಕೆನಾ? ಇದು ಈ ಬ್ಲೂ ಕಲರು ಮತ್ತು ರೆಡ್ ಕಲರ್ ಡಾಟ್ ಇರುವಂಥ ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಅದು ರೀಜನ್ ಯಾವುದು? ದಿಸ್ ಒನ್. ಯು ಕ್ಯಾನ್ ಸಿ ಹಿಯರ್ ದಿಸ್ ಈಸ್ ದ ಇಂಟರ್ಸೆಕ್ಟಿಂಗ್ ರೀಜನ್. ಸರಿನಾ? ಇದನ್ನು ಫೀಸಿಬಲ್ ರೀಜನ್ ಅಂತ ಕರಿತೀವಿ. ಇದರಲ್ಲಿ ನಾವು ಇವಾಗ ಕಾರ್ನರ್ ಪಾಯಿಂಟ್ಸನ್ನು ಬರೀಬಹುದು. ದ ಕಾರ್ನರ್ ಪಾಯಿಂಟ್ಸ್ ಆರ್ ಹೆಂಗಿರುತ್ತೆ? ದಿಸ್ ಇಸ್ 0,0. ಇದು 5,0,5 ಬರೆದ್ರೆ ರಾಂಗ್ ಆಗುತ್ತೆ. ಯಾಕಂತಂದರೆ ಅಲ್ಲಿ y ಆಕ್ಸಿಸ್ ವ್ಯಾಲ್ಯೂ ಬೇರೆ ಇದೆ. ಓಕೆ, ಇದರಲ್ಲಿ ಬರೀಬಹುದು 0,5. ಸಮ್ಟೈಮ್ಸ್ ನೀವು ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂನ ಇಂಟರ್ಚೇಂಜ್ ಮಾಡಿದರೆ ಆನ್ಸರ್ ರಾಂಗ್ ಬರುತ್ತೆ. ಆಯಿತಾ? ಸಿಮಿಲರ್ಲಿ ಇಂಟರ್ಸೆಕ್ಟಿಂಗ್ ಪಾಯಿಂಟನ್ನು ನೋಡಿ. ಈ ಪಾಯಿಂಟು ಏನಾಗಿದೆ? ದಿಸ್ ಇಸ್ ನಥಿಂಗ್ ಬಟ್ 4,4 ಎಕ್ಸ್ ಆಕ್ಸಿಸ್ ವ್ಯಾಲ್ಯೂ 3 ವೈ ಆಕ್ಸಿಸ್ ವ್ಯಾಲ್ಯೂ. ಇದು ಹೆಂಗೆ ಬಂದರು ಅಂತ ನೋಡಿದರೆ ನೀವು ಆ ಗ್ರಾಫಲ್ಲಿ ಅಬ್ಸರ್ವ್ ಮಾಡಿದರೆ ನಿಮಗೆ ಎಕ್ಸಾಕ್ಟಾಗಿ ಆನ್ಸರ್ ಸಿಗುತ್ತೆ. ನಾನೊಂದು ಎಕ್ಸಾಂಪಲ್ನ ತೊಗೊಂಡು ಸಾಲ್ವ್ ಮಾಡಿದ್ನಲ್ಲ, ಅಲ್ಲಿ ನಮಗೆ ಎಕ್ಸಾಕ್ಟಾಗಿ ಪಾಯಿಂಟ್ ಸಿಗಿದೆ 15,15 ಅಂತ. ಅದೇ ರೀತಿಯಾಗಿ ಈ ಗ್ರಾಫಲ್ಲಿ ಡ್ರಾ ಮಾಡಿದಾಗ ನಿಮ್ಗೆ ಕರೆಕ್ಟ್ ಆನ್ಸರ್ ಸಿಗುತ್ತೆ. ನೆಕ್ಸ್ಟ್ ಇದನ್ನು ಯೂಸ್ ಮಾಡಿಕೊಂಡು ನಾನು ಏನನ್ನು ಬರಿತೀನಿ? ಮ್ಯಾಕ್ಸಿಮಮ್ ಮಿನಿಮಮ್ ವ್ಯಾಲ್ಯೂನ ಬರಿತೀನಿ. ಅದು ಹೆಂಗಂತ ಅಂದರೆ ಇಲ್ಲಿ ಮ್ಯಾಕ್ಸಿಮಮ್ ಮಾತ್ರ ಹೇಳಿರುವಂಥದ್ದು. ಕಾರ್ನರ್ ಪಾಯಿಂಟ್ಸನ್ನು ಕನ್ಸಿಡರ್ ಮಾಡುವ. ಕಾರ್ನರ್ ಪಾಯಿಂಟ್ಸ್ ದಿಸ್ ಇಸ್ z ಈಕ್ವಲ್ ಟು ಇದೇನಾಗಿರುತ್ತೆ? z ಈಕ್ವಲ್ ಟು 3x + 2y ಆಗಿರುತ್ತೆ. ಸಬ್ಸ್ಟಿಟ್ಯೂಟ್ ಮಾಡುವ. 0,0 ಅಂದರೆ 0 ಆಯಿತು. ನೆಕ್ಸ್ಟ್ ಏನು? 5,0ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ 3 5 15, 15 + 0 is 15 ಓನ್ಲಿ. ದೆನ್ 0,5 ಅಂತ ಕನ್ಸಿಡರ್ ಮಾಡಿದರೆ 0 + 10
0 plus 10 is 10 only. Next 4, 3 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡುವ. 4 3s 12, 12 plus 6 ಕರೆಕ್ಟ್ ಅಲ್ವಾ? ಅದು ಹೆಂಗೆ? ಇಲ್ಲಿ ಎಕ್ಸ್ ಇದ್ದಲ್ಲಿ 4 3s 12 ಆಯಿತು, ಪ್ಲಸ್ 6 ಎಷ್ಟಾಗುತ್ತೆ? 18 ಇಸ್ ದ ಆನ್ಸರ್. ಹಾಗಾದರೆ ದಿಸ್ ಇಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಯು ಕ್ಯಾನ್ ಸೇ ದ್ಯಾಟ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಈಸ್ 18 at the point ಯಾವುದು ಪಾಯಿಂಟು? 4, 3 ಆಗಿರುತ್ತೆ. ಈಸಿ ಇದೆ ತಾನೆ? ಸೊ ದಿಸ್ ಇಸ್ ದ ಆನ್ಸರ್. ಇಷ್ಟು ಬರೀಲೇಬೇಕು 6 ಮಾರ್ಕ್ಸಿಗೆ. ಈಸಿಯಾಗಿ ನಾವು ಸಾಲ್ವ್ ಮಾಡಬಹುದು. ಅದು ಹೆಂಗೆ ಅಂತ ಹೇಳಿಬಿಟ್ಟು ಬೇಕಾದರೆ ಇನ್ನೊಂದು ಸಲ ಈ ಪ್ರಾಬ್ಲಮನ್ನು ಚೆಕ್ ಮಾಡಿ, ಅಥವಾ ಎಕ್ಸಾಂಪಲ್ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀನಲ್ಲ ಅದನ್ನು ಇನ್ನೂ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ, ಅದನ್ನು ನೋಡಿ. ನೆಕ್ಸ್ಟ್ ಒನ್ ಇಸ್ ಮಿನಿಮೈಸ್ z ಈಕ್ವಲ್ ಟು x ಪ್ಲಸ್ 2y ಅಂತ ಹೇಳ್ತಿದ್ದಾರೆ. ಮಿನಿಮೈಸೇಷನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟಿಗೆ ಎಲ್ಲದಕ್ಕೂ ಸೇಮ್ ಪ್ರೊಸೀಜರ್. ಏನಂತಂದರೆ ಫಸ್ಟಿಗೆ ಇನ್ಈಕ್ವಾಲಿಟಿನ ಇಕ್ವೇಷನ್ ಆಗಿ ಕನ್ಸಿಡರ್ ಮಾಡುವ. ಓಕೆನಾ? ನೆಕ್ಸ್ಟ್ ಯು ಕ್ಯಾನ್ ಸಿ ಹಿಯರ್ x y when x is 0 y is 3, when y is 0 x is 3/2 ಅಂತಾನೆ 1.4 1.5. ಓಕೆನಾ? ನೆಕ್ಸ್ಟ್ ಸಿಮಿಲರ್ಲಿ ಇದಕ್ಕೆ x ಪ್ಲಸ್ 2y ಇಸ್ ಈಕ್ವಲ್ ಟು 6 ಅಂತ ತಗೊಳ್ಳುವ. ಇನ್ಈಕ್ವಾಲಿಟಿನ ಬರೆಯೋದಾದರೆ ಏನಾಗುತ್ತೆ? x 0 ಆದರೆ y ವ್ಯಾಲ್ಯೂ 3, y 0 ಆದರೆ x ವ್ಯಾಲ್ಯೂ 6 ಆಗುತ್ತೆ. ಇದಕ್ಕೆ ಇವಾಗ ಸ್ಕೇಲನ್ನು ನಾವು 1 2 3 ಅಂತಲೇ ತಗೋಬಹುದು. ತಗೊಂಡು ನಾವು ಗ್ರಾಫನ್ನು ಡ್ರಾ ಮಾಡಿದರೆ ಅದು ಹೆಂಗಿರುತ್ತೆ ಅಂತಂದರೆ ಯು ಕ್ಯಾನ್ ಸಿ ಹಿಯರ್. ನಾವು ಇನ್ನೂ ಒಂದನ್ನು ಇಲ್ಲಿ ಕಾರ್ನರ್ ಪಾಯಿಂಟ್ ಮೆಥಡಲ್ಲಿ ಎಟ್ ದ ಪಾಯಿಂಟ್ 0, 0ನ ಚೆಕ್ ಮಾಡಿನೇ ಬಿಡುವ. ನೋಡುವ, ಇಲ್ಲಿ ನೋಡಿ 2x ಪ್ಲಸ್ y ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 3 ಅಂತ ಇದೆ. 0 ಪ್ಲಸ್ 0 ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 3. 0 ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 3. ಟ್ರೂನ ಫಾಲ್ಸಾ? ಇದು ಫಾಲ್ಸು. ಹಂಗಂತಾನೆ ಆ 0 ಇದೆಯಲ್ಲ ಆ ಕಡೆ ಇರೋದು ಸೊಲ್ಯೂಷನ್ ಅಲ್ಲ, ಅದರ ಅಪೋಸಿಟಲ್ಲಿರುವಂಥ ಲೈನ್ ಇದು ಇನ್ನೊಂದು ಸೈಡಲ್ಲಿರುವಂಥದ್ದು ಪಾಯಿಂಟ್ಗಳು ಏನಾಗಿರುತ್ತೆ? ಸೊಲ್ಯೂಷನ್ ಆಗಿರುತ್ತೆ. ಸಿಮಿಲರ್ಲಿ ಎಟ್ ದ ಪಾಯಿಂಟ್ 0, 0ನ ಚೆಕ್ ಮಾಡೋದಾದರೆ x ಪ್ಲಸ್ 2y ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 6 ಆಗಿರುತ್ತೆ. ಸರಿನಾ? ಇದನ್ನೀಗ 0 ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 6, ದಿಸ್ ಈಸ್ ಆಲ್ಸೋ ಫಾಲ್ಸ್. ನಾವಿವಾಗ ಗ್ರಾಫನ್ನು ಡ್ರಾ ಮಾಡಿದರೆ ಯು ಕ್ಯಾನ್ ಸಿ ಹಿಯರ್ ದ ಗ್ರಾಫ್ ಲುಕ್ಸ್ ಲೈಕ್ ದಿಸ್. ಈ ಥರ ನಮಗೆ ಗ್ರಾಫ್ ಸಿಗುತ್ತೆ. ನೀವು ಸರಿ ಮಾಡಿ ನೋಡಿ. ವಿ ವಿಲ್ ಕನ್ಸಿಡರ್ ದ ಪಾಯಿಂಟ್. ಫಸ್ಟಿಗೆ 0, 3ನ ಇಲ್ಲಿ ಪ್ಲಾಟ್ ಮಾಡ್ತೀನಿ. ಓಕೆನಾ? ಇನ್ನೊಂದರದ್ದು ಪಾಯಿಂಟು ಇಲ್ಲಿ ನೋಡಿ, ಇಲ್ಲಿ 1.5 ಅಂತ ಹೇಳಿದ್ನಲ್ಲ. ಯು ಕ್ಯಾನ್ ಕನ್ಸಿಡರ್ ದಿಸ್ ಒನ್ ಆಸ್ 0, ದಿಸ್ ಇಸ್ 0, 3, ದಿಸ್ ಇಸ್ 1.5, 0. ಇದನ್ನು ರೆಡ್ ಡಾಟ್ ಲೈನಲ್ಲಿ ಜಾಯಿನ್ ಮಾಡ್ತೀನಿ. ನಮಗೆ 0 ಇರೋದು ಸೊಲ್ಯೂಷನ್ ಅಲ್ಲ, ಈ ಕಡೆ ಇರೋದು ಸೊಲ್ಯೂಷನ್ ಅಲ್ಲ, ಅದ್ರದ್ದು ಅಪೋಸಿಟಲ್ಲಿರುವಂಥದ್ದು ಸೊಲ್ಯೂಷನ್. ಓಕೆನಾ? ಈ ರೀಜನ್ ಫುಲ್ ಇದೆಲ್ಲ ರೀಜನ್ನು ಸೊಲ್ಯೂಷನ್ ರೀಜನ್ನಾಗಿರುತ್ತೆ. ಓಕೆನಾ? ಹೀಗೆ ತಗೊಳ್ತೀನಿ. ಇದ್ರ ನೆಕ್ಸ್ಟು ಇದಕ್ಕೆ ನೋಡೋದಾದರೆ ಇನ್ನೊಂದು ಇಂಕಲ್ಲಿ ಡ್ರಾ ಮಾಡ್ತೀನಿ. ಬ್ಲೂ ಕಲರ್ ತೊಗೊಂಡು ಡ್ರಾ ಮಾಡ್ತೀನಿ ಕ್ಲಿಯರಾಗಿ ಅರ್ಥ ಆಗಲಿ ಅಂತ. 0, 3 ಇಲ್ಲೇ ಬರುತ್ತೆ. ಆದರೆ ಇನ್ನೊಂದು ಪಾಯಿಂಟು 6, 0 ಇಲ್ಲಿ ಬರುತ್ತೆ ವಿತ್ ದ ಲೈನ್. ಯಾವ ಲೈನ್ ಅದು? x ಪ್ಲಸ್ 2y ಇಸ್ ಈಕ್ವಲ್ ಟು 6. ಇದಾದರೆ 2x ಪ್ಲಸ್ y ಇಸ್ ಈಕ್ವಲ್ ಟು 3. ಇದು ಸಹ ಇಲ್ಲಿ ನೋಡಿ ಫಾಲ್ಸ್ ಬರ್ತಾ ಇದೆ. ಅಂತಂದರೆ 0, 0 ಇರೋದು ಸೊಲ್ಯೂಷನ್ ರೀಜನ್ ಅಲ್ಲ, ಅದ್ರದ್ದು ಉಲ್ಟಾ ಸೈಡ್, ಅಪೋಸಿಟ್ ಸೈಡ್. ಹಾಗಾದರೆ ಈ ಲೈನಿನ ಮೇಲ್ಗಡೆ. ಓಕೆನಾ? ನೀವಿವಾಗ ಕರೆಕ್ಟಾಗಿ ಅಬ್ಸರ್ವ್ ಮಾಡಿದರೆ ಇವೆರಡು ರೀಜನ್ ಇಂಟರ್ಸೆಕ್ಷನ್ ರೀಜನ್ ಸ್ಟಾರ್ಟ್ ಆಗೋದು ಎಲ್ಲಿಂದ? ಈ ಲೈನಿನ ಮೇಲ್ಗಡೆಯಿಂದ. ಸರಿನಾ? ಈ ಲೈನಿನ ಮೇಲ್ಗಡೆಯಿಂದ. ಹಾಗಾದರೆ ದ ಫೀಸಿಬಲ್ ರೀಜನ್ನ ನಾವು ಫೈಂಡ್ ಔಟ್ ಮಾಡುವ. ಓಕೆನಾ? ಫೀಸಿಬಲ್ ರೀಜನ್ ಈಸ್ ನಾವು ಫೈಂಡ್ ಔಟ್ ಮಾಡಿದರೆ ಐ ವಿಲ್ ಡಿನೋಟ್ ದಿಸ್ ಒನ್ ಇನ್ ಯೆಲ್ಲೋ ಕಲರ್. ಈ ಥರ ಬರುತ್ತೆ. ದಿಸ್ ವಿಲ್ ಬಿ ದ ಫೀಸಿಬಲ್ ರೀಜನ್. ಇದೆಲ್ಲದು ಹೌದು. ಇದಿವಾಗ ಅನ್ಬೌಂಡೆಡ್ ಆದಾಗ ನಮ್ಗೆ ಎಕ್ಸಾಕ್ಟಾಗಿ ಕಾರ್ನರ್ ಪಾಯಿಂಟನ್ನು ನೀವು ಫೈಂಡ್ ಔಟ್ ಮಾಡೋದಾದರೆ ಇಲ್ಲಿ ನೋಡಿ ಇಂಟರ್ಸೆಕ್ಟಿಂಗ್ ಪಾಯಿಂಟ್ಗಳೇ ನಮಗೆ ಕಾರ್ನರ್ ಪಾಯಿಂಟ್ ಆಗಿ ಬರ್ತಾ ಇದೆ. ಆವಾಗ ನಾನಿವಾಗ ನನಗೀಗ ಶಾರ್ಪ್ ಎಡ್ಜಲ್ಲಿ ಯಾವುದು ಕಾರ್ನರ್ ಪಾಯಿಂಟ್ ಬರ್ತಾ ಇಲ್ಲ. ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದರೆ ಈ 2, 2 ಅಥವಾ 3, 1, 1.5 ಇದು ಸಹ ಈ ಲೈನ್ ಮೇಲಿದೆ. ಯಾವುದೋ ಒಂದು ಪಾಯಿಂಟನ್ನು ಕನ್ಸಿಡರ್ ಮಾಡ್ತೀನಿ. ದಟ್ ಪಾಯಿಂಟ್ ಇಸ್ 2, 2. ಈ 2, 2ನ ನಾನೊಂದು ಕೆಲಸ ಮಾಡ್ತೀನಿ ಇವಾಗ. 2, ಕನ್ಸಿಡರ್ ದ ಪಾಯಿಂಟ್ ಆನ್ ದ ಲೈನ್. ಕನ್ಸಿಡರ್ ಇದು ಒಂದು ಪ್ರಾಬ್ಲಮ್ ಸ್ವಲ್ಪ ಡಿಫ್ರೆಂಟ್. ದ ಪಾಯಿಂಟ್
ಆನ್ ದ ಲೈನ್ 2, 2 ಅಂತ ತಗೊಳ್ತೀನಿ. ಓಕೆನಾ? ಅದೇ ರೀತಿ ರಿಮೈನಿಂಗ್ ಆಲ್ ದ ಪಾಯಿಂಟ್ಸ್ ವಿತ್ ದ ಕಾರ್ನರ್ ಪಾಯಿಂಟ್ಸ್ ನಾನಿವಾಗ ವ್ಯಾಲ್ಯೂನ ಸಬ್ಸ್ಟ್ಯೂಟ್ ಮಾಡಿದರೆ ಕಾರ್ನರ್ ಪಾಯಿಂಟ್ಸ್ ಯಾವುದೆಲ್ಲ? ಕಾರ್ನರ್ ಪಾಯಿಂಟ್ಸ್ ಯಾವುದೆಲ್ಲ ಕಾರ್ನರ್ ಪಾಯಿಂಟ್ಸ್? ಇದೊಂದು ಹೌದು, ಇದೊಂದು ಹೌದು. 6,0 ಒಂದು, ಇನ್ನೊಂದು 0,3. ಇದನ್ನ ಝಡ್ ವ್ಯಾಲ್ಯೂಗೆ ಹಾಕಿದರೆ ನೋಡಿ, x+2y ಇಸ್ ದ ಝಡ್ ವ್ಯಾಲ್ಯೂ. x+2y ಎಟ್ ದ ಪಾಯಿಂಟ್ 6,0 ಅಂದರೆ ಝಡ್ ವ್ಯಾಲ್ಯೂ ಎಷ್ಟು ಬರ್ತಾ ಇದೆ ನೋಡಿ? 6 ಬರ್ತಾ ಇದೆ. ಎಟ್ ದ ಪಾಯಿಂಟ್ 0,3 ಸಬ್ಸ್ಟ್ಯೂಟ್ ಮಾಡಿದ್ರು ನಂಗೆ ಝಡ್ ವ್ಯಾಲ್ಯೂ 6 ಬರ್ತಾ ಇದೆ. ಎಟ್ ದ ಪಾಯಿಂಟ್ 2,2 ಸಬ್ಸ್ಟ್ಯೂಟ್ ಮಾಡಿದ್ರು ನೋಡಿ 6 ಬರ್ತಾ ಇದೆ ಅಲ್ವಾ? 2 + 4 is 6. ನನಗೆ ಈ ಲೈನಲ್ಲಿರುವಂತಹ ಯಾವ ಪಾಯಿಂಟನ್ನು ಕನ್ಸಿಡರ್ ಮಾಡಿದ್ರು ನನಗೆ 6 ಬರ್ತಾ ಇದೆ, ಬೇರೆ ಆನ್ಸರ್ಗಳು ಬರ್ತಾ ಇಲ್ಲ. ಸೊ ಇದೇ ಇವಾಗ ಕಡಿಮೆ ಅಂತಂದರೆ ಇದೇ ಪಾಯಿಂಟ್ಗಳಲ್ವಾ, ಮುಂದೆ ಹೋದಂಗೆಲ್ಲ ಜಾಸ್ತಿ ಬರ್ತಾ ಇದೆ. ನನಗೆ ಇಲ್ಲಿ ಇವಾಗ ಮಿನಿಮಮನ್ನು ಫೈಂಡ್ ಔಟ್ ಮಾಡೋಕೆ ಹೇಳಿರೋದಕ್ಕೋಸ್ಕರ ದ ಪಾಯಿಂಟ್ಸ್ ವಿಚ್ ಲೈಸ್ ಆನ್ ದಿಸ್ ಲೈನ್ ವಿಲ್ ಗಿವ್ ದ ಮಿನಿಮಮ್ ವ್ಯಾಲ್ಯೂ. ಈ ಲೈನಲ್ಲಿರುವಂಥ ಎಲ್ಲ ಪಾಯಿಂಟ್ಗಳು ನನಗೆ ಏನನ್ನು ಕೊಡ್ತಾ ಇದೆ? ಮಿನಿಮಮ್ ವ್ಯಾಲ್ಯೂನ ಕೊಡ್ತಾ ಇದೆ. ಆ ಮಿನಿಮಮ್ ವ್ಯಾಲ್ಯೂ ಎಷ್ಟು ಅಂತ ಕೇಳಿದರೆ 6. ಅರ್ಥ ಆಯ್ತಾ? ಸೊ ಇದನ್ನ ನೀವು ಇವಾಗ ಇಲ್ಲಿ ನೋಡ್ಬೋದು 5,1 ಪಾಯಿಂಟ್ ಸಮಥಿಂಗ್ ಬರುತ್ತೆ, ಅದು 6 ವ್ಯಾಲ್ಯೂ ಆಗಿರುತ್ತೆ. ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥ ಪ್ರಾಬ್ಲಮ್ಮು. ಇದರಲ್ಲಿ ಈ ಲೈನಲ್ಲಿರುವಂಥ ಎಲ್ಲ ಪಾಯಿಂಟ್ಗಳು ನಮಗೆ ಮಿನಿಮಮ್ ವ್ಯಾಲ್ಯೂನ ಕೊಡ್ತಾ ಇದೆ. ಮ್ಯಾಕ್ಸಿಮಮ್ ಕೇಳಿದರೆ ಒಂದು ಸ್ವಲ್ಪ ಕಷ್ಟ ಆಗ್ತಿತ್ತು. ಸೊ ಕ್ವಶನಲ್ಲೇ ಮಿನಿಮಮ್ ಅಂತ ಕೇಳಿದ್ದಾರೆ. ದಿಸ್ ಇಸ್ ದ ಸೊಲ್ಯೂಷನ್. ನೆಕ್ಸ್ಟ್ ಒನ್ ಯು ಕ್ಯಾನ್ ಸಿ ಹಿಯರ್, ಮಿನಿಮೈಸ್ ಆ್ಯಂಡ್ ಮ್ಯಾಕ್ಸಿಮೈಸ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂತಂದರೆ 3 ಕನ್ಸ್ಟೆಂಟ್ಸನ್ನು ಕೇಳಿರುವಂಥದ್ದು ಎಕ್ಸಾಮಲ್ಲಿ ರಿಪೀಟೆಡ್ ಆಗಿ ಕೇಳಿದ್ದಾರೆ. ಇದೊಂದನ್ನು ಮತ್ತು ಥರ್ಡ್ ಎಕ್ಸಾಂಪಲ್ನ ಸಾಲ್ವ್ ಮಾಡಿದ್ನಲ್ಲ ಅದನ್ನು ರಿಪೀಟೆಡ್ ಆಗಿ ಕೇಳಿದ್ದಾರೆ. 3 ಕನ್ಸ್ಟೆಂಟ್ಸ್ ಇರುವಂಥದ್ದನ್ನೇ ಜಾಸ್ತಿ ಕೇಳುವಂಥದ್ದು. ಯು ಕ್ಯಾನ್ ಸಿ ಹಿಯರ್ ಮಿನಿಮೈಸ್ ಆ್ಯಂಡ್ ಮ್ಯಾಕ್ಸಿಮೈಸ್ ಎರಡನ್ನೂ ಫೈಂಡ್ ಔಟ್ ಮಾಡಬೇಕು. z = 5x + 10y ಆ್ಯಂಡ್ ದ ಸಬ್ಜೆಕ್ಟ್ ಟು ದ ಕನ್ಸ್ಟೆಂಟ್ಸ್ನ ಕೊಟ್ಟಿದ್ದಾರೆ. ನಮ್ಮ ಫಸ್ಟ್ ಕೆಲಸ ಏನು? ಕನ್ಸಿಡರಿಂಗ್ ದ ಇನ್ಇಕ್ವಾಲಿಟಿ ಆಸ್ ಅ ಇಕ್ವೇಷನ್, ದಟ್ ಈಸ್ x + 2y = 120 ಅಂತ ತಗೊಳ್ತೀನಿ. ಓಕೆನಾ? ನಾನಿವಾಗ x ಮತ್ತು y ಫೈಂಡ್ ಔಟ್ ಮಾಡ್ತೀನಿ. ಇಂಟರ್ಸೆಕ್ಟಿಂಗ್ ಪಾಯಿಂಟನ್ನು, ದಟ್ ಈಸ್ ನಥಿಂಗ್ ಬಟ್ x, y = x 0 ಆದರೆ y ವ್ಯಾಲ್ಯೂ ಏನಾಗುತ್ತೆ? 60 ಆಗುತ್ತೆ. y 0 ಆದರೆ x ವ್ಯಾಲ್ಯೂ 120 ಆಗುತ್ತೆ. ಸಿಮಿಲರ್ಲಿ x + y = 60 ತಗೊಳ್ತೀನಿ. ಆವಾಗ ಏನಾಗುತ್ತೆ? ಯು ಕ್ಯಾನ್ ಸಿ ಹಿಯರ್ x ವ್ಯಾಲ್ಯೂ 0 ಆದರೆ y ವ್ಯಾಲ್ಯೂ 60, y ವ್ಯಾಲ್ಯೂ 0 ಆದರೆ x ವ್ಯಾಲ್ಯೂ 60 ಆಯಿತು. ಸರಿನಾ? ಸಿಮಿಲರ್ಲಿ ಇಲ್ಲೊಂದು ಕಂಡೀಷನ್ ಕೊಟ್ಟಿದ್ದಾರೆ, x - 2y = 0 ಅಂತ. ದಿಸ್ ಒನ್ ಐ ವಿಲ್ ಕನ್ಸಿಡರ್ ಇಟ್ ಆಸ್ x = 2y ಅಂತ ತಗೊಳ್ತೀನಿ. ಆರ್ ಎಲ್ಸ್ ಯು ಕ್ಯಾನ್ ಕನ್ಸಿಡರ್ ದಿಸ್ ಒನ್ ಆಸ್ y = x/2 ಅಂತಲೂ ಕನ್ಸಿಡರ್ ಮಾಡಬಹುದು. ಇದಕ್ಕೆ ನಾನು ಪಾಯಿಂಟ್ಸನ್ನು ಬರೆಯೋದಾದರೆ ಎಕ್ಸಿಗೆ 0 ಹಾಕಿದರೆ y ಸಹ 0 ಆಗುತ್ತೆ. ಕರೆಕ್ಟಾ? ಅದೇ ಇವಾಗ ಎಕ್ಸಿಗೆ 10 ಹಾಕಿ ಎಕ್ಸಿಗೆ 10 ಹಾಕಿದರೆ y ವ್ಯಾಲ್ಯೂ ಏನಾಗುತ್ತೆ? 10/2 ಇಟ್ ಇಸ್ 5. ಸಿಮಿಲರ್ಲಿ ಎಕ್ಸಿಗೆ 20 ಹಾಕಿದರೆ y ವ್ಯಾಲ್ಯೂ 10 ಆಗುತ್ತೆ. ದಿಸ್ ಇಸ್ ಆಲ್ಸೋ ಸ್ಟ್ರೈಟ್ ಲೈನ್ ವಿಚ್ ಈಸ್ ಪಾಸಿಂಗ್ ಥ್ರೂ ದ ಆರಿಜಿನ್. 0,0 ಇದೆ, ಅದಕ್ಕೋಸ್ಕರ. ಇವಾಗ ನಾನು ಇದಕ್ಕೆ ಗ್ರಾಫನ್ನು ಡ್ರಾ ಮಾಡೋದಾದರೆ ಅದು ಹೆಂಗಿರುತ್ತೆ ಅಂತಂದರೆ ಯು ಕ್ಯಾನ್ ಸಿ ಹಿಯರ್. ದಿಸ್ ಇಸ್ ದ ಗ್ರಾಫ್ ಟು ದ ಅಬ್ಟೈನಡ್ ಸೊಲ್ಯೂಷನ್. ಸೊ ಇದನ್ನು ನಾನಿವಾಗ ಕರೆಕ್ಟಾಗಿ ನೋಡ್ಕೊಳ್ಳಿ, ಅದು ಹೆಂಗಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಯು ಕ್ಯಾನ್ ಸಿ ಹಿಯರ್ ಫಸ್ಟ್ ಈಕ್ವೇಷನ್ x + 2y = 120 ಅಂತ ಇದೆಯಲ್ಲ, ಅದನ್ನು ಫಸ್ಟ್ ಪಾಯಿಂಟ್ ಏನಿದೆ 0,60 10 20 ಅಂತ ತಗೊಳ್ಳುವ. ಸೊ ದಿಸ್ ಇಸ್ 10 20 10 20 30 40 50 60 ಅಂತ ತಗೊಳ್ಳುವ. ನೆಕ್ಸ್ಟ್ ಇವಾಗ ಎಟ್ ದ ಪಾಯಿಂಟ್ 0,60 ಇಟ್ ಈಸ್ ಹಿಯರ್. ಸಿಮಿಲರ್ಲಿ ಎಟ್ ದ ಪಾಯಿಂಟ್ 0,120 ಈ ರೆಡ್ ಲೈನಲ್ಲಿ ಜಾಯಿನ್ ಮಾಡ್ತೀನಿ. ಯು ಕ್ಯಾನ್ ಸಿ ಹಿಯರ್ ಇದು ಏನನ್ನು ಕೊಡುತ್ತೆ? ದ ಫಸ್ಟ್ ಇಕ್ವೇಷನ್. ಈ ಫಸ್ಟ್ ಇಕ್ವೇಷನ್ ಇದು ಪಾಯಿಂಟ್ಸನ್ನ ಕೊಡುತ್ತೆ. ಸಿಮಿಲರ್ಲಿ ದ ಸೆಕೆಂಡ್ ಇಕ್ವೇಷನ್ನ ನಾನು ಬ್ಲೂ ಕಲರಲ್ಲಿ ಡಿನೋಟ್ ಮಾಡ್ತೀನಿ. ಸೇಮ್ 0,60 ವಿಲ್ ಬಿ ಹಿಯರ್ 0,60. ಅದೇ ಥರ 60,0 ಇಸ್ ಹಿಯರ್. 60,0 ಯು ಕ್ಯಾನ್ ಸಿ ಹಿಯರ್ 60,0. ಇದಕ್ಕೆ ನಾನು ಸ್ಟ್ರೈಟ್ ಲೈನನ್ನು ಡ್ರಾ ಮಾಡಿದರೆ ಹೇಗಿರತ್ತಂತಾನೆ ಯು ಕ್ಯಾನ್ ಸಿ ಹಿಯರ್. ದಿಸ್ ಇಸ್ ದ ಸ್ಟ್ರೈಟ್ ಲೈನ್. ಸರಿ ಆಯಿತಾ?
ಇವಾಗ ಇಂಪಾರ್ಟೆಂಟ್ ಕೆಲಸ ಏನಂತ ಅಂದರೆ ವಿ ನೀಡ್ ಟು ಫೈಂಡ್ ದ ಇಂಟರ್ಸೆಕ್ಟಿಂಗ್ ಪಾಯಿಂಟ್, ಇಂಟರ್ಸೆಕ್ಟಿಂಗ್ ರೀಜನ್. ಇವಾಗ ಎರಡಕ್ಕೂ ಇರುವಂತಹ ಇಂಟರ್ಸೆಕ್ಟಿಂಗ್ ರೀಜನ್ನ ಫೈಂಡ್ ಔಟ್ ಮಾಡಬೇಕು. ಫಸ್ಟಿಗೆ ಐ ವಿಲ್ ಕನ್ಸಿಡರ್ ಎಟ್ ದ ಪಾಯಿಂಟ್ 0,0 ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಈ ರೆಡ್ ಲೈನಿಗೆ ಕೆಳಗಡೆ ಇರುವಂಥ ರೀಜನ್ ಸೊಲ್ಯೂಷನ್ ರೀಜನ್ ಆಗಿರುತ್ತೆ, ಮೇಲ್ಗಡೆ ಇರೋದು ಸೊಲ್ಯೂಷನ್ ರೀಜನ್ ಆಗಿರುತ್ತಾ ನೋಡಬೇಕು. ಸೊ ಇನ್ಇಕ್ವಾಲಿಟಿ ಏನು, 0 + 0, 0 is less than or equal to 120. ದಿಸ್ ಇಸ್ ಟ್ರೂ, ನಿಜ ತಾನೆ? ಹಾಗಾದರೆ ಈ ಲೈನಿನ ಕೆಳಗಡೆ ಇರುವಂಥ ಪೋರ್ಷನ್ ಏನಾಗಿರುತ್ತೆ, ಸೊಲ್ಯೂಷನ್ ರೀಜನ್ ಆಗಿರುತ್ತೆ. ಸೊ ಡಾಟೆಡ್ ಲೈನಲ್ಲಿ ಹಾಕೋದಾದರೆ ಯು ಕ್ಯಾನ್ ಸಿ ಹಿಯರ್ ದಿಸ್ ವಿಲ್ ಬಿ ದ ಸೊಲ್ಯೂಷನ್ ರೀಜನ್. ಇದಿವಾಗ ಇಂಟರ್ಸೆಕ್ಷನ್ ಮಾಡ್ತಿಲ್ಲ, ಜಸ್ಟ್ ಈ ಲೈನಿಗೆ ಬರೆದಿರುವಂಥದ್ದು. ಅದೇ ರೀತಿಯಾಗಿ ಇನ್ನೊಂದಕ್ಕೆ ಬರೆಯುವ, ಎಟ್ ದ ಪಾಯಿಂಟ್ 0,0 ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ 0 + 0 is greater than or equal to 60. ದಿಸ್ ಇಸ್ ಫಾಲ್ಸ್. ನಿಜನಾ? 0ಗಿಂತ 60 ಜಾಸ್ತಿ ಇದೆಯಾ? ಹೌದು. ಆದರೆ ಇಲ್ಲೇನು ಹೇಳ್ತಿದೆ, 0ನೇ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ದಿಸ್ ಇಸ್ ರಾಂಗ್. ನಾವಿವಾಗ ಏನು ಮಾಡಬಹುದು, ರಾಂಗ್ ಆಗಿರೋದಕ್ಕೋಸ್ಕರ 0 ಇರೋ ಕಡೆ ಬಿಟ್ಟು ಇನ್ನೊಂದು ಕಡೆ ಸೊಲ್ಯೂಷನ್ ರೀಜನ್ನ ಇರುತ್ತೆ. ಈ ಕಡೆ ಇವೆರಡರದ್ದು ಇಂಟರ್ಸೆಕ್ಷನ್ ರೀಜನ್ ನಮ್ಗೆ ಯಾವ್ದು ಸಿಗ್ತಾ ಇದೆ, ದಿಸ್ ಒನ್. ಯು ಕ್ಯಾನ್ ಸಿ ಹಿಯರ್ ಇಂಟರ್ಸೆಕ್ಷನ್ ಆಫ್ ದೀಸ್ ಟೂ ಲೈನ್ ವಿಲ್ ಬಿ ದ ಬ್ಲೂ ಕಲರ್ಡ್ ಒನ್. ಆ ಬ್ಲೂ ಕಲರ್ ಇರುವಂಥದ್ದು ಇಂಟರ್ಸೆಕ್ಷನ್ ಸೆಕ್ಟ್ ಆಗಿರುವಂಥ ರೀಜನ್ ಸಿಗ್ತಾ ಇದೆ ನಮಗೆ. ಓಕೆನಾ? ಇವಾಗ ಇದು ಹೋಲ್ ಟ್ರಯಾಂಗಲ್ ಇದೆ ನೋಡಿ, ಇದೊಂದು ಫುಲ್ ಟ್ರಯಾಂಗಲ್ ಇದೆಯಲ್ಲ, ಇದ್ರ ಮಿಡ್ಲಲ್ಲಿ ಇನ್ನೊಂದು ಲೈನ್ ಪಾಸ್ ಆಗ್ತಾ ಇದೆ. ಅದು ಯಾವ ಕನ್ಸ್ಟ್ರೈನಿಗೆ, ಈ ಥರ್ಡ್ ಕನ್ಸ್ಟ್ರೈನಿಗೆ ರಿಲೇಟೆಡ್ ಆಗಿ ಇನ್ನೊಂದು ಲೈನ್ ಪಾಸ್ ಆಗ್ತಾ ಇದೆ. ಓಕೆನಾ? ಸೊ ಆ ಪಾಸ್ ಆಗ್ತಿರುವಂತಹ ಲೈನಿಗೆ ಇನ್ಇಕ್ವಾಲಿಟಿನ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ನೋಡಿ, ಎಕ್ಸ್ ಇಸ್ 10 ಆದರೆ ವೈ ಇಸ್ 5, ಎಕ್ಸ್ ಇಸ್ 20 ಆದರೆ ವೈ ಇಸ್ 10, ಎಕ್ಸ್ ಇಸ್ 30 ಆದರೆ ವೈ ಇಸ್ 15. ಈ ಪಾಯಿಂಟನ್ನು ಹಾಕಿಬಿಟ್ಟು ಡ್ರಾ ಮಾಡಿರುವಂಥದ್ದು. ಇದಕ್ಕಿವಾಗ ಎಟ್ ದ ಪಾಯಿಂಟ್ ಯಾವುದನ್ನು ಕನ್ಸಿಡರ್ ಮಾಡುವ, ಯಾವುದೋ ಒಂದು ಪಾಯಿಂಟನ್ನು ಕನ್ಸಿಡರ್ ಮಾಡುವ. ಮೇಲ್ಗಡೆ ರೀಜನ್ನ ಕೆಳಗಡೆ ರೀಜನ್ನ ಅಂತ ಫೈಂಡ್ ಔಟ್ ಮಾಡೋಕ್ಕೆ ಈ ಲೈನಿಗೆ ನಿಮ್ಗೆ ಕನ್ಫ್ಯೂಷನ್ ಆಗ್ತಿದ್ರೆ ಬೇರೆ ಲೈನಲ್ಲಿ ಬೇರೆ ಕಲರಲ್ಲಿ ಬರಿತೀನಿ ನೋಡಿ. ಈ ಯೆಲ್ಲೋ ಕಲರ್ ಲೈನು ಈ ಸೊಲ್ಯೂಷನ್ ರೀಜನ್ನ 2 ಪಾರ್ಟಾಗಿ ಡಿವೈಡ್ ಮಾಡ್ತಿದೆ ಈ ಟ್ರಯಾಂಗಲ್ನ. ಈ ಪೋರ್ಷನ್ ಆನ್ಸರ ಅಥವಾ ಈ ಪೋರ್ಷನ್ ಇಲ್ಲಿರುವಂಥದ್ದು ಫೀಸಿಬಲ್ ಅಂದರೆ ಆಪ್ಟಿಮಲ್ ಸೊಲ್ಯೂಷನ್ ಕೊಡುವಂಥ ರೀಜನ್ನ ಅಂತ ಫೈಂಡ್ ಔಟ್ ಮಾಡಬೇಕಾದ್ರೆ ನಾವಿವಾಗ ಶೇಡಿಂಗ್ ರೀಜನ್ನ ಫೈಂಡ್ ಔಟ್ ಮಾಡಬೇಕು. ದಟ್ ಇಸ್ ಒಬ್ಟೇನೆಡ್ ಬೈ ಇಂಟರ್ಸೆಕ್ಟಿಂಗ್ ಆಲ್ ದ ಪಾಯಿಂಟ್ಸ್. ಯಾವುದೋ ಒಂದು ಪಾಯಿಂಟನ್ನು ತಗೊಳ್ಳುವ, 40,10 ಅಂತ ತಗೊಳ್ತೀನಿ. ಓಕೆನಾ? 40,10 ಅಥವಾ ಬೇಡ, ನಿಮ್ಗೆ ಅಷ್ಟು ಕನ್ಫ್ಯೂಷನ್ ಆದರೆ ಇದ್ರ ಒಳಗಡೆ ಇರುವಂಥದ್ದನ್ನೇ ಒಂದೊಂದು ತಗೊಳ್ಳುವ. 80,10 ಅಂತ ತಗೊಳ್ತೀನಿ. ಓಕೆನಾ? 40,10 ತೊಗೊಂಡ್ರು ತೊಂದರೆ ಇಲ್ಲ. 80,10 ಅಂತ ತೊಗೊಂಡು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡುವ. ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 2y ಆಯಿತು. ಓಕೆನಾ? ಎಕ್ಸ್ ಇಸ್ 80 ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 10 × 2 20. ದಿಸ್ ಇಸ್ ಟ್ರೂ. ನಿಜ ತಾನೆ? 80 ಅನ್ನೋದೇ ಜಾಸ್ತಿ ತಾನೆ? ಟ್ರೂ. ಹಾಗಾದರೆ ಈ 80,10 ಇರುವಂಥದ್ದು ಸೊಲ್ಯೂಷನ್ನ ಒನ್ ಆಫ್ ದ ಸೊಲ್ಯೂಷನ್ ಆಗಿರುತ್ತೆ. ಹಾಗಾದರೆ ಈ ಲೈನಿನ ಕೆಳಗಡೆ ಇರುವಂಥ ಪೋರ್ಷನ್ ನಮಗೆ ಫೀಸಿಬಲ್ ರೀಜನ್ ಆಗಿ ಸಿಗುತ್ತೆ. ಅರ್ಥ ಆಗ್ತಿದೆಯಾ? ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ನಾವು ಆನ್ಸರ್ ಮಾಡ್ತೀವಿ. ಸೊ ದಿಸ್ ವಿಲ್ ಬಿ ದ ಸೊಲ್ಯೂಷನ್ ರೀಜನ್. ಇದ್ಯಾವುದೂ ಅಲ್ಲ. ಓಕೆನಾ? ಇದ್ಯಾವುದೂ ಅಲ್ಲ. ಸೊ ದಿಸ್ ವಿಲ್ ಬಿ ದ ಸೊಲ್ಯೂಷನ್ ರೀಜನ್ ಆಗಿರುತ್ತೆ. ಸೊ ಯು ಕ್ಯಾನ್ ಸಿ ಹಿಯರ್ ಇದು ಸೊಲ್ಯೂಷನ್ ರೀಜನ್ ಆಗಿರುತ್ತೆ. ಇದ್ರದ್ದು ಇವಾಗ ಕಾರ್ನರ್ ಪಾಯಿಂಟ್ಸನ್ನ ಬರಿಬೇಕು. ಅಟ್ಲೀಸ್ಟ್ ಒಂದಾದರೂ ಕಾರ್ನರ್ ಪಾಯಿಂಟ್ ಏನು ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡುವ. ಯು ಕ್ಯಾನ್ ಸಿ ಹಿಯರ್ ವಿ ವಿಲ್ ರೈಟ್ ದ ಕಾರ್ನರ್ ಪಾಯಿಂಟ್ಸ್ ಆಫ್ ದಿಸ್ ಒನ್. ಕಾರ್ನರ್ ಪಾಯಿಂಟ್ಸ್ ಏನಾಗಿರುತ್ತೆ, ದಿಸ್ ಇಸ್ 60,0. ಇದೇನಾಗಿರುತ್ತೆ 120,0. ನೀವು ಇಲ್ಲಿ ಕರೆಕ್ಟಾಗಿ ನೋಡಿದರೆ ಇಲ್ಲಿ ನೋಡಿ 60,30 ಸಿಗ್ತಾ ಇದೆ. 60,30 ವಿಲ್ ಬಿ ದ ಅನದರ್ ಸೊಲ್ಯೂಷನ್. ಅದೇ ರೀತಿಯಾಗಿ ಇದನ್ನು ನೋಡೋದಾದರೆ 40,20 ಇದಿಷ್ಟು ಏನು ಕಾರ್ನರ್ ಪಾಯಿಂಟ್ಸ್ ಆಗಿರುತ್ತೆ. ಇದರಲ್ಲೇ ಇವಾಗ ನಮಗೆ ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ವ್ಯಾಲ್ಯೂಗಳು ಸಿಗುತ್ತೆ. ಆದರೆ ಇದನ್ನು ನಾವು ಎಲ್ಲಿ ಹಾಕಬೇಕು, ಆಬ್ಜೆಕ್ಟಿವ್ ಫಂಕ್ಷನ್ಗೆ ಹಾಕಬೇಕು. ಆಬ್ಜೆಕ್ಟಿವ್ ಫಂಕ್ಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡೋದಾದರೆ ಯು ಕ್ಯಾನ್ ಸಿ ಹಿಯರ್, ಐ ವಿಲ್ ರೈಟ್ ಇಟ್ ಹಿಯರ್ ಓನ್ಲಿ. ಕಾರ್ನರ್ ಪಾಯಿಂಟ್ಸನ್ನ ಮತ್ತೆ ಇದನ್ನು ಬರೀತೀನಿ. ಯು ಕ್ಯಾನ್ ಸಿ ಹಿಯರ್ ಕಾರ್ನರ್ ಪಾಯಿಂಟ್ಸ್ ಆ್ಯಂಡ್ ದೆನ್ ದ ವ್ಯಾಲ್ಯೂಸ್ ಫಾರ್ ದ್ಯಾಟ್ ಒನ್. ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ವ್ಯಾಲ್ಯೂನ ಬರೀಬೇಕು. ಫಸ್ಟಿಗೆ ಕಾರ್ನರ್ ಪಾಯಿಂಟ್ಸ್, ದಿಸ್ ಇಸ್
ವಾಟ್ z ಈಕ್ವಲ್ ಟು ಏನು ಕೊಟ್ಟಿದ್ದಾರೆ 5x ಪ್ಲಸ್ 10y ಅಂತ ಕೊಟ್ಟಿದ್ದಾರೆ 60, 0 then that is 120, 0. Next one is 60, 30 then other one is 40, 20 ಆಗಿರುತ್ತೆ. ಇದನ್ನ ಇಲ್ಲಿ ಇವಾಗ ಸಬ್ಸ್ಟಿಟ್ಯೂಟ್ ಮಾಡುವ. 5 ಇಂಟು 60 ಮಾಡಿದರೆ 300 ಬರುತ್ತೆ. ದೆನ್ ಸಿಮಿಲರ್ಲಿ 120 ಇಂಟು 5 ಮಾಡುವ. 120 ಇಂಟು 5 ಮಾಡಿದರೆ ನಿಮ್ಗೆ ಎಷ್ಟು ಬರುತ್ತೆ 600 ಬರುತ್ತೆ. ಸಿಮಿಲರ್ಲಿ ಇದು ಸಹ 5 ಇಂಟು 300 plus 300, this is also 600. Next one is 200 plus 200 400 ಆಗಿರುತ್ತೆ. ಸೊ ನಮಗಿಲ್ಲಿವಾಗ ನೀವು ಇವಾಗ ಕರೆಕ್ಟಾಗಿ ನೋಡೋದಾದರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಇವೆರಡು ಮ್ಯಾಕ್ಸಿಮಮ್ ವ್ಯಾಲ್ಯೂ ಬರಬಾರ್ದಂತ ಏನಿಲ್ಲ. ಮಿನಿಮಮ್ ವ್ಯಾಲ್ಯೂ ದಿಸ್ ಇಸ್ ದ ಮಿನಿಮಮ್ ವ್ಯಾಲ್ಯೂ. ನೀವು ಈಸಿಯಾಗಿ ಏನು ಹೇಳ್ಬೋದು ಮಿನಿಮಮ್ ದಿಸ್ ಇಸ್ ದ ಮ್ಯಾಕ್ಸಿಮಮ್. ಮ್ಯಾಕ್ಸಿಮಮ್ ವ್ಯಾಲ್ಯೂ ಈಸ್ ಇಲ್ಲಿ ಬರೀತಿದ್ದೀನಿ. ಮ್ಯಾಕ್ಸಿಮಮ್ ವ್ಯಾಲ್ಯೂ ಈಸ್ ಹೌ ಮಚ್ 600 at the point, I will write here, at the point ಯಾವುದು 120, 0 and 60, 30. Similarly the minimum value is 300 at the point ಯಾವುದು point 60, 0. 60, 0. So this is the solution. ಇಷ್ಟನ್ನ ಬರಿಬೇಕು. ಸೊ ಆಲ್ಮೋಸ್ಟ್ ಇದೇ ಥರದ್ದು ಮ್ಯಾಕ್ಸಿಮಮ್ ಮಿನಿಮಮ್ ಎರಡೂ ಇರುವಂತಹ ಪ್ರಾಬ್ಲಮ್ಗಳನ್ನೇ ಎಕ್ಸಾಮಲ್ಲಿ ಕೇಳುವಂಥದ್ದು. ಕರೆಕ್ಟಾಗಿ ನೋಡ್ಕೊಳ್ಳಿ. ಏನೇ ಡೌಟ್ ಇದ್ದರೂ ನೀವು ಕಮೆಂಟ್ ಮಾಡಿ, ನಾವು ಆನ್ಸರ್ ಮಾಡ್ತೀವಿ. ವಿ ವಿಲ್ ಮೂವ್ ಟು ದ ನೆಕ್ಸ್ಟ್ ಒನ್. ನೆಕ್ಸ್ಟ್ ಕ್ವಶನಲ್ಲಿ ಏನಿದೆ ಅಂತಂದರೆ ಯು ಕ್ಯಾನ್ ಸಿ ಹಿಯರ್ ಮ್ಯಾಕ್ಸಿಮೈಸ್ z ಈಕ್ವಲ್ ಟು -x ಪ್ಲಸ್ 2y ಸಬ್ಜೆಕ್ಟ್ ಟು ದ ಕನ್ಸ್ಟೆಂಟ್. ಕನ್ಸ್ಟೆಂಟ್ಸನ್ನು ಕೊಟ್ಟಿದ್ದಾರೆ. x ಪ್ಲಸ್ y ಇಸ್ ಗ್ರೇಟರ್ ದ್ಯಾನ್ 5, x is greater than or equal to 3, x plus y is greater than or equal to 5, x plus 2y is greater than or equal to 6 ಅಂತ ಕೊಟ್ಟಿದ್ದಾರೆ. ಇದೆಲ್ಲದಕ್ಕೂ ನಾವು ಫಸ್ಟಿಗೆ ಇಂಟರ್ಸೆಕ್ಟಿಂಗ್ ಪಾಯಿಂಟನ್ನು ಬರೆಯುವ. ಹೆಂಗೆ? ಬೈ ಕನ್ಸಿಡರಿಂಗ್ ದ ಇನ್ಇಕ್ವಾಲಿಟಿ ಆಸ್ ಈಕ್ವೇಷನ್. x ಈಕ್ವಲ್ ಟು 3 ಇದು ಡಿಫ್ರೆಂಟ್ ಆಗಿದೆ ನೋಡಿ. x ಈಕ್ವಲ್ ಟು 3 ಅಂತಂದರೆ ಇಟ್ ಈಸ್ ಅ ಸ್ಟ್ರೈಟ್ ಲೈನ್, ಒಂದು ಸ್ಟ್ರೈಟ್ ಲೈನ್ ಆಗಿರುತ್ತೆ. ಇದನ್ನೇನು ಮಾಡೋಕ್ಕಾಗಲ್ಲ, ಹಾಗೆ ಇರಲಿ. ನೆಕ್ಸ್ಟ್ x ಪ್ಲಸ್ y ಈಸ್ ಈಕ್ವಲ್ ಟು 5 ಅಂತ ತಗೊಳ್ತೀನಿ. ಹಾಗಾದರೆ x ವ್ಯಾಲ್ಯೂ 0 ಆದರೆ y ವ್ಯಾಲ್ಯೂ ಏನಾಗುತ್ತೆ? x ವ್ಯಾಲ್ಯೂ 0 ಆದರೆ y ವ್ಯಾಲ್ಯೂ 5 ಆಗುತ್ತೆ. ಅದೇ ಒಂದು ವೇಳೆ y ವ್ಯಾಲ್ಯೂ 0 ಆದರೆ x ವ್ಯಾಲ್ಯೂ ಸಹ 5 ಆಗುತ್ತೆ. ಇದು ಇನ್ನೊಂದು ಇನ್ಇಕ್ವಾಲಿಟಿಗೆ ಸೇಮ್. ಈ ಇನ್ಇಕ್ವಾಲಿಟಿ ತೊಗೊಂಡ್ರೆ x ಪ್ಲಸ್ 2y ಈಕ್ವಲ್ ಟು 6 ಅಂತ ತೊಗೊಂಡ್ರೆ ಏನಾಗುತ್ತೆ? x ವ್ಯಾಲ್ಯೂ ಇಸ್ 0, y ವ್ಯಾಲ್ಯೂ ಇಸ್ 3, y ವ್ಯಾಲ್ಯೂ ಇಸ್ 0, x ವ್ಯಾಲ್ಯೂ ಇಸ್ 3 ಆಯಿತು. ಸರಿನಾ? ಇದೆಲ್ಲದಕ್ಕೂ ಇಂಟರ್ಸೆಕ್ಟಿಂಗ್ ರೀಜನ್ನ ನಾನು ಇವಾಗ ಫೈಂಡ್ ಔಟ್ ಮಾಡಬೇಕು. ಅದು ಹೆಂಗಂತ ಡಯಾಗ್ರಾಮಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಯು ಕ್ಯಾನ್ ಸಿ ಹಿಯರ್. ಇದೇನಂತ ಕನ್ಫ್ಯೂಷನ್ ಆಗ್ತಿರ್ಬೋದು. ಐ ವಿಲ್ ಎಕ್ಸ್ಪ್ಲೇನ್ ಯು ಕ್ಯಾನ್ ಸಿ ಹಿಯರ್. ಎಕ್ಸ್ ಈಕ್ವಲ್ ಟು 3 ಅನ್ನೋದನ್ನು ನಾನೊಂದು ಸ್ಟ್ರೈಟ್ ಲೈನ್ ಆಗಿ ತೊಗೊಳ್ತೀನಿ. ಯು ಕ್ಯಾನ್ ಸಿ ಹಿಯರ್ ದಿಸ್ ಇಸ್ ಅ ಸ್ಟ್ರೈಟ್ ಲೈನ್. ಹೇಳಿದ್ನಲ್ಲ ಎಕ್ಸ್ ಈಕ್ವಲ್ ಟು 3 ಅಂತ ಸಿಗುತ್ತೆ. ಪರ್ಪೆಂಡಿಕ್ಯುಲರ್ ಟು ದ ಎಕ್ಸ್ ಆಕ್ಸಿಸಿಗೆ ಪರ್ಪೆಂಡಿಕ್ಯುಲರ್ ಆಗಿ ಒಂದು ಸ್ಟ್ರೈಟ್ ಲೈನನ್ನು ಡ್ರಾ ಮಾಡಿದ್ದೀನಿ. ಇವಾಗ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 5 ಅಂತ ಇರೋದನ್ನು ಎಕ್ಸ್ ಆಕ್ಸಿಸ್ ವ್ಯಾಲ್ಯೂ ಇಲ್ಲಿ ನೋಡಿ ಇಂಟರ್ಸೆಕ್ಟಿಂಗ್ ರೀಜನ್ ಇದೆ. ಇವಾಗ ಎಕ್ಸ್ ವ್ಯಾಲ್ಯೂ ದಿಸ್ ಇಸ್ ದ ರೀಜನ್. ಓಕೆನಾ? ಎಕ್ಸ್ ವ್ಯಾಲ್ಯೂ 0 ಆದರೆ ವೈ ವ್ಯಾಲ್ಯೂ 5, ವೈ ವ್ಯಾಲ್ಯೂ 0 ಆದರೆ ಎಕ್ಸ್ ವ್ಯಾಲ್ಯೂ 0. ಓಕೆನಾ? ದಿಸ್ ಇಸ್ ದ ಲೈನ್ ವಿತ್ ರೆಸ್ಪೆಕ್ಟ್ ಟು ದ ದಿಸ್ ಇಸ್ ದ ಸ್ಟ್ರೈಟ್ ಲೈನ್ ವಿತ್ ರೆಸ್ಪೆಕ್ಟ್ ಟು ದ ಇಕ್ವೇಷನ್ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 5. ಓಕೆನಾ? ಸಿಮಿಲರ್ಲಿ ಈ ಲೈನಿಗೆ ನಾವೊಂದು ಡಯಾಗ್ರಾಮನ್ನು ಡ್ರಾ ಮಾಡುವ. ಬೇರೆ ಯಾವುದಾದ್ರೂ ಇಂಕನ್ನು ತೊಗೊಂಡು ಬರಿತೀನಿ. ಇಲ್ಲಿ ನೋಡಿ ಎಕ್ಸ್ 0 ಆದರೆ ವೈ ಈಸ್ 3, ಎಕ್ಸ್ 0 ಆದರೆ ವೈ ಈಸ್ 3. ಸಿಮಿಲರ್ಲಿ ವೈ 0 ಆದರೆ ಎಕ್ಸ್ ಈಸ್ 3. ಯು ಕ್ಯಾನ್ ಸಿ ಹಿಯರ್. ಸಾರಿ, ರಾಂಗ್ ಬರ್ದಿದ್ದೀನಾ? ಎಕ್ಸ್ 0 ಆದರೆ ವೈ ಈಸ್ 3, ವೈ 0 ಆದರೆ ಎಕ್ಸ್ ಇಸ್ 6. ಸರಿನಾ? 6 ಇಲ್ಲಿ ಬರುತ್ತೆ. ಈ ಸ್ಟ್ರೈಟ್ ಲೈನನ್ನು ಪಾಯಿಂಟ್ಗಳನ್ನು ಜಾಯಿನ್ ಮಾಡುವ. ನಮಗೊಂದು ಸ್ಟ್ರೈಟ್ ಲೈನ್ ಸಿಗುತ್ತೆ ವಿತ್ ದ ಇಕ್ವೇಷನ್. ಯಾವ ಇಕ್ವೇಷನ್? ಎಕ್ಸ್ ಪ್ಲಸ್ 2y ಇಸ್ ಈಕ್ವಲ್ ಟು 6ಇಂದ ಸಿಕ್ಕಿರೋಂಥದ್ದು. ಇದ್ರದ್ದು ಇವಾಗ ರೀಜನನ್ನು ಫೈಂಡ್ ಔಟ್ ಮಾಡುವ. ಟೆನ್ಷನ್ ಮಾಡ್ಕೋಬೇಡಿ, ಇದನ್ನು ನಾನು ಏನಂತ ಹೇಳ್ಕೊಡ್ತೀನಿ. ಸೊ ನಾವಿವಾಗ ಒಂದು ಫೀಸಿಬಲ್ ರೀಜನ್ನ ಫೈಂಡ್ ಔಟ್ ಮಾಡುವ. ಫೀಸಿಬಲ್ ರೀಜನ್ನ ಫೈಂಡ್ ಔಟ್ ಮಾಡೋದಾದರೆ ಯು ಕ್ಯಾನ್ ಸಿ ಹಿಯರ್ ಎಟ್ ದ ಪಾಯಿಂಟ್ 0, 0ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡುವ.
0 plus 0 is greater than or equal to 5. This is false. ಹಾಗಾದರೆ 0,0 ಇರುವಂಥ ಪೋರ್ಷನ್ನು ಈ ಇಕ್ವೇಷನ್ ಆಫ್ ದ ಲೈನಿಗೆ ಅಪೋಸಿಟ್ ಆಗಿರುವಂಥ ಡೈರೆಕ್ಷನ್ನಲ್ಲಿ ನಮಗೆ ಸೊಲ್ಯೂಷನ್ ಸಿಗ್ತಾ ಇದೆ. ಓಕೆನಾ, ಇಲ್ಲಿ ನೋಡಿ ಡಾಟೆಡ್ ಲೈನಾ, ಈ ಕಡೆ ನಮಗೆ ಸೊಲ್ಯೂಷನ್ ಸಿಗ್ತಾ ಇದೆ ಈ ಕಡೆ. ಸಿಮಿಲರ್ಲಿ ಇವಾಗ ಇನ್ನೊಂದು ಇನ್ಇಕ್ವಾಲಿಟಿನ ಚೆಕ್ ಮಾಡುವ. ಎಟ್ ದ ಪಾಯಿಂಟ್ ಸೇಮ್, ಎಟ್ ದ ಪಾಯಿಂಟ್ 0,0ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ 0 plus 0 is greater than or equal to 6. 0 is greater than or equal to 6. This is also false. ಫಾಲ್ಸ್ ಆದರೆ ಈ ಬ್ಲೂ ಕಲರ್ ಲೈನ್ ಇದೆಯಲ್ಲ, ಸಾರಿ ಯೆಲ್ಲೋ ಕಲರ್ ಲೈನ್ ಇದೆಯಲ್ಲ, ಅದರದ್ದು ಅಪೋಸಿಟಲ್ಲಿರುವಂಥ ಪಾಯಿಂಟ್ಗಳು ನಮಗೆ ಸೊಲ್ಯೂಷನ್ನಾಗಿ ಸಿಗುತ್ತೆ. ಓಕೆನಾ, ಈ ಪಾಯಿಂಟ್ಗಳು ನಾನು ಡಾಟೆಡ್ ಹಾಕಿ ಬರ್ದು ತೋರಿಸ್ತೀನಿ ನೋಡಿ, ಈ ಪಾಯಿಂಟ್ಗಳು. ಓಕೆನಾ, ಇವೆರಡರದ್ದು ಇಂಟರ್ಸೆಕ್ಷನ್ ಆಗಿರುವಂಥ ರೀಜನು ಇದಕ್ಕಿಂತ ಮೇಲ್ಗಡೆ, ಆದರೆ ಎಕ್ಸ್ ಈಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 3 ಅಂತ ಕೊಟ್ಟಿದ್ದಾರೆ. ಇದಕ್ಕೆ ರಿಲೇಟೆಡ್ ಆಗಿ ಯಾವ ಕಡೆ ನೀವು ಶೇಡ್ ಮಾಡ್ತೀರಾ? ಲೆಫ್ಟ್ ಸೈಡಿಗ ಅಲ್ಲ, ರೈಟ್ ಸೈಡಿಗ, ಲೆಫ್ಟ್ ಸೈಡಿಗ? ರೈಟ್ ಸೈಡಿಗೆ. ಯಾಕಂತಂದರೆ ಎಕ್ಸ್ ಈಸ್ ಗ್ರೇಟರ್ ದೆನ್ 3 ಅಂತಂದರೆ 3ಗಿಂತ ಜಾಸ್ತಿ ಇರೋಂಥದ್ದು 4, 5, 6 ಅಂತಂದರೆ ಈ ಸ್ಟ್ರೈಟ್ ಲೈನಿನ ರೈಟ್ ಸೈಡಿಗೆ ನಾವು ಶೇಡ್ ಮಾಡಬೇಕು ಅಂತ ಗೊತ್ತಾಯಿತು. ಇದಿಷ್ಟು ಇವಾಗ ನಮಗೆ ಸೊಲ್ಯೂಷನ್ ರೀಜನ್ ಇದೆಲ್ಲದು ಹೌದು. ಓಕೆನಾ, ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದರೆ ದ್ಯಾಟ್ ರೀಜನ್ ಇಸ್ ಅನ್ಬೌಂಡೆಡ್. ಕರೆಕ್ಟಾ? ಅನ್ಬೌಂಡೆಡ್ ರೀಜನ್ ಸಿಗ್ತಾ ಇದೆ ನಮಗೆ. ಯಾವುದೆಲ್ಲ? ಇದೆಲ್ಲದನ್ನು, ಇದ್ಯಾವುದು ಬೇಡ ನಮ್ಗೆ ಇವಾಗ. ಓಕೆನಾ, ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದರೆ ಇದೊಂದು ಇವಾಗ ಅನ್ಬೌಂಡೆಡ್ ರೀಜನ್ ಆಯಿತು. ಸೊ ಅನ್ಬೌಂಡೆಡ್ ರೀಜನ್ ಆದರೆ ಏನು ಮಾಡಬೇಕು? ಯು ಕ್ಯಾನ್ ಸಿ ಹಿಯರ್, ನಾನು ಹೇಳ್ದಂಗೆ ಫಸ್ಟಿಗೆ ಈ ಕಾರ್ನರ್ ಪಾಯಿಂಟ್ಸ್, ಇದರದ್ದು ಅನ್ಬೌಂಡೆಡ್ ರೀಜನ್ದು ಕಾರ್ನರ್ ಪಾಯಿಂಟ್ಸಿಂದ ನಾವು ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ವ್ಯಾಲ್ಯೂನ, ಓಕೆ, ಮ್ಯಾಕ್ಸಿಮಮ್ ವ್ಯಾಲ್ಯೂನ ಬರೆಯುವ. ಕಾರ್ನರ್ ಪಾಯಿಂಟ್ಸ್ ಯಾವುದೆಲ್ಲ ಅಂತ ನೋಡುವ. ಕಾರ್ನರ್ ಪಾಯಿಂಟ್ಸ್ ಇಲ್ಲಿ ನೋಡಿ, ಇದೊಂದು ಕಾರ್ನರ್ ಪಾಯಿಂಟ್ ಈ ಯೆಲ್ಲೋ ಕಲರ್ಲಿ ಇದೆಯಲ್ಲ, ಅದು 6,0. ಇದು ಇಂಟರ್ಸೆಕ್ಟ್ ಆಗ್ತಿರುವಂಥ ಪಾಯಿಂಟು 4,1. ಇಲ್ಲಿ ನೋಡಿ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿದರೆ ಈ ಪಾಯಿಂಟ್ 4,1 ಬಂದಿರುತ್ತೆ. ಸಿಮಿಲರ್ಲಿ ಈ ಪಾಯಿಂಟು 3,2 ಆಗಿರುತ್ತೆ. ಯು ಕ್ಯಾನ್ ಸಿ ಹಿಯರ್ 3,2. ಇದರಲ್ಲಿ ನಾವಿವಾಗ ಮ್ಯಾಕ್ಸಿಮಮ್ ಮತ್ತು ಮಿನಿಮಮನ್ನು ಬರೆಯುವ. ಸಾರಿ, ಮಿನಿಮಮ್ ಬೇಡ, ನಮಗೆ ಕೇಳ್ತಿರುವಂಥದ್ದು ಮ್ಯಾಕ್ಸಿಮಮ್ ಮಾತ್ರ. ಕಾರ್ನರ್ ಪಾಯಿಂಟ್ಸ್ ಆ್ಯಂಡ್ ದೆನ್ z ಈಕ್ವಲ್ ಟು -x + 2y. ಓಕೆನಾ, ಇದು ಕಾರ್ನರ್ ಪಾಯಿಂಟ್ಸಿಗೆ ಹಾಕುವ. 6,0, ದೆನ್ 4,1, ದೆನ್ 3,2. ಸರಿನಾ? ಇವಾಗ ಸಬ್ಸ್ಟಿಟ್ಯೂಟ್ ಮಾಡಿದರೆ -6 × 0 is -6 + 0 is -6 ಓನ್ಲಿ. 4 is -4 + 4 it is 0. ಕರೆಕ್ಟ್ ಅಲ್ವಾ? 4 ಅಲ್ಲ, -4 + 2 is -2 is the answer. ನೆಕ್ಸ್ಟ್ 3ನ ಹಾಕಿದರೆ -3 + 4 it is 1 is the answer. ಇದಿಷ್ಟರಲ್ಲಿ ಇವಾಗ ಮ್ಯಾಕ್ಸಿಮಮ್ ಯಾವುದು? ಇದು. ಆದರೆ ನನಗೆ ಇದೇ ಮ್ಯಾಕ್ಸಿಮಮ್ ಅಂತ ಹೇಳೋಕ್ಕಾಗೋದಿಲ್ಲ. ರೀಜನ್ ಏನಂತ ಅಂದರೆ ಇದರಲ್ಲಿರುವಂಥ ಸಿಕ್ಕಿರುವಂತಹ ರೀಜನ್ ಇದೆಯಲ್ಲ ನಮಗೆ, ಅದು ಅನ್ಬೌಂಡೆಡ್ ಆಗಿ ಸಿಕ್ಕಿದೆ. ಇವಾಗ ಏನು ಮಾಡಬೇಕು ಅಂತ ಅಂದರೆ ನಾನು ಹೇಳ್ದಂಗೆ ಕೊಟ್ಟಿರುವಂತಹ ಆಬ್ಜೆಕ್ಟಿವ್ ಫಂಕ್ಷನ್ ಜೊತೆಗೆ ವಿ ನೀಡ್ ಟು ಕನ್ಸಿಡರ್ the new constraints as -x + 2y. ಮ್ಯಾಕ್ಸಿಮಮ್ ಅನ್ನು ಫೈಂಡ್ ಔಟ್ ಮಾಡಕ್ಕೆ ಹೇಳ್ತಿರೋದಕ್ಕೋಸ್ಕರ ಗ್ರೇಟರ್ ದ್ಯಾನ್ ಸ್ಟ್ರಿಕ್ಟ್ ಇನ್ಇಕ್ವಾಲಿಟಿನ ಬರಿಬೇಕು. ಗ್ರೇಟರ್ ದ್ಯಾನ್ 1 ಅಂತ ತಗೊಳ್ತೀನಿ. ಓಕೆನಾ, ಇದಕ್ಕಿವಾಗ ಲೈನನ್ನು ಡ್ರಾ ಮಾಡುವ. ಫಾರ್ ದಿಸ್ ಪಾಯಿಂಟ್ ವಿ ವಿಲ್ ಡ್ರಾ ದ line by considering the inequality as a equation, that is -x + 2y is equal to 1 ಅಂತ ತಗೊಳ್ತೀನಿ. x, y, x 0 ಆದರೆ y ವ್ಯಾಲ್ಯೂ ಏನಾಗುತ್ತೆ? 1/2. ಅದೇ y 0 ಆದರೆ x ವ್ಯಾಲ್ಯೂ ಏನು ಬರುತ್ತೆ? ಯು ಕ್ಯಾನ್ ಸಿ ಹಿಯರ್ -1 ಬರುತ್ತೆ. ಕರೆಕ್ಟಾ? 0 ಅಂತಾನೆ -1 ಬರುತ್ತೆ. ಇಲ್ಲಿದೆ ನೋಡಿ, ಇಲ್ಲೇ ಪಾಯಿಂಟ್ ಬಂದಿರೋಂಥದ್ದು. ಅದರಿಂದ ಒಂದು ಸ್ಟ್ರೈಟ್ ಲೈನನ್ನು ಡ್ರಾ ಮಾಡಿದರೆ ನಾನು ಓಕೆ ಗ್ರೀನ್ ಕಲರಲ್ಲಿ ಡ್ರಾ ಮಾಡ್ತೀನಿ. ಡಾಟೆಡ್ ಲೈನ್, ದಟ್ ಇಸ್ ಅ ಸ್ಟ್ರಿಕ್ಟ್ ಇನ್ಇಕ್ವಾಲಿಟಿ ಆಗಿರೋದಕ್ಕೋಸ್ಕರ ಡಾಟೆಡ್ ಲೈನ್. ದಿಸ್ ಇಸ್ ಅ ಡಾಟೆಡ್ ಲೈನ್ ಆಯಿತಾ? ಈ ಬ್ಲೂ ಕಲರ್ ಇರೋದು ಡಾಟೆಡ್ ಅಲ್ಲ, ದಿಸ್ ಇಸ್ ಅ ಸ್ಟ್ರೈಟ್ ಲೈನ್ ಓನ್ಲಿ. ಇದಿವಾಗ ಹೊಸ
ಕನ್ಸ್ಟೆಂಟ್ಸಿಗೆ ಬರಿತೀವಲ್ಲ ದ್ಯಾಟ್ ವಿಲ್ ಬಿ ಅ ಡಾಟೆಡ್ ಲೈನ್ ಬಿಕಾಸ್ ಇಟ್ ಇಸ್ ಅ ಸ್ಟ್ರಿಕ್ಟ್ ಇನ್ಇಕ್ವಾಲಿಟಿ. ಇವಾಗ ನಾವು ಏನು ನೋಡಬೇಕು ಅಂತ ಅಂದರೆ ಇದರದ್ದು ರೀಜನನ್ನು ಫೈಂಡ್ ಔಟ್ ಮಾಡುವ ಬೈ ಕನ್ಸಿಡರಿಂಗ್ ದ ಸೇಮ್ ಪಾಯಿಂಟ್ 0,0ನ ಕನ್ಸಿಡರ್ ಮಾಡಿಬಿಟ್ಟು ಇನ್ಇಕ್ವಾಲಿಟಿನ ಬರಿತೀನಿ ನಾನು. ಎಟ್ ದ ಪಾಯಿಂಟ್ 0,0 ಎಟ್ ದ ಪಾಯಿಂಟ್ 0,0 ಸಬ್ಸ್ಟಿಟ್ಯೂಟ್ ಮಾಡಿ ಎಲ್ಲಿಗೆ ಇಲ್ಲಿಗೆ. 0,0 ಪ್ಲಸ್ 0 ಇಸ್ ಗ್ರೇಟರ್ ದ್ಯಾನ್ 1. ದಿಸ್ ಇಸ್ ಫಾಲ್ಸ್. ಹಂಗಂತಂದರೆ ಈ ಗ್ರೀನ್ ಕಲರ್ ಲೈನ್ಗಿಂತ ಮೇಲ್ಗಡೆ ಇರುವಂಥ ಪೋರ್ಷನ್ನು ನಮ್ಗೆ ಏನಾಗಿ ಸಿಗ್ತಾ ಇದೆ, ಸೊಲ್ಯೂಷನ್ ರೀಜನ್ ಆಗಿ ಸಿಗ್ತಾ ಇದೆ ವಿತ್ ರೆಸ್ಪೆಕ್ಟ್ ಟು ದ ನ್ಯೂ ಕನ್ಸ್ಟ್ರೈಂಟ್ಸ್. ಓಕೆನಾ? ಹಾಗಾದರೆ ನಾನು ಶೇಡ್ ಮಾಡೋದಾದರೆ ಗ್ರೀನ್ ಕಲರಲ್ಲೇ ಶೇಡ್ ಮಾಡ್ತೀನಿ. ಇದೆಲ್ಲದು ಸೊಲ್ಯೂಷನ್, ಹೊಸ ಸೊಲ್ಯೂಷನ್ ರೀಜನ್ನಾಗಿರುತ್ತೆ. ನಮಗೆ ಥಿಯರಮ್ ಗೊತ್ತು ಏನು, ನಮಗೊಂದು ವೇಳೆ ಮೊದಲಿರುವಂತಹ ಫೀಸಿಬಲ್ ರೀಜನ್ ಜೊತೆಗೆ ಹೊಸ ಫೀಸಿಬಲ್ ರೀಜನ್ ಇಂಟರ್ಸೆಕ್ಟ್ ಆಗ್ತಿದ್ರೆ ಅಂಥ ಪಾಯಿಂಟಲ್ಲಿ ನೋ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂತ. ಒಂದು ವೇಳೆ ಇದ್ರ ಜೊತೆಗೆ ಇಂಟರ್ಸೆಕ್ಟ್ ಆಗದೆ ನಮಗೆ ಬೇರೆ ಕಡೆ ಎಲ್ಲಾದರೂ ನಮಗೆ ಸೊಲ್ಯೂಷನ್ ರೀಜನ್ ಬಂದಿದ್ರೆ ಆ ಟೈಮಲ್ಲಿ ಹಳೆ ಪಾಯಿಂಟ್ ಇದೆಯಲ್ಲ, ಹಳೆಯದಲ್ಲಿ ಮೊದಲು ನಮ್ಗೆ ಯಾವುದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಸಿಕ್ಕಿದೆಯಲ್ಲ ದ್ಯಾಟ್ ವಿಲ್ ಬಿ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಇಲ್ಲಿ ಇವಾಗ ಮೊದಲು ಸಿಕ್ಕಿರುವಂತಹ ರೀಜನ್ನು ಹೊಸದಾಗಿ ಸಿಕ್ಕಿರುವಂತಹ ರೀಜನ್ಗಳು ಇಂಟರ್ಸೆಕ್ಟ್ ಆಗ್ತಿರೋದಕ್ಕೋಸ್ಕರ ನಾವೇನು ಹೇಳ್ಬೋದು ಅಂತಂದರೆ ದೆರ್ ಈಸ್ ನೋ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂತ ಹೇಳ್ಬೋದು. ಸೊ ಯು ಕ್ಯಾನ್ ಸಿ ಹಿಯರ್ ನೋ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಸೊ ದಿಸ್ ಇಸ್ ದ ಆನ್ಸರ್. ಅರ್ಥ ಆಯಿತು ತಾನೇ? ನಾನಿವಾಗ ಆಲ್ಮೋಸ್ಟ್ ಎಲ್ಲ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಿದ್ದೀನಿ. ಡಿಫ್ರೆಂಟ್ ವೆರೈಟೀಸಲ್ಲಿ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಿದ್ದೀನಿ. ನಿಮ್ಗೆ ಏನೇ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಕ್ಲಾಸ್ ಇಷ್ಟ ಆಗಿದ್ರೆ ಲೈಕ್ ಕೊಡಿ. ಅದೇ ರೀತಿಯಾಗಿ ನಮ್ಮ ಡೌಟ್ ಸಾಲ್ವಿಂಗ್ ಸೆಷನ್ನ ಅಟೆಂಡ್ ಮಾಡಿ. ಹಾಗೆ ನಮ್ಮ ಚಾನಲ್ PUC ಪರೀಕ್ಷೆನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಕ್ಲಾಸ್ಗಳ ನೋಟಿಫಿಕೇಷನ್ಸ್ ಆವಾಗ ಬರುತ್ತೆ. ನಾವು ನೆಕ್ಸ್ಟ್ ಕ್ಲಾಸಲ್ಲಿ KCET ವಿಡಿಯೋಗಳನ್ನು ಸಾಲ್ವ್ ಮಾಡುವ. ಅಲ್ಲಿ ಮೀಟ್ ಆಗುವ. ಟಿಲ್ ದೆನ್ ಟೇಕ್ ಕೇರ್. ಬಾಯ್.